ಧೂಮಪಾನದಿಂದ ಕ್ಯಾನ್ಸರ್ ಸಂಭವಿಸುತ್ತದೆ. ಧೂಮಪಾನದಿಂದ ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್. ಸ್ಮೋಕಿಂಗ್ ಕಾಸಸ್ ಡೆತ್. ಆಲ್ಕೋಹಾಲ್ ಇಸ್ ಇಂಜರಿಯಸ್ ಟು ಹೆಲ್ತ್. ಸಕಲ ಚರಾಚರ ವಸ್ತುಗಳನ್ನು ತನ್ನ ಒಡಲಲ್ಲಿ ಅಡಗಿಸಿಕೊಂಡಿದೆ ಈ ಭೂಮಿ. ಗಾಳಿ, ನೀರು, ಭೂಮಿ, ಬಾನು, ಬೆಳಕು ಇವೇ ನಿಜವಾದ ದೇವರುಗಳು. ಈಗ ನಮ್ಮ ಕಾಲ್ಪನಿಕ ಕಥೆಯ ಆಡಂಬರ ದೇವರುಗಳ ಆಟವನ್ನು ನೋಡೋಣ ಬನ್ನಿ. ನಮಸ್ಕಾರ. ಹಣೆಬರಹ ಕಾರ್ಯಕ್ರಮಕ್ಕೆ ವೀಕ್ಷಕರಿಗೆಲ್ಲ ಆತ್ಮೀಯ ಸ್ವಾಗತ. ವಿಶ್ವವಿಖ್ಯಾತ ಶಸ್ತ್ರಬ್ರಹ್ಮ ಶ್ರೀ ಲಾಂಗುರುಜಿಯವರು ಇವತ್ತು ನಮ್ಮ ಜೊತೆ ಆಸೀನರಾಗಿದ್ದಾರೆ. ನಮಸ್ಕಾರ ಗುರುಗಳೇ, ನಮ್ಮ ವೀಕ್ಷಕರಿಗೆಲ್ಲ ಪ್ರಣಯ ಮತ್ತು ಪ್ರಳಯದ ಬಗ್ಗೆ ಇರುವ ಅನುಕೂಲ ಮತ್ತು ಅನಾನುಕೂಲಗಳನ್ನ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ? ಓಂ ಲಾಂಗಾಯ ನಮಃ, ರೇಜರಾಯ ನಮಃ, ಪಿಸ್ತುಲಾಯ ನಮಃ, ಜನನಾಯ ನಮಃ, ಮರಣಾಯ ನಮಃ, ಸರ್ವೇ ಜನೋ ನಾಶನಾ ಭವಂತಿ. ಗುರುಗಳೇ, ಸರ್ವೇ ಜನೋ ಸುಖಿನೋ ಭವತಿ. ನೈಟ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ಏನು? ಪಾನಕಕ್ಕೆ ಕರ್ಬೂಜ ಜಾಸ್ತಿ ಹಾಕ್ಬಿಟ್ಟಿದ್ರು. ನಿಶಾ ಸ್ವಲ್ಪ ಓವರ್ ಆಗ್ಬಿಟ್ಟಿತ್ತು. ವೀಕ್ಷಕರೇ, ಈಗ ನಮ್ಮ ಗುರುಗಳು ಪ್ರಳಯ ಮತ್ತು ಪ್ರಣಯದ ಹಿಂದೆ ಗುರುಗಳೇ, ಇದು ಲೈವ್ ಪ್ರೋಗ್ರಾಮು, ಸೌಂಡ್ ಕ್ಯಾಚ್ ಆಗುತ್ತೆ. ಇದು ಲೈಫ್ ಪ್ರೋಗ್ರಾಮ್ ಅಮ್ಮ. ದೇಹಕ್ಕೂ ದೇಶಕ್ಕೂ ಬೇಡವಾದ ಅನಿಷ್ಟಗಳನ್ನ ತ್ಯಜಿಸ್ತಾ ಇರಬೇಕು. ಇಲ್ಲ ಅಂದ್ರೆ ದೇಹಕ್ಕೂ ದೇಶಕ್ಕೂ ಎರಡಕ್ಕೂ ಆಪತ್ತೆ. ಪ್ರಳಯ ಮತ್ತು ಪ್ರಣಯದ ಮಧ್ಯದಲ್ಲಿ ಏನ್ ವ್ಯತ್ಯಾಸ ಇದೆ ಅಂತ ಕೇಳಿದ್ರು. ಗಂಡ ಹೆಂಡತಿ ಮಧ್ಯದಲ್ಲಿ ಅತಿಯಾದ ಸರಸ ಸಲ್ಲಾಪ ಉಂಟಾಗಿ ಅತಿ ಹೆಚ್ಚಾದ್ರೆ ಅದು ಪ್ರಣಯ, ಅತಿಯಾದ ವಿರಸ ಆದ್ರೆ ಅದು ಪ್ರಳಯ. ಇದು ಸಿಂಪಲ್. ಇವತ್ತಿನ ಭವಿಷ್ಯ ಹೇಳ್ತೀನಿ ಕೇಳಿ ನಾನು. ಗಂಡಂದಿರು ಅವ್ರ ಹೆಂಡತಿದಿರ ಮೇಲೆ ಸುಮ್ನೆ ಇವತ್ತು ಕ್ಯಾಚೆ ತೆಗೆಯೋದು, ಕಿರಿಕ್ ಮಾಡೋದು, ಆವಾಜ್ಗಳು ಹಾಕೋದು ಈ ರೀತಿ ಮಾಡ್ತಿರ್ತಾರೆ. ಮತ್ತೆ ರಾತ್ರಿ ಹೊತ್ತು ಅವ್ರ ಕಣ್ಣಿಗೆ ಅವ್ರ ಹೆಂಡ್ರು ಬ್ರಹ್ಮ ರಾಕ್ಷಸ ತರ ಕಾಣ್ತಿರ್ತಾರೆ. ಅದು ಎಲ್ಲ ಮುಗಿದ್ಮೇಲೆ ನೋಟ್ ಡೌನ್ ದಿಸ್ ಪಾಯಿಂಟ್. ಇದಕ್ಕೆ ಪರಿಹಾರ ಹುಡುಕ್ತಾ ಇದ್ದೀನಿ, ಆಮೇಲೆ ಹೇಳ್ತೀನಿ. ನಮ್ ಗುರುಗಳು ಲಾಜಿಕ್ ಇಲ್ಲದೆ ಕನ್ಫ್ಯೂಸ್ ಮಾಡ್ಕೊಂಡು ಹೇಳಿದ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಮಧ್ಯೆ ಮಧ್ಯೆ ಮಾತಾಡಬೇಡಿ ನೀವು. ನಮ್ಮನ್ನ ಮಾತಾಡ್ಬೇಕು ಅಂತ ನಿಮ್ ಟಿಆರ್ ಬೇರೆ ಕರ್ಕೊಂಡ್ ಬರ್ತೀರಾ, ನಮ್ಮನ್ನು ಮಾತಾಡೋದಕ್ಕೆ ಬಿಡಲ್ಲ. ಇನ್ನೊಂದ್ ಸಾರಿ ಇದೇ ರೀತಿ ಮಾತಾಡ್ತಾ ಇದ್ರೆ ನಾನ್ ಮಾತಾಡಲ್ಲ. ನನ್ನ ಲಾಂಗ್ 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 ಮಾತಾಡ್ತದೆ. ಕಪ್ಪಗೆ ಯಾವ ಕೆರೆ ಆದ್ರೇನು, ಈ ಚಾನಲ್ ಅಂದ್ರೆ ಇನ್ನೊಂದ್ ಚಾನಲ್. ನನ್ನನ್ನ ನಂಬೋ ಜನ ತುಂಬಾ ಇದಾರೆ. ಇವತ್ತು ಎಲ್ಲ ಹೆಂಗಸರು ಕೇಳ್ಕೊಳ್ಳಿ, ಅಡಿಗೆಗೆ ಉಪ್ಪು ಬದಲಾಗಿ ಸಕ್ಕರೆ ಹಾಕಿ. ಉಪ್ಪು ಹಾಕಿದ್ರೆ ಪ್ರಳಯ, ಸಕ್ಕರೆ ಹಾಕಿದ್ರೆ ಪ್ರಣಯ. ಉಪ್ಪು ಹಾಕದೇ ಇದ್ರೆ ಬಿಪಿನೂ ಬರಲ್ಲ, ಪೀಪಿ 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 ಪೀಪಿನೂ ಕೆಲಸ ಮಾಡಲ್ಲ. ಲೇ ಅಣಿಮಿ, ಹೊಟ್ಟೆಗಿ ನೀವು ಓಡಾಡಕತ್ತಾವ, ನಾಷ್ಟ ಹಾಕೊಡ್ಬಾ. ಏನ್ ಮಾಡಕತ್ತಿ ನೀನ? ಏಯ್, ಕಾಣಂಗಿಲ್ಲ ಏನ? ಟಿವ್ಯಾಗ ಲಾನ್ ಸ್ವಾಮಿ ಪ್ರೋಗ್ರಾಮ್ ಬರಾಕತ್ತೈತಿ, ನಾನು ನೋಡ್ಕೊತ ಕೂತೀನಿ. ಇವತ್ತೊಂದ್ ದಿವ್ಸ ಹಾಕೊಂಡ್ ತಿಂದ್ರ ಸಾಯ್ತೇನು? ಗೋವಾ ಬೀಚ್ ಅಲ್ಲಿ ರಾಮ ಅಂಡ್ ಸೀತೆ ಇವ್ರ ಮಧ್ಯದಲ್ಲಿ ಲವ್ ಉಂಟಾದಾಗ ಅವರಿಬ್ಬರದು ಲವ್ ಲೆಟ್ರು ಮಿಸ್ ಆಗಿ ನನ್ನ ಕೈಯಲ್ಲಿ ಲಾಕ್ ಆಗ್ಬಿಟ್ಟೈತೆ.
ಇದ್ರ ವಿಶೇಷ ಏನು ಅಂತ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ ಬೇರೆ ಚಾನಲ್ ಹೇಳ್ಬಿಡ್ತೀನಿ ನಾನು. ಅಲ್ಲಲೇ ಅವನಿಗಂತೂ ಮಾಡಾಕ್ ಹುದ್ದೆಗಿಲ್ಲ. ಮುಂಜಾನೆ ಎದ್ದು ಕೂಡಲೇ ಅವನು ಪ್ರೋಗ್ರಾಮ್ ನೋಡಾಕತ್ತಿಯಲ್ಲ, ಆಗ ಇವತ್ತು ನಿನ್ ದೆವ್ವನ ಬಿಡಿಸ್ತೀನಿ ನೋಡ. ಯಾಕ್ರಿ ಜಗಳ ಮಾಡ್ತೀರಿ? ಒಳಗ್ ಹೋಗಿ ಕೆಂಪ್ ಚಟ್ನಿಗೆ ಸಕ್ಕರೆ ಹಾಕೊಂಡ್ ತಿನ್ರಿ. ಇವತ್ತಿಂದ ಈ ಲಾಂಗ್ ಉಂಡಿಲಿ 11 ರೂಪಾಯಿ ಹಾಕ್ತಾ ಹೋಗ್ತಾರೆ. ನಾನು ಈ ದೇಶ ಮತ್ತು ಪ್ರಪಂಚ ಉದ್ಧಾರಕ್ಕೋಸ್ಕರ ಲಾಂಗ್ ಹೋಮ ಮತ್ತು ಚೂರು ಯಜ್ಞನ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಹಮ್ಮಿಕೊಂಡಿದೀನಿ. ಆವತ್ತು ಈ ಉಂಡಿನ ನನಗ್ ತಗೊಂಬಂದ್ ಅರ್ಪಿಸಿದ್ರೆ ಗಂಡ ಹೆಂಡತಿರ ಮಧ್ಯದಲ್ಲಿ ಗಲಾಟೆನೇ ಆಗಲ್ಲ. ಯಾವತ್ತಿಗೂ ನೀವಿಬ್ರು ಬನ್ನು ಬಟ್ರ್ ಜಾಮ್ ತರ ಈ ರೀತಿ ಭಿಕ್ಷುಕರ ಇವನಕ್ಕಿಂತ ಎಷ್ಟೋ ಪಾಲು ಉತ್ತಮ. 1 ರೂಪಾಯಿ 2 ರೂಪಾಯಿ ಕೊಟ್ರೆ ತೃಪ್ತಿ ಪಡ್ತಾರ. ಇವ ಎಷ್ಟು ಚಂದ ಬಾಯಿ ಬಿಟ್ಟು ಕೇಳ್ತಾನ ನೋಡ್ಲಿ. 11 ರೂಪಾಯಿ ಕೊಡ್ರಿ ಅಂತ ನಾಚಿಗೆಟ್ಟವ. ಒಂದಿಲ್ಲ ಒಂದು ದಿವ್ಸ ನಾವು ಗಂಡಸರೆಲ್ಲ ಒಂದಾಗಿ ಇವನ ಲಾಂಗ ಮುರಿದು ಹಾಕಿ ಬಿಡ್ತೀವಿ. ನಿಮ್ ಕೈಯಾಗ ಏನು ಮಾಡಕ್ ಆಗೋದಿಲ್ಲ. ಅದಕ್ಕಂತಾನೆ ಸ್ವಾಮಿಗಳ ಲಾಂಗ್ ಕವಚನ ಕೊಳ್ಳ ಕಟ್ಕೊಂಡಿನಿ. ಲೇ, ನಾ ಕಟ್ಟಿದ ತಾಳಿ ಪಕ್ಕದಾಗ ಆ ಸ್ವಾಮಿಗಳ ಕೌಚ ಕಟ್ಕೊಂಡಿಲ್ಲಲೇ, ಅದಕ್ಕ ಅನ್ನೋದು ಪ್ರಳಯ ಅಂತ. ಗಂಡಸು ಮಲ್ಕೊಂಡು ಕೆಟ್ಟ, ಹೆಂಗಸು ಟಿವಿ ನೋಡಿ ಕೆಟ್ಲಂತ. ನಿನ್ ಜೋಡಿ ಮಾತಾಡಕತ್ತೀನಲ್ಲ, ಇವನಕ್ಕಿಂತ ದೊಡ್ಡ ಸ್ವಾಮಿ ಜೋಡಿ ಭೇಟಿಯಾಗಿ ಮಾತಾಡೋದೈತಿ. ಬರ್ತೀನಿ, ಅಲ್ಲೇ ಮಠದಾಗ ಚಲೋ ಸಿಕ್ಕರು ನಾಷ್ಟ ಮಾಡಿ. ಈಗ ನಿಮ್ಗೊಂದು ಕುರುಪು ಅರ್ಥ ಆಗಿಲ್ವಾ? ಒಂದು ಬ್ರೇಕ್. ಹಲೋ, ಹೌದ್ರಿ, ನಾನು ರೈತರು ರಾಜು ತಾಳಿಗೆರೆ ಮಾತಾಡೋದ. ನಮಸ್ಕಾರ. ಬೈಕ್ ಓಡಿಸುವಾಗ ಕಾನೂನು ಪ್ರಕಾರ ಮೊಬೈಲ್ ಬಳಸಬಾರ್ದು. ಆಮೇಲೆ ನಾನೇ ನಿಮಗೆ ಕರೆ ಮಾಡ್ತೀನಿ. ಆಯ್ತಾಯ್ತು, ಗೊತ್ತಾಯ್ತಲ್ಲ ನಾನು ಯಾರು ಅಂತ. ನಾನೀಗೊಬ್ಬ ಚಿಟ್ಟೆ ಸ್ವಾಮಿಗಳನ್ನು, ಮಹಾನ್ ಸ್ವಾಮಿಗಳನ್ನ ಭೇಟಿಯಾಗ ಹೊರಟಿದ್ದೀನಿ. ಸೂರ್ಯಚಂದ್ರರ ಬಗ್ಗೆ ಜನರಿಗೆ ಗೊತ್ತೈತಿ ಎಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಈ ಚಿಟ್ಟೆ ಸ್ವಾಮಿಗಳಂದ್ರೆ ನಾಡೆಲ್ಲ ಸುದ್ದಿ, ನಾಡಿನ ತುಂಬ ಭಕ್ತರು, ನಾಡಿಗೆಲ್ಲ ಹಬ್ಬ. ಬನ್ನಿ, ಪ್ರತ್ಯಕ್ಷವಾಗಿ ಅವರ ದರ್ಶನ ಪಡೆಯೋದಕ್ಕೆ ಚಿಟ್ಟೆಧಾಮಕ್ಕೆ ಹೋಗೋಣ. ಸ್ವಾಮಿ ಹೇಳ್ತಾವ್ರೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ಭಕ್ತರೇ, ಪಂಚಭೂತಗಳಲ್ಲಿ ಆವೃತವಾದ ಈ ದೇಹವು ಆನೆಯಷ್ಟೇ ಭಾರವಾಗಿದ್ದರೂ ಮನಸ್ಸು ಮಾತ್ರ ಚಿಟ್ಟೆಯಷ್ಟೇ ಹಗುರ ಮತ್ತು ಚಂಚಲ. ಕಾಮನ ಬಿಲ್ಲಿಗೆ 7 ಬಣ್ಣಗಳು, 7 ಕಲರ್ಸ್. ಆದರೆ ಚಿಟ್ಟೆಗೆ ನಾನಾ ಬಣ್ಣಗಳು, ಲಿಮಿಟ್ಲೆಸ್. ಮನಸ್ಸು ಕೂಡ ಹಾಗೆ. ಚಿಟ್ಟೆಯು ಹೂವಿಂದ ಹೂವಿಗೆ ಹಾರುವಂತೆ, ಹೂವಿಂದ ಹೂವಿಗೆ ಹಾರುವ ದುಂಬಿ ಏನನ್ನು ಹಾಡುತ್ತೆ. ಚಿಟ್ಟೆಯು ಹೂವಿಂದ ಹೂವಿಗೆ ಹಾರುವಂತೆ ಮನಸ್ಸು ಗುಡಿಸಲಿದ್ದ ಬಂಗಲೆಗೆ, ಸೈಕಲಿಂದ ಕಾರಿಗೆ, ಹೆಂಡತಿಯಿಂದ ಪರನಾರಿಗೆ ಹಾರುತ್ತಲೇ ಇರ್ತದೆ. ಆನೆಯನ್ನ ಬಂಧಿಸಬಹುದು, ಆದರೆ ಈ ಚಿಟ್ಟೆಯನ್ನ ಬಂಧಿಸುವುದು ಬಹಳ ಕಷ್ಟದ ಕೆಲಸ. ಮನಸ್ಸೆಂಬ ಈ ಚಿಟ್ಟೆಯನ್ನ ಕಂಟ್ರೋಲ್ ನಲ್ಲಿ ಇಟ್ಟುಕೊಂಡರೆ ಜೀವನ ಸುಖಮಯ, ಸುಂದರ. ಈ ಬಣ್ಣಗಳ ಬಗ್ಗೆ ನಮ್ಮ ಸ್ಯಾಂಡಲ್ವುಡ್ ಸ್ಟಾರ್ ಸ್ವಾಮಿಗಳು ಏನೆಂದು ಹಾಡಿದ್ದಾರೆ ಗೊತ್ತೇ? ಅದರಲ್ಲೂ ನಮ್ಮ ಕ್ರೇಜಿ ಸ್ವಾಮಿಗಳು ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು, ಏಕಾಂಗಿ ನಾನಮ್ಮ ಪ್ರೇಮಾಂಗಿ ನಿನ್ನಮ್ಮ. ನಮ್ಮೆಲ್ಲರ ಆಪ್ತ ಮಿತ್ರ ವಿಷ್ಣು ಸ್ವಾಮಿಗಳು ಹಾಡಿದ್ದಾರೆ. ಈ ಭೂಮಿ ಬಣ್ಣದ ಬುಗುರೆ ಆ ಶಿವನೇ ಚಾಟಿ ಕಣೋ ಪಿ 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 ಪಿ. ಓಹೋ, ಇಷ್ಟೇ ಅಲ್ಲ, ನಮ್ಮ ರಿಯಲ್ ಸ್ಟಾರ್ ಉಪ್ಪಿ ಸ್ವಾಮಿಗಳು ಡಿಫರೆಂಟ್ ಆಗಿ ಹಾಡಿಸಿದ್ದಾರೆ. ಹಾಡ್ಕೊಂಡು ಸಾಯಿರು. ಕಲರ್ 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 ಕಲರ್. ಹಿಂಗ ಬಣ್ಣ ಬಣ್ಣದ ಮಾತಾಡೋ ಈ ಚಿಟ್ಟೆ ಸ್ವಾಮಿ ಯಾರು, ಏನು, ಎಂತ ಅಂತ ತಿಳ್ಕೊಳ್ಳೋ ಆಸೆ ಐತೆ ನಿಮಗ?
ನಾನು ಹೇಳೋದಕ್ಕಿಂತ ನೀವೇ ಅದನ್ನ ಕಣ್ಣಾರೆ ಕಂಡ್ರೆ ಬಹಳ ಚಂದ ಇರುತ್ತೆ. ಒನ್ಸ್ ಅಪಾನ್ ಎ ಟೈಮ್ ಚಿಟ್ಟೆ ಅಲಿಯಾಸ್ ಶಂಕರ. ಯಾವ ತಿಳಿಯರು ನಿನ್ನ ಜಬಲದ ಪರಾಕ್ರಮ, ಸಮರದೋ ನಿನ್ನ ಜಗನ್ಮರ್ಮ. ಹಗಲಿರುಳು ನೆರಳಂತೆ ತಲೆ ತಂದುಗ ದಿಸ್ ಈಸ್ ಪದ್ಮಭೂಷಣ, ಗಾನಗಂಧರ್ವ, ನಟ ಸಾರ್ವಭೌಮ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್. ಮೈ ಬಾಸ್, ಮೈ ಕಂಟ್ರಿ ಬಾಸ್, ಮೈ ಸ್ಟೇಟ್ ಬಾಸ್, ಅವರ್ ಬಾಸ್. ஒரு தடவை சொன்னா 100 தடவை சொன்ன மாதிரி என்ன பேரு கேட்டவடன சும்மா அதிரதில்ல. ದಿಸ್ ಇಸ್ ಸ್ಟೈಲ್ ಕಿಂಗ್, ಆ ಸೂಪರ್ ಸ್ಟಾರ್ ರಜನಿಕಾಂತ್. ಆಕ್ಚುಲಿ ಈಸ್ ಕನ್ನಡ, ಸೆಟಲ್ಡ್ ಇನ್ ತಮಿಳ್ನಾಡು. ಅಯಾಮು ಕನ್ನಡ, ಗವಿಪುರಂ ಗುಟ್ಟಳ್ಳಿ. ಸಿ ದಟ್ ಪೋಸ್ಟರ್. ಓ ಕೈ ಕೈ ಬಾನು ಬನಾರಸ್ ವಾಲ. I think he's a highly talented guy. Yeah, he's a folk dancer. Actually, Amitabh Bachchan, very famous in India, but I am famous in Mandya. No problem. Next year, I will overtake everybody. I am the hero. No reaction. You want photograph or autograph? sure. Come. Welcome me. Smile. Big photo. Big photo. Coffee ಹಿಡ್ಕೊಂಡಿರೋ ಫೋಟೋ. Cheers ಕಣಮಿ. Cheers ಕಣೋಲ. ನಮ್ಮ ಹತ್ರ ಕುಯ್ಯೋ ಸಾಲದಂತ ದೇಶ ನೋಡಕ್ ಬಂದ್ ಫಾರಿನರ್ಸ್ಗೆ ಭಯಂಕರ ಪುಂಕ್ತಾ ಇದೆಯಲ್ಲ. ನನ್ನ ಮಗನೇ ಮೂರ್ಖ ಮಲ್ಲೇಶಿ. ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಚಿಕಾಗೋ ಭಾಷಣದಲ್ಲಿ ಏನಂತ ಹೇಳಿದ್ರು ಗೊತ್ತೇನೋ? ಇವ್ರನ್ನ ನೋಡಿ ಡಿಯರ್ ಸಿಸ್ಟರ್, ಡಿಯರ್ ಬ್ರದರ್ ಅಂದ್ರು. ನೋಡು, ಸಿ ಮೈ ಸಿಸ್ಟರ್, ಸಿ ಮೈ ಬ್ರದರ್. ಬಾರಿ ಬೇರೆ ಅವ್ರ ಕನ್ಸರ್ ಕಡ್ಡಿ ಅಲ್ಲಾಡ್ಸೋದೇ ಆಗ್ಬಿಡ್ತು. ಹೋಗಲ್ಲ, ಬೇರೆ ಎಲ್ಲಾದ್ರೂ ಅಲ್ಲಾಡ್ಸು ಹೋಗ. ಮೊದಲು ಇದನ್ನೆಲ್ಲ ಬಿಟ್ಬಿಟ್ಟು ಒಂದ್ ಒಳ್ಳೆ ಕೆಲಸ ನೋಡ್ಕೋ. ಯಾಗಿರೋ ಕುಂಡಿ ಮೇಲೆ ಒದ್ದ ಅಂತಂದ್ರೆ 4 ಹೋಳ ಬಿಡಕು. ಹೋಗಲ್ಲ. ಕಮ್ ಐ ಥಿಂಕ್ ಯು ಆರ್ ಆಲ್ ಟಯರ್ಡ್. ಓಕೆ, ಬನ್ನಿ ಹೋಗೋಣ. ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಇನ್ ಬ್ಯಾಂಗ್ಳೂರ್. ಜೆಪಿ ನಗರ ಅಂಬರೀಶ್ ಅಣ್ಣ ಮನೆ, ಸದಾಶಿವನಗರ ಶಿವಣ್ಣ ಮನೆ, ರಕ್ಷಿತಾ ₹1 ಮನೆ ಪ್ಲೀಸ್ ಮೇಡಮ್. ₹1 ಪ್ಲೀಸ್. ₹1 ಮನೆ ಪ್ಲೀಸ್ ಮೇಡಮ್. ಪ್ಲೀಸ್ ಮೇಡಮ್, ₹1. ಸಿ ದಿಸ್ ಈಸ್ ಕ್ರೌ ಗಾಡ್, ಐ ಮೀನ್ ಕಾಕಾ ಗಾಡ್. ಲೈ ಹಲ್ಲುಜ್ಜಿದಿಲ್ಲ, ಸ್ನಾನ ಮಾಡಿದಿಲ್ಲ, ಹಲ್ಲುಜ್ಜಲ್ಲ, ಸ್ನಾನ ಮಾಡಲ್ಲ, ಫೋಟೋನ ತಗೊಂಡು ಊರೆಲ್ಲ ತಿರುಗ್ತಾ ಇರ್ತಾನೆ. ತಿರುಗಿ ಬಿಸ್ತಲ್ಲಿ ಕಾಗೆಗಿಂತ ಕಪ್ಗಾಗ್ಬಿಟ್ಟಿದ್ದಲ್ಲೇ. ನಮ್ ಬಾಸ್ ಕಲರ್ಗೆ ಬೈತಿಯಾ? ಎಗಲೇ ಇರ್ತಾನಿರು. You see, in our country, we have so many gods like sun god, moon god, stone god, light gamba god, cycle god, bus god, and lorry god, tree god. So many. Dear brothers and sisters, you have to pray only one god. I will tell you which that god. See there, that is Daba god. ಚಿಲ್ಲಿ ಚಿಕನ್ ಅದು 1 ಪ್ಲೇಟು, ಆಮೇಲೆ 1 ಬಿಯರು. ಎಷ್ಟು ಬೇಗ ತೊಂಬ. 1 ನಿಮಿಷ ಇರು. ವಾಟ್ ಯು ವಾಂಟ್? ಸಮಥಿಂಗ್ ಪಿಜ್ಜಾ ನೂಡಲ್ಸ್. ಪಿಜ್ಜಾ ನೂಡಲ್ಸ್ ಅವೆಲ್ಲ ಸಿಗುದಿಲ್ಲ. ಒಂದ್ ಕೆಲಸ ಮಾಡಿ, ಯು ಈಟ್ ರಾಗಿ ಬಾಲ್ಸ್, ವೆರಿ ಎನರ್ಜಿ. ಇವ್ರಿಗೆ 3 ಮುದ್ದೆ ತಂದು ಸಾಕು. ಬೇಗ ತೊಂಬರ ಹೋಗ. ಲೇ ಉಪ್ಪಿನಕಾಯಿ ಮರಿಬೇಡವಾ? ವಿವಾಹ ಭೋಜನವಿದು, ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು. ಫುಡ್ ಈಸ್ ಗಾಡ್. ನೀವು ನನ್ನ ಹೊಟ್ಟೆ ತುಂಬಾ ಊಟ ಹಾಕ್ಸಿದ್ದೀರಾ. ಯು ಆರ್ ರಿಯಲಿ ಗಾಡ್. ಬಟ್ ಯು ಈಟ್ ನೋ. ಅದಕ್ಕೆ ನಮಗೆ ಬಕೆಟ್ ನೀರು, ನಿಮ್ಗೆ ಪೇಪರ್. ಹಣ ಬಿಲ್ ತೊಳೆ. ಇವ್ರೆ ಕೊಡ್ಲಿಲ್ಲ ಅಂದ್ರೆ ಕಟ್ಟ ಹಾಕೋ. ಆಯ್ತಣ್ಣ, ಬಿಲ್ ಕೊಡಿ. This match
We didn't eat so much. Okay. Man. ನಮ್ಮನ್ನೆಲ್ಲ ಭೂಮಿ Hi, boy, gentlemen, stop. ಯಾರಮ್ಮ ಹಲೋ ವಾಟ್ You should pay the bill. ಬಿಲ್ You add more. ಬಿಲ್ Yeah. ವಾಟರ್ ಬಿಲ್ ಕರೆಂಟ್ ಬಿಲ್ ನೋ ಬಿಲ್ ಹೂ ಆರ್ ಯು I'm your brother. ಬ್ರದರ್ Yeah. ನೋ ಬ್ರದರ್ ನೋ ಸಿಸ್ಟರ್ Hello. You're cheating me. You're a cheater. ಹಲೋ ಯಾರು ಚೀಟರ್ ನೀವು ಮಾತ್ರ ನಿಯತ್ತಿರೋರ ಚಕ್ಕೆ ಲವಂಗ ತಗೊಂಡೋಗಕ್ಕೆ ಅಂತ ನಮ್ಮ ಊರಿಗೆ ಬಂದ್ಬಿಟ್ಟು ನಮ್ ದೇಶದಲ್ಲಿರೋ ಸಂಪತ್ತೆಲ್ಲ ಕೊಳ್ಳಾಡ್ಬಿಟ್ಟು ಹೋಗ್ಬಿಟ್ರೆ ನಾವ್ ಚೀಟರ್ಸ್ ಅಂತೆ. ಅಷ್ಟಕ್ಕೂ ನಾವೇನ್ ಕಮ್ಮಿಲ್ಲಮ್ಮ. ನಿಮ್ ದೇಶದಲ್ಲಿದೆಲ್ಲ ಸ್ವಿಸ್ ಬ್ಯಾಂಕು, ಅಲ್ಲಿರೋ ದುಡ್ಡೆಲ್ಲ ನಮ್ ಮಂತ್ರಿ ಬಳಗದವ್ರಿಗೆ ಗೊತ್ತಾ? ಓಕೆ, ಬೆಳಗ್ಗೆಯಿಂದ ಅರ್ಧ ದಿನ ಪ್ರೋಗ್ರಾಮ್ ಕೊಟ್ಟಿದ್ದೀನಿ, ನೀವೆಲ್ಲ ಮಜಾ ತಗೊಂಡಿದ್ದೀರಾ, ಓಕೆನಾ? ಅಲ್ಲಿಗೆ ಬಿಲ್ ಚುಕ್ತ. ಓಕೆ ಬಾಯ್. ನಾವು ಮನೆ ಬಿಲ್ ಕಟ್ಟುದಿಲ್ಲ ಇವ್ರು. You are a bad man. He is a bad man. ಹಲೋ, ಈಸ್ ನಾಟ್ ಎ ಬ್ಯಾಡ್ ಮ್ಯಾನ್, ಈಸ್ ಎ ಮೆಂಟಲ್ ಮ್ಯಾನ್. Mental man. ಮೆಂಟಲ್ ಮ್ಯಾನ್. Oh, bloody mental man. ಆಗೋದ, ಅವ್ರ ಊರಿಗೆ ಹೋಗಲ್ಲ. ನನ್ನ ಮಗನ ಪಾರಿನ ಒಂದು ಶಾಪ್ ಹಾಕ್ಬಿಟ್ಟು ಅಂತ ಒಳ್ಳೆ ಮಾಡ್ತಾನೆ. ಹೋಗ ನಂದ ಇದು ತಲೆ ಯಾವನ್ಗೆ ಹೇಳ್ತಾ ಇದ್ಯಾ? ಈ ಚಪ್ಲಿ ನಿಂದೇನಾ? ನಿನ್ನ ಹೆಸರು ರಾಮ ಅಂತ. ರಾಮ ಅಂತ ದೇವ್ರ ಹೆಸರು ಸುಳ್ಳು ಹೇಳ್ತೀಯ? ದೇವ್ರ ಮೇಲೆ ಆಣೆ ದೇವರ ನಂದೇ ಗುರು, ದೇವರಣ ನಂದೇ. ಹಂಗಾರೆ ಈ ಚಪ್ಲಿ ಮೇಲೆ ನಿನ್ ಹೆಸರಿದ್ಯಾ ಅಂತ ತೋರ್ಸೋ ನಿನ್ ಹೆಸರಿದ್ಯಾ? ಏಯ್, ನಿನ್ನ ಹೆಸರು ಇದೆಯಾ ಇದ್ರಲ್ಲಿ? ನೋಡಪ್ಪ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅಲ್ಲಿ ನೋಡು, ನೀನು ನಿಲ್ಲ ಅಂತಿದೆ ಅಂದ್ರೆ ಅದು ಸಿನಣ್ಣನ ಮನೆ ಅಂತ ಅರ್ಥ. ಇಲ್ಲಿ ನೋಡು, ಗೀತಾ ಬ್ಯಾಂಗಲ್ ಸ್ಟೋರ್ ಅಂತ ಇದೆ ಅಂದ್ರೆ ಗೀತಕ್ಕಂದು ಅಂತ ಅರ್ಥ. ಇದ್ರ ಮೇಲೆ ಗುಡ್ ಲ್ಯಾಂಡ್ ಅಂತ ಬರ್ತದೆ ಅಂದ್ರೆ ಇದು ಏನ್ ಬೇಕಾದ್ರೆ ಹಾಕೋಬಹುದು. ಅನ್ ಸೈಜ್ ಬಳಸಬಾರ್ದು, ಫಿಟ್ಟಿಂಗ್ ಕರೆಕ್ಟ್ ಆಗಿರ್ಬೇಕು. ನೀನ್ ನಾಳೆ ಅಂದಾಳೆ ಒಂದ್ ಇಟ್ಕೊಂಡು ಏನೋ ಮಾಡ್ತೀಯ? ಹೋಗು, ಒಂದು ನಿನಗೆ ಇನ್ನೊಂದು ನನಗೆ. ಆಹಾ, ಚಂದಿರದಿಂದ ಕಲ್ಲಿನ ಮಂಚ. ಈ ಭೂಮಿ ಮೇಲಿರೋರಿಗೆ ಕೋಟಿ ಕೋಟಿ ಪ್ರಾಬ್ಲಮ್ಮು. ದೇವರಾಣೆ ಹೇಳ್ತೀನಿ, ನನ್ನಂತವನಿಗೆ ನೋ ಪ್ರಾಬ್ಲಮ್. ನಂತರ ಬದುಕದ್ ಕಲೀರಿ. ಗುಡ್ ನೈಟ್. ಏನ್ ಸಂಕ್ರಣ ಅಷ್ಟೊಂದು ಇಂಟ್ರೆಸ್ಟ್ ಪೇಪರ್ ಓದ್ತಾ ಇದೆಯಾ? ಅಂಥದ್ದು ಏನೈತೆ ಅದರಲ್ಲಿ? ವಿಧಾನಸೌಧದಲ್ಲಿ ಮಂತ್ರಿಗಳಿಗಾಗಿ ಚಿತ್ರಮಂದಿರ, ಮೊಬೈಲ್ ನಿಷೇಧ. ಸಾಕಾ? ಇನ್ನು ಬೇಕಾ? ಸಾಕ್ಬೇಡ, ನಾವು ಜಾಸ್ತಿ ಆಯ್ತು. ಸುಮ್ಮನೆ ಅದೇನು ಕೆಲಸ ನೋಡಲ್ಲ. ಕಾಸು ಕೊಟ್ಟು ಪೇಪರ್ ತಂದಿರೋ ಒಂಥರ ಡಬ್ಬ ನನ್ನ ಮಗ. ಹೇಳಕರಿಯಾ, ನಾನು ಸುದೀಪ್ ಸರ್ಕಲ್ಲು. ಇಮಿಡಿಯೇಟ್ ರಮೇಶ್ ಸರ್ಕಲ್ ಬಂದ್ಬಿಡು. ಏನಪ್ಪ ವಿಷಯ? ನಿನ್ ಟ್ಯಾಲೆಂಟ್ ತೋರ್ಸಕ್ಕೆ ಒಳ್ಳೆ ಅವಕಾಶ ಕಣೋ, ಒಳ್ಳೆ ಪಾಲ್ಟು. ಹೀರೋನಾ? ಸ್ವಲ್ಪ ಡೀಟೇಲ್ಸ್ ಹೇಳ. ಈಕ್ವಲ್ ಟು ಹೀರೋ, 4 ಟಾಂಗೋ, 4 ಫೈಟು, ರಮ್ಯಾ ಹೀರೋಯಿನ್. ಓಹ್, ಪಕ್ಕ ಹೀರೋ ತಾನೆ? ಮೇನ್ ಹೀರೋ. ಮಾಡೋಣ ಬಿಡು. ಮೋಸ್ಟ್ಲಿ ಇವತ್ತಿಂದ ನಮ್ಮ ಸ್ಟಾರೇ ಬದಲಾಗ್ಬೋದು. ನಿಲ್ಸ. ಮಹಾಜನಗಳೇ, ಹೊಸ ದೇವ್ರು, ಕೃಷ್ಣನ್ ಫ್ರೆಂಡು ಅಂತ ಕಾಮಧೇನು ಹಾಲು ಕೊಡುತ್ತೆ, ಸಗಣಿ ಕೊಡುತ್ತೆ, ಗಂಜಲ ಕೊಡುತ್ತೆ. ಇಂಥ ಹಸುನ ಕುಯ್ಕೊಂಡು ತಿನ್ನೋದು ಯಾವ ನ್ಯಾಯ ಹೇಳಿ? ಅರೆ ಕೃಷ್ಣೇಂದ್ರ ಸ್ವಾಮಿ, ನಮ್ದು ಹೊಟ್ಟೆ ಒಳಗೆ ಕುರುಕ್ಷೇತ್ರ ಶುರು ಆಗ್ಬಿಟ್ಟಿದೆ. ಹಿಂಗೆ ಆಗ್ಬಿಟ್ರೆ ಪಂಚರ್ಗೆ ಆಗ್ಬಿಡ್ತದೆ. ಸ್ವಲ್ಪ ತಡ್ಕೊಳ್ಳೋ ಸಭಾ, ನಮ್ ಫ್ರೆಂಡ್ ಬರ್ತಾನೆ. ನಿಮ್ದು ಫ್ರೆಂಡ್ ಯಾವಾಗ ಬರ್ತಾರೆ? ಬಸ್ಸಲ್ಲಿ ಬರ್ತಾವನೆ. ಯಾಕೋ ಹಿಂಗ ಆಡ್ತೀಯ? ಹಲೋ, ಎಲ್ಲಿದ್ಯಾ? ನಾನು ಇಲ್ಲೇ ರಮೇಶ್ ಸರ್ಕಲ್. ನಾನು ಇಲ್ಲೇ ಇದ್ದೀನಿ, ನೀನೆಲ್ಲಿದ್ಯಾ? ಇಲ್ಲಿ ಯಾವನೊಬ್ಬ ಕೃಷ್ಣನ್ ವೇಷ ಹಾಕೊಂಡು ಇಲ್ಲಿ ಭಾಷಣ ಮಾಡ್ತಾವನೆ. ಅವನ್ನೇ ಹೋಗಿ ಕೇಳು, ಹೇಳ್ತಾನೆ. ಅರೆ ನಿಮ್ದು ಫ್ರೆಂಡ್ ಯಾವಾಗ ಬರ್ತಾರೆ? ಇವನ್ ಯಾಕೋ ಹಿಂಗ ಆಡ್ತಾನೆ? ಪೈಸಾ ಅಣ್ಣ, ಇಲ್ಲಿ ಯಾವ್ದು
ಏನಿಲ್ಲ ಸಿನಿಮಾ ಶೂಟಿಂಗ್ ಹೋಗ್ಬಿಟ್ಟು ನೀನ್ ನವ್ತಾರ. ಅರೆ ಕೃಷ್ಣಂದಣ್ಣ, ಇವ್ರದ್ದು ನಿಮ್ ಫ್ರೆಂಡು. ತಗೊಳ್ಳಿ ಸ್ವಾಮಿ, ನಮ್ದು ಬೇದಿಯವ್ರಿಗೆ ಬಂದ್ಬಿಟ್ಟು ಬಾಗ್ಲಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅದು ನಿನ್ನೆ ಲೂಸ್ ಪಾದನ್ ಜೊತೆಲಿ ಊಟ ಮಾಡಿದಂತೆ ಲೂಸ್ ಮೋಷನ್ ಶುರು ಆಗ್ಬಿಟ್ಟಿದೆ. ಕಾಸ್ಟ್ಯೂಮ್ ಕಬ್ಬಿ ಬಿಡಿಸ್ಬಿಡ್ತಾನೆ, ಆಕಳ ಶಂಕರ ಬೇಗ. ಅರೆ ತಗೊಳ್ಳಿ ಸ್ವಾಮಿ, ನಮ್ಗೆ ಹೋಗ್ಬೇಕು ಅರ್ಜೆಂಟ್. ಏನ್ಲ ಇದು? ಉಪೇಂದ್ರ ಹೀರೋ, ರಮ್ಯಾ ಹೀರೋಯಿನು, ಪ್ರಕಾಶ್ ರಾಯ್ ವಿಲನ್, ಶಂಕರ್ ಡೈರೆಕ್ಷನ್. ನಿನ್ಗೆ ಹೀರೋಗೆ ಒಂಥರ ಈಕ್ವಲ್ ರೋಲ್ ಅಂತ ಹೇಳ್ಬಿಟ್ಟು ಈಗ ನಾನು ಅಶ್ವಿನ್ ಮುಖವಾಡ ಹಾಕೊಂಡು ಬೀದಿ ನಾಟಕ ಮಾಡೋಂತ್ಯ ಇನ್ಸಲ್ಟ್ ಮಾಡ್ತಿದ್ಯಲ್ಲ ನನಗೆ. ಬೀದಿ ನಾಟಕ, ಪೌರಾಣಿಕ ನಾಟಕ ಅಂತ ಕಂಡಮ್ ಮಾಡಬೇಡಪ್ಪ. ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು, ಹೊನ್ನಪ್ಪ ಭಾಗವತರವರು, ಜಿ.ವಿ. ಅಯ್ಯರ್ರವರು, ಬಾಲಕೃಷ್ಣ ಅವರು, ನರಸಿಂಹರಾಜು ಅವರು, ಅಷ್ಟೇ ಏಕೆ ಶಂಕರ್ ನಾಗು, ಅನಂತ್ ನಾಗು, ಪ್ರಕಾಶ್ ರೈ, ಶಾರುಖ್ ಖಾನ್, ನಾನಾ ಪಾಟೇಕರ್, ರವಿಶಂಕರ್, ತಬ್ಲಾ ನಾಣಿ ಇವರೆಲ್ಲ ನಾಟಕದ ಹಿನ್ನೆಲೆಯಿಂದ ಬಂದವ್ರೆ. ಆ ಹಿನ್ನೆಲೆ ಇಲ್ಲದೆ ಬಂದವ್ರು ಎಷ್ಟೋ ಜನ ಬತ್ತಾವ್ರೆ, ಹೋಯ್ತಾವ್ರೆ. ನೀನು ಒಳ್ಳೆ ನಟ ಆಗಬೇಕು ಅಂದ್ರೆ ಮುಚ್ಕಡೆ ಹಾಕೊಳ್ಳೆ. ನೀನೇನು ಪುಸ್ಕಟೆ ಮಾಡ್ಬಿಡು, ಇದು ಗೌರ್ಮೆಂಟ್ ಪ್ರಾಮು, ಕಾಪಿ ಕಾಸಾಯ್ತದೆ ಹಾಕೊಳ್ಳೆ. ಮೇನ್ ಪಾಯಿಂಟು ಅಡಚಣೆಗಾಗಿ ಕ್ಷಮಿಸಿ ಮಹಾಜನಗಳೇ. ಮನುಷ್ಯರು ತಿನ್ನಕ್ಕೆ ಅಂತಾನೆ ದೇವರು ಹಣ್ಣು, ಸೊಪ್ಪು, ಸದೆ, ತರಕಾರಿ ಕೊಟ್ಟಿರುವಾಗ ದೇವರು ಅಂತ ಪೂಜೆ ಮಾಡೋ ಹಸುನು ತಿನ್ಬೇಕಾ? ನಿಮ್ಮ ಮನೆ ದೇವರುಗಳೆಲ್ಲ ಈ ಕಾಮಧೇನುಲಿದೆ ನೋಡಿ, ಕಾಪಾಡ್ಕೊಳ್ಳಿ. ಶ್ರೀ 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 ಪರಮ ಪೂಜ್ಯ ಬಣ್ಣಗಳ ರಾಜ ಚಿಟ್ಟೆ ಮಹಾಸ್ವಾಮಿಗಳು ಹಾಗೂ ಕೆ 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 ಮಹಾರಾಜ್ ಕಿ ಚಿಟ್ಟ ಮಹಾರಾಜ್ ಕಿ ಮಹಾರಾಜ್ ಕಿ. ಆರ್ಕೆಸ್ಟ್ರಾ ಸ್ಟಾರ್ಟ್. ಚಿಟ್ಟೆ 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 ಚಿಟ್ಟೆ. ಬೀದಿ ನಾಟಕ ಮಾಡ್ಕೊಂಡಿದ್ದಿ ನನ್ನ ಮಕ್ಕಳು ದೇವ್ರು ಹ್ಯಾಂಗಾದ್ರು ಅಂತಂತೀರೇನು? ಈ ಚಿಟ್ಟೆ ಸ್ವಾಮಿಗಳು ಸಾಮಾನ್ಯರಲ್ಲ, ಎಲ್ಲ ಮಸೀದಿ ಸುಟ್ಟಿದವರು, ಹುಟ್ಟಿದ ದಿವಸನ ತಾಯಿನ ನುಂಗಿ ನೀರು ಕುಡಿದವರು. ಈ ಗ್ರೇಟ್ ಪರ್ಸನ್ಗೆ ಒಬ್ಬ ಗ್ರೇಟ್ ಫಾದರ್ ಅದಾರ. ಅವರೇ ನಮ್ಮ ಫಾದರ್ ಆಫ್ ದಿ ನೇಷನ್, ಮಹಾತ್ಮ ಗಾಂಧೀಜಿಯವರ ಕಟ್ಟಾಭಿಮಾನಿ ಬಸವ ಪ್ರಭು, ಅವರ ತದ್ರೂಪಿ. ಇವರ ಬೆಳವಣಿಗೆಗೆ ಅವರೇ ಟರ್ನಿಂಗ್ ಪಾಯಿಂಟ್. ಮಹಾತ್ಮ ಗಾಂಧೀಜಿಯವರ ಸಂದೇಶವನ್ನ ಜನರಿಗೆ ತಲುಪಿಸುವುದೇ ಇವರ ಗುರಿ. ಒಂದು ದಿನ ಹಾಲಿವುಡ್ ಸೀನಾ, ನನ್ನ ಮಾತು ಕೇಳು. 100 ರೂಪಾಯಿ ಕೊಡು, ಒಂದು ಎಣ್ಣೆ ಬಾಟ್ಲು ಕೊಡ್ತೀನಿ, ತಲೆಗೆ ಹಚ್ಬಿಡು, ಇಷ್ಟು ಕೂದಲು ಬರ್ತದೆ. ಗುರು, ನಿಮ್ಮ ಅಪ್ಪನ ಯಾರು ಹಾಸ್ಪಿಟಲ್ ಸೇರಿಸಿದಾರಂತೆ ಗುರು, ಏನೋ ಆರಾಮಿಲ್ವಂತೆ, ಬೇಗ ಹೋಗ್ ಗುರು. ನೋಡಿ, ನಿಮ್ಮ ತಂದೆಗೆ ಕ್ಯಾನ್ಸರ್ ಇದೆ. ಫಸ್ಟ್ ಸ್ಟೇಜಲ್ಲಿ ನೋಡ್ಕೊಂಡಿದ್ರೆ ಏನಾದರೂ ಮಾಡ್ಬೋದಾಗಿತ್ತು. ಈಗ ಆ ಸ್ಟೇಜು ಮೀರೋಗಿದೆ. ಅಬ್ಬಬ್ಬ ಅಂದ್ರೆ ಇನ್ನು ಸ್ವಲ್ಪ ದಿವಸ ಬದುಕ್ಬೋದು ಅಷ್ಟೇ. ಖರ್ಚು ಮಾಡೋ ಧೈರ್ಯ ನಿನಗಿದ್ರೆ ಒಂದು ಕಾಸ್ಟ್ಲಿ ಇಂಜೆಕ್ಷನ್ ಇದೆ, 25,000 ಆಗುತ್ತೆ. ಅದನ್ನ 15 ದಿವಸಕ್ಕೊಂದ್ಸರಿ ಕೊಡಬೇಕು. ಅದನ್ನೇನಾದ್ರೂ ಕೊಟ್ರೆ 3 ತಿಂಗಳು 6 ತಿಂಗಳು ಉಳಿಸ್ಕೋಬಹುದು. ದೇಶಕ್ಕೆ ಕ್ಯಾನ್ಸರ್ ಬಂದೈತೆ, ಇನ್ನೊಂದು ಯಾವ ಲೆಕ್ಕ ಹೇಳೋ? ಅದು ಯಾವುದೋ ಒಂದು ಇಂಜೆಕ್ಷನ್ ಇದ್ದದಂತೆ, 25,000 ರೂಪಾಯಿ ಅಂತೆ. ಅದು ಕೊಟ್ರೆ ಎಲ್ಲ ಸೊರೈತದೆ ಅಂತಂದ್ರು ಡಾಕ್ಟ್ರು. ನಾನು ಕ್ಯಾನ್ಸರಿಂದ ಸಾಯ್ತೀನಿ ಅನ್ನೋ ಭಯ ನನಗಿಲ್ಲ ಕಣೋ. ನಾನು ಬದುಕಬೇಕು ಅನ್ನೋ ಆಸೆನೂ ಇಲ್ಲ. ನಾನು ಸತ್ತೋದೆ ನಿನ್ ಯಾರು ನೋಡ್ಕೋತಾರೆ ಅನ್ನೋದೇ ಚಿಂತೆ ಕಣ್ಲ. ಮೊದ್ಲೇ ನಿನಗೆ ಜವಾಬ್ದಾರಿ ಇಲ್ಲ. ನನ್ಗೋಸ್ಕರ ಬೇಡ ಕಣೋ, ನಿನ್ಗೋಸ್ಕರ ಆದ್ರೂ ನನ್ನ ಉಳಿಸ್ಕೋ. ನಿನ್ ಜೀವನಕ್ಕೆ ಏನಾದ್ರು ಒಂದು ದಾರಿ ಮಾಡಿ ನಾನು ನೆಮ್ಮದೇ ಸಾಯ್ತೀನಿ ಕಣ್ಣ. ಅಯ್ಯೋ, ಹಂಗೆಲ್ಲ ಮಾತಾಡಬೇಡ, ಸುಮ್ಮನಿರಪ್ಪ. 25,000 ರೂಪಾಯಿ ಹೆಂಗಾರ ಮಾಡಿ ಹೊಂದಿಸ್ಕೊ ಬರ್ತೀನಿ. ನಿನ್ನ ಹೆಂಗಾರ ಮಾಡಿ ಉಳಿಸ್ಕತ್ತೀನಿ. ಹೋಗ್ಲಾ, ಸೈಲೆಂಟ್ ಆಗಿ ಹೋಗ್ಲಾ. ಈಗ ಆಸ್ಪತ್ರೆ ಕಣ್ಲಾ, ನಿನ್ ನಂಬ್ಕೊಂಡು 25,000 ಸಾಲ ಕೊಡಕ್ ನನ್ಗೇನು ಹುಚ್ಚಿಡ್ದಿದ್ಯಾ? ಒಂದು ಐಡಿಯಾ ಹೇಳ್ತೀನಿ ಕೇಳು. ಯಾಕೆ ಇವ್ರು ಕಾಲು ಹಿಡಿತ್ಯಾ? ನಿನ್ 2 ಕಣ್ಣು 2 ಕಿಡ್ನಿ ಸೇಲ್ ಮಾಡಿ, ನಿಮ್ಮ ಅಪ್ಪನು ಬದುಕ್ತಾರೆ, ನಿನ್ನು ಸಾಕ್ತಾರೆ, ನೀನ್ ಆರಾಮಾಗಿರ್ಬೋದಲ್ಲ. ಸ್ವಲ್ಪನೂ ನಾಚಿಕ ಆಗಲ್ವಾ ನಿನ್ಗೆ? ನನ್ ಗಾಡಿನ ಒಂದ್ ರೌಂಡ್ ಹೋಯ್ತೀನಿ ಅಂತ ಹೇಳಿ ಮಾರ್ದ ನೀನು ಯಾವ ಮಕ ಇಟ್ಕೊಂಡ್ ಬಂದಿದೀಯಾ? ನಿನ್ಗೆ ಮಾನ ಮರ್ಯಾದೆನೇ ಇಲ್ವಾ? ರೈಟ್ ಹೇಳಲೇ? ಅಲ್ಲ, 6 ತಿಂಗಳಿಂದ ಕಟಿಂಗು ಸೇವಿಂಗು ಓಸಿಲ್ ಮಾಡ್ಕೊಂಬಿಟ್ಟು ಮತ್ತೆ ಸಾಲ ಕೇಳಕ್ ಬಂದಿದ್ಯಾ? ಹೋಗಲೇ. ಕೆಲ್ಸಕ್ಕೆ ಸೇರ್ತೀನಿ ಅಂತ ಬಂದೆ, ನನ್ನ ಮಗು ಉಂಗ್ರ ಮಾರ್ಕೊಟ್ನೋ, ಇನ್ನೂವರೆಗೆ ಕೊಟ್ಟ್ಯಾ? ಇವತ್ತೇನಾದ್ರೂ ನನ್ನ ಹೆಂಡತಿ ನಿನ್ನ ಹತ್ರ ಮಾತಾಡೋದು ನೋಡಿದ್ರೆ ಕಸನ್ ಪರ್ಕೆ ತಾಂಡೊಡಿತಾಳೆ. ಹೋಗಲು ಹಣಕ್ಕೆ ತುಂಬಾ ಬೆಲೆ ಇದೆ ಕಣೋ. ಅದನ್ನ ಪಡಿಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ ಉಳಿಸ್ಕೊಬೇಕು. ನೀನ್ ಯಾವುದಕ್ಕೂ ಇಲ್ಲ, ನೀನು ವೇಸ್ಟ್ ಬಾಡಿ, ಬೀದಿನಾಗಿನ ಕಡೆ. ಇವತ್ತಿನ ನನ್ನ ಪರಿಸ್ಥಿತಿಗೆ ಯಾರು ಕಾರಣ? ನೀನ್ ಕಾರಣ. SLC ಕಾಸು ಕೊಟ್ಟು ಪಾಸ್ ಮಾಡ್ಕೋತೀನಿ, ಕಾಸು ಕೊಡು ಅಂತಂದೆ, ಅದಕ್ಕೂ ಬೇಡ ಅಂತಂದೆ. ಅದ್ಯಾವ್ದೋ ಒಂದು ಪಿಯೋನ್ ಕೆಲಸ ಇದೆ, ಲಂಚ ಕೊಟ್ಟು ಸೇರ್ಕತೀನಿ ಅಂತಂದೆ, ಅದಕ್ಕೂ ಬೇಡ ಅಂತಂದೆ. ಓಲಿ ಲೈವ್ ಬಂಡಲ್ಲಿ ಲೆಕ್ಕ ಬರ್ಕೊಂಡಿರ್ತೀನಪ್ಪ ಅಂತಂದೆ, ಅದನ್ನೂ ಬೇಡ ಅಂತಂದೆ. ಹಾಳಾಗಿ ಹೋಗ್ಲಿ, ಒಂದು ಕೋಳಿ ಮಾಂಸದ ಅಂಗಡಿ ಇಡ್ತೀನಿ, ಕಾಸು ಕೊಡು ಅಂತಂದೆ. ಅಹಿಂಸೆ, ವಿಷ ಕುಡಿದು ಸೊತ್ತೋಯ್ತೀನಿ ಅಂತಂದೆ. ನೋಡಪ್ಪ,
ಇವತ್ತಿನ ಸಮಾಜದಲ್ಲಿ 3 ಕೋತಿಗಳ ತರ ಕಿವಿ ಕಣ್ಣು ಬಾಯಿ ಮೂಗು ಮುಚ್ಕೊಂಡಿರಕ್ಕಾಗುದಿಲ್ಲ. ಮಹಾತ್ಮ ಗಾಂಧಿ ಮೊಮ್ಮಗನೇ ಬಿಡ್ಲಿಲ್ಲ, ಅವನನ್ನೇ ಲಂಚ ಕೇಳಿದ ದೇಶ ಇದು. ಇನ್ನು ನಾನು ಯಾವ ಲೆಕ್ಕ? ಶಬಾಷ್ ಮಗನೇ, ತಪ್ಪು ನಿಂದಲ್ಲ. ಆ ದೇವರು ನಿನ್ನ ನನ್ನ ಮಗನಾಗಿ ಹುಟ್ಟಿಸ್ಬಾರ್ದಾಗಿತ್ತು. ನನ್ನಂತೂ ಉಳಿಸ್ಕೊಳಕ್ಕಾಗಲ್ಲ. ನನ್ನ ಆಸೆ ಏನಾದರೂ ನೆರವೇರಿಸ್ತೀಯಾ? ನನಗೆ ಮೊದಲು ನೀನು ಸಾಯಿ. ನೀನು ಸತ್ತ ಮೇಲಾದರೂ ನಾನು ನೆಮ್ಮದಿಯಾಗಿ ಸಾಯ್ತೀನಿ ಕಣೋ. ನೀನು ಸತ್ತರೆ ನಿನ್ನ ಹೆಣ ಹೊರಟು ಯಾರೂ ಬರಲ್ಲ ಕಣೋ. ನಿನ್ನ ಮೇಲೆ ಯಾರಿಗೂ ನಂಬಿಕೆ ಇಲ್ಲ. ನೀನೊಬ್ಬ ವೇಸ್ಟ್ ಬಾಡಿ ಕಣೋ. ನೀನೊಬ್ಬ ವೇಸ್ಟ್ ಬಾಡಿ ಕಣೋ. ನೀನೊಬ್ಬ ವೇಸ್ಟ್ ಬಾಡಿ ಕಣೋ. ನೀನೊಬ್ಬ ವೇಸ್ಟ್ ಬಾಡಿ ಕಣೋ. ಸತ್ತೋಗಿರೋ ಡ್ಯಾಡಿ, ಈ ಹೇಳಿದ್ದೆ ಕರೆಕ್ಟ್. ನಾನೊಬ್ಬ ವೇಸ್ಟ್ ಬಾಡಿ. ಈ ಸತ್ರೆ ಹೊರಗ್ 4 ಜನ ಇರಲ್ಲ ಅಂತ ಹೇಳಿದ್ದೆ. ಅದಕ್ಕೆ ನಾನು ಇವತ್ತು ಸ್ಮಶಾನದಲ್ಲೇ ಸಾಯಕ್ ಬಂದಿದ್ದೀನಿ ಕಣ ಡ್ಯಾಡಿ. ಸ್ಮಶಾನದಲ್ಲೇ ಸಾಯಕ್ ಬಂದಿದ್ದೀನಿ. ಆತ್ಮಹತ್ಯೆ ಅಪರಾಧ, ಕ್ರೈಮ್. ಈ ಜನನ ಅನ್ನೋದಿದೆಯಲ್ಲ, ಒಂದು ಸುಂದರವಾದ ಉಡುಗೊರೆ, ಗಿಫ್ಟ್. ಎಕ್ಸಾಂಪಲ್ ಹ್ಯಾಪಿ ಬರ್ತ್ಡೇ ಗಿಫ್ಟ್. ಆದ್ರೆ ಈ ಮರಣ ಅನ್ನೋದು ಲೈಫ್ಗೆ ಒಂಥರ ಲಿಫ್ಟ್ ಔಟ್. ಮಂಗರಮಾಯ ತಿಂಗಳ ಬೆಳಕು. ಟ್ರೈನ್ ಇಸ್ ಗೋಯಿಂಗ್. ಈ ದೇಹ ಒಂದು ಟ್ರೈನ್ ಇದ್ದ ಹಾಗೆ. 10 ಬೋಗಿಗಳಿರೋ ಈ ದೇಹ ಎಂಬ ರೈಲಿಗೆ ಮನಸ್ಸೆಂಬ ಗಾರ್ಡು, ಮೆದುಳೆಂಬ ಡ್ರೈವರು, 77,000 ಕೋಟಿ ನರನಾಡಿಗಳು ಆ ಪ್ಯಾಸೆಂಜರ್ಗಳು ಪಡ್ಕೊಳ್ಳಿ. ಹೊರಟಿದ್ದೆಲ್ಲಿಗೆ? ಜನನ ಎಂಬ ಸ್ಟೇಷನ್ ಇಂದ ಮರಣ ಎಂಬ ಸ್ಟೇಷನ್ಗೆ. ಆ ಜರ್ನಿ, ಪಯಣ. ಮೋಡದ ಒಳಗೆ ಹನಿಗಳ ಬಳಗ. ಈ ದೇಹ ಅನ್ನೋ ರೈಲು 10, 20, 30, 40, 50, 60ರವರೆಗೆ ಫುಲ್ ಸ್ಪೀಡ್ ಹೋಗ್ತಾ ಇರುತ್ತೆ. 60ರ ನಂತರ 70, 80, ಚುಕ್ಕು 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 ಚುಕ್ಕು. 80ರ ನಂತರ ಹೇಳೋಕೆ ಆಗೋಲ್ಲ. ಕಲ್ಲಿದ್ದು ಖಾಲಿ, ಇಂಜಿನ್ ಫಿನಿಶ್. 100 ಆದ್ಮೇಲೆ ಅದೇನಾಗುತ್ತೆ ಸ್ವಲ್ಪ ಬಿಡಿಸೇಳಿ. ಅದನ್ನ ಕೇಳ್ಬೇಕು. ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕು. ಈಗ ಆರ್ಕೆಸ್ಟ್ರಾ. ವಾಟರ್ ಬಾಟ್ಲಿ ಒಳಗೆ ಪಾಯ್ಸನ್ ಹಾಕಿ ಕುಡಿದು ಸತ್ತವ ಇವತ್ತು ಜನನ ಮರಣ ಅಂತ ಬೋಧನಾ ಮಾಡಕತ್ತನಂತ ಕನ್ಫ್ಯೂಷನ್ ಆಗಕತ್ತಿರನ. ಅಲ್ಲೇ ಇರೋದು ಟ್ವಿಸ್ಟ್. ಟೈಮ್ ಅಂತಾರಲ್ಲ, ಸುಳ್ಳಲ್ಲ. ಮಂಕಿ ಮಂತ್ರಿ ಆಗ್ತಾನ, ದೆವ್ವ ದೇವರಾಗ್ತಾನ. ಇದಕ್ಕೆಲ್ಲ ಮುಖ್ಯ ಕಾರಣ ಶಂಕರ ಎಲ್ಲೆಲ್ಲ ಹುಡ್ಕೋದಿನಲ್ಲೇ. ಅವ್ರು ಯಾರೋ ಹೇಳಿದ್ರು ಮಸಾಣದ ಕಡೆ ಹೋದ ಅಂತ. ಇಲ್ಲಿ ಬಂದು ಕುಡಿತಾ ಇದ್ದಿಲ್ಲ ಬುದ್ಧಿ. ಮಿಕ್ಸ್ ಮಾಡ್ಕೊಂತೀವಿ, ಕುಡಿದು ಸತ್ತೈತಿ. ಒಂದ್ 2 ಫಿಲ್ಮ್ ನೀನೇ ಹೀರೋ ಕಣೋ, ಕರ್ಕೊಂಬರ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ದೇವ್ರಾಣೆ ಸಾಯಕ್ ಮುಂಚೆ ನಿನ್ನ ಆಸೆ ತೀರ್ಕೊ, ಇಲ್ಲ ಅಂದ್ರೆ ದೇವಾಬಿಟ್ಟಲೆ ಮುಂಡದೆ. ಅಲ್ಲ, ಆ ಎಲ್ಲ ಲೈಟಿಂಗ್ ಮಾಡ್ಕೊಳ್ಳಿ. ಹೀರೋ ರೆಡಿ. ಬರ್ತಾ ಇದ್ದೀನಿ. ಲೊಕೇಶನ್ ಶಿಫ್ಟ್. ಇಲ್ಲಿ ಕೇಳಿ, ನೀವು ವಿಶ್ವಾಮಿತ್ರ ಘೋರವಾದ ತಪಸ್ಸನ್ನು ಮಾಡ್ತಿರ್ತೀರ. ನಿಮ್ಮ ತಪಸ್ಸನ್ನ ಭಂಗ ಮಾಡೋದಕ್ಕೆ ಈ 3 ಸೊಳ್ಳೆಗಳು ನಿಮ್ಮನ್ನ ಕಚ್ಚಕ್ಕೆ ಬರುತ್ತವೆ. ಕಚ್ಚಿ ನಿಮ್ಮ ತಪಸ್ಸನ್ನ ಭಂಗ ಮಾಡುತ್ತವೆ. ಆಗ ನೀವೇನ್ ಮಾಡ್ತೀರಾ ಅಂದ್ರೆ, ಈ ಬುಸ್ ಕಾಯಿಲ್ನ ಹಚ್ತೀರಾ, ಅವ್ರಿಗೆ ತೋರಿಸ್ತೀರಾ. ಆಗ ಸೊಳ್ಳೆಗಳು ಬಿದ್ದುಬಿಡುತ್ತವೆ. 3 ಕಚ್ತಾವ. 3 ಸೊಳ್ಳೆನು ಇವನ್ನ ಕಚ್ತಾವ ಅಂದೆ. ನೀವು ಮುಂದಕ್ಕೆ ಮಾತಾಡಿದ್ರೆ ನಾನು ನಿಮ್ಮನ್ನು ಕಚ್ಚಬೇಕಾಗತ್ತೆ. ಹೆದರ್ಬೇಡ, ಇನ್ನೇನು ಪುಟ್ಟಣ್ಣ ಅಲ್ಲ. Get out. ಕಾಯಿಲ್ ತೋರಿಸಿ ಅಂದ್ರೆ ಏನ್ರಿ ಮಾಡ್ತಿದ್ದೀರಾ ನೀವು? ತೋರಿಸಿ ಯಾಕೆ ತೋರಿಸ್ತೀರಾ?
ಏನ್ರಿ ಕೇಕೆ, ನೀವು ಕುಡಿಯೋದು ಅಲ್ಲ ಇವ್ರನ್ನು ಕುಡಿಸ್ ಕರ್ಕೊಂಡ್ ಬಂದಿದ್ದೀರಲ್ರಿ. ಡೈರೆಕ್ಟರ್ ಸ್ಮೆಲ್ ಫಿಲ್ಮ್ ನೋಡಿ, ಪರ್ಫಾರ್ಮೆನ್ಸ್ ನೋಡಿ, ಉಡಾಯ್ಸೋ. ಕಡಿ ಕಡಿ ಏನ್ರಿ ಮಾತಾಡ ನೀವು? ಇಲ್ಲಿಂದ ಬಂದ್ರಿ ನೀವು? ಹೇಳ್ಕೊಡೋದು ಮಾಡೋದು ನನ್ನ ಕರ್ಮ. ಹೇಳಿ ಮೇಲೆ ಕಡಿ ಕಡಿ. ಬ್ಯಾಕಪ್ ಬ್ಯಾಕಪ್. ಪರ್ಫಾರ್ಮೆನ್ಸ್ ಮಾಡಕ್ ಬರಲಿಲ್ಲ ಅಂದ್ರೆ ಇಲ್ಲಿಗೆ ಯಾಕ್ರಿ ಬರ್ತೀರಾ ನನ್ನ ಪ್ರಾಣ ತಿನ್ನಕ್ಕೆ? ವೇಟ್ ಮಾಡಿ ನೀವು. ಎಲ್ಲರೂ ಹೋಗಿ ಸಾಯ್ರಿ, ಎಲ್ಲರೂ ಹೋಗಿ ಸಾಯ್ರಿ, ಎಲ್ಲರೂ ಹೋಗಿ ಸಾಯ್ರಿ, ಎಲ್ಲರೂ ಹೋಗಿ ಸಾಯ್ರಿ. ಸುಮಾರು ಅವನೇನು ಡೈರೆಕ್ಟ್ರೇನು, ಕೋಚ್ ಹಿಡಿಯೋನಿದ್ದಂಗ ಅವನೇ. ಬೇಡ ಬಿಡಲೆ, ಬಿಡಲ್ಲ ಸಾಯ್ಬೇಕು. ಸೂರ್ಯ ಹತ್ರ ಕರ್ಕೊಂಡೋಗಿ ಬಾಂಡ್ ಮಾಡ್ತೀನಿ. ಬೇಡ ಬಿಡಲೆ, ಅವನು ನನ್ನ ವೇಸ್ಟ್ ಮಾಡಿ ಅಂತಾನೆ ಗೊತ್ತಾ? ಅಭಿಷೇಕ್ ಬಿಟ್ಟಾಕೋ. ಸುಮ್ಮನೆ ಕೊಡಲ್ಲ, ಮಿಸ್ ಬೇಡ ಮಾಡಿ ಸುಮ್ಮನೆ ಬೇಡ, ಸುಮ್ಮನೆ ಬಿಡಲ್ಲಪ್ಪ ಇವನು. ಆಯ್ತು, ನಂಗೆ ನಿದ್ದೆ ಬರ್ತೀನಿ. ಅಲ್ಲಿ ಬಿಡ, ಆಟೋದ ಬರೀಕಂತೀನಿ. ಇಲ್ಲಿ ಆಟ. ಸಾರಿ ಡ್ಯಾಡಿ, ಸ್ವಲ್ಪ ಲೇಟ್ ಆಯ್ತು. ಈಗ ನಾನು ನಿಜವಾಗ್ಲೂ ಕೂಡ ಸಾಯ್ತಾ ಇದ್ದೀನಿ. ಎಲ್ಲಿ ದೇವ್ರು? ಯಮನ ದೇವಸ್ಥಾನ ಇಲ್ಲ, ಅವ್ನು ಕೋಣ ಮಳೆ ನೆನೀತಾ ಇದೆ, ಛತ್ರಿ ಇಲ್ಲ, ಕೊಡೆ ಇಲ್ಲ, ಜರ್ಕಿನ್ ಇಲ್ಲ. ದೇವ್ರು ದೇವ್ರು ಸಿಕ್ಕಿಬಿಟ್ಟ. ಓಹೋ, ದೇವ್ರಿಗೆ ಪೂಜೆ ಇಲ್ಲ, ಕರ್ಪೂರ ಇಲ್ಲ, ತೆಂಗಿನಕಾಯಿ ಇಲ್ಲ, ಹೂ ಇಲ್ಲ, ದೇವ್ರಿಗೆ ಯಾರು ನೋಡೋಲ್ಲ. ಹೂವ ಸಿಕ್ಕಿಬಿಡ್ತು. ದೇವ್ರು ಸಿಕ್ಕಿಬಿಟ್ಟ, ದೇವ್ರು ಸಿಕ್ಕಿಬಿಟ್ಟ, ದೇವ್ರು ಸಿಕ್ಕಿಬಿಟ್ಟ. ದೇವ್ರು ಎದ್ದೇಳು, ದೇವ್ರು ಎದ್ದೇಳು. ನೀನು ಭಕ್ತ ಬಂದಿದ್ದೀನಿ, ನೀನು ಸೇವೆ ಮಾಡಕ್ಕೆ ಭಕ್ತ ಬಂದಿದ್ದೀನಿ. ತಗೋ ಹೂ, ನಾನು ಹಾಕೊಂಡೆ. ಸಣ್ಣ ಯಮ, ಯಮ ಧರ್ಮರಾಯ ಅಂತೂ ಬಂದಿಯಪ್ಪ. ನನ್ ಕರ್ಕೊಂಡೋಗಕ್ಕೆ ಕರ್ಕೊಂಡೋಗು, ಫಸ್ಟ್ ಕರ್ಕೊಂಡೋಗು ಅಪ್ಪ ಬೇಗ. ದೇವ್ರು ನೀನ್ ಮಲ್ಕೋ, ನಾನ್ ಕಾಯ್ತೀನಿ ನಿನ್ನ. ಚಂದ್ರ ನೋಡ್ ನಿನ್ ದೇವ್ರನ್ನ. ಈ ಡ್ರಿಂಕ್ಸ್ ಒಳಗಡೆ ವಿಸಾ ಮಿಕ್ಸ್ ಮಾಡಿ ಕುಡ್ದು ಬಿಡಿಸು ಅಂತ ಹೋಗ್ತೀನಿ. ನನ್ನ ಮಗ ಕುಡಿದ್ರು ಕುಡಿದು ಬಿಡ್ತಾನೆ, ಸರಿ ಇಲ್ಲ ಅವನು. ಈಗ ಫುಲ್ ಖಾಲಿ. ಈಗ ಸೇಫ್. ವಿಷ ಕುಡಿದು ಸತ್ತೋಗಿದ್ದೀನಿ ಅನ್ಕೊಂಬಿಟ್ಟು ಅವನು. ಅವ್ನು ಕುಡಿದ್ರೆ ಕಾಕ್ಟೈಲ್ಗೆ ಎಚ್ಚರಿಕೆ ಆಗಕ್ಕಿಂತ 5-6 ಅವರ್ ಬೇಕು. ಇರ್ಲಿ, ಕಾಫಿ ಕುಡಿದು ಬರ್ತೀನಿ. ಯಾರಪ್ಪ ನೀನು? ಸೂರ್ಯ ಚಂದ್ರರು ಎಲ್ಲಿಂದ ಬಂದ್ರು? ಯಾವನಿಗೆ ಗೊತ್ತು? ಗಾಳಿ, ನೀರು, ಬೆಂಕಿ, ಬಾನು ಎಲ್ಲಿಂದ ಬಂತು? ಯಾವನಿಗೆ ಗೊತ್ತು? ಪಕ್ಷಿಗಳು, ಪ್ರಾಣಿಗಳು, ಗುಡ್ಡಗಳು, ಬೆಟ್ಟಗಳು, ತಟ್ಟೆಗಳು, ಲೋಟಗಳು, ತರ್ಲೆಗಳು, ಜಿರ್ಲೆಗಳು, ಪರ್ಲೆಗಳು ಎಲ್ಲಿಂದ ಬಂದ್ರು? ಯಾವನಿಗೆ ಗೊತ್ತು? ಈ ದೇವ್ರು ಎಲ್ಲಿಂದ ಬಂದ್ರು? ಅದು ನನ್ನೊಬ್ಬನಿಗೆ ಗೊತ್ತು. ಕುರುಡ, ಮರುಡ, ಯಬುಡ, ತಗಡ, ಜಗಡ, ಲಗಡ, ಪಗಡ, ಚುಗಡ, ನಮುಡ ಇವ್ರು ಎಲ್ಲಿಂದ ಬಂದ್ರು ಗೊತ್ತಿಲ್ಲ. ಭಟ್ರು ಶಿಷ್ಯನೇ. ಧರೆಗೆಳಿದು ಬಂದ ದೇವರು. ಎಲ್ಲಿ ನೋಡಿ, ಅಲ್ಲಿ ಸ್ವಾಮೀಜಿಗಳಿದ್ದಾರೆ, ಹೋಗಿ ಅವ್ರ ಹತ್ರ ಆಶೀರ್ವಾದ ತಗೊಂಡು ಹೋಗೋಣ ಬಾ. ಹೋಗೋ ಕೆಲಸ ಒಳ್ಳೇದಾಗ್ತದೆ. ಕಲಿಯುಗದ ದೇವರು, ಬೇಡ್ಕೊಳ್ಳಿ, ನಿಮ್ ಕೆಲಸ ಗ್ಯಾರಂಟಿ. ಉದ್ಭವ ಸ್ವಾಮಿಗಳು ಕಾಣಿಕೆ ಹಾಕಿ, ಕಾಣಿಕೆ ಹಾಕದೆ ಹಾಗೆ ಹೋದ್ರೆ ಯಮನ್ ಪಾದ ಸೇರ್ತೀರಾ. ಪ್ರಾಣ ಹೋದ್ಮೇಲೆ ಸಾವು ಗ್ಯಾರಂಟಿ. ಬನ್ನಿ ಬನ್ನಿ, ಯಮನ್ ಗುಡಿ ಕಟ್ಸೋಣ. ಜನ ಮರಳು, ಜಾತ್ರೆ ಮರಳು, ಡ್ಯಾಶ್ ಮರಳು, ಶಂಭುಲಿಂಗ. ಕಾಪಿ ಕಾಸಾಯ್ತು.
ಅಂತ ಯಾವನಿಗೆ ಗೊತ್ತು ಜಂಗಲ್ ಮೇ ಕರಡಿ ಯಾವನಿಗೆ ಗೊತ್ತು. ಬನ್ನಿ ಬನ್ನಿ ನಮ್ಮ ಸ್ವಾಮಿಗಳ ದರ್ಶನ ಹೌಸ್ಫುಲ್ ಆಗ್ಬಿಟ್ಟಿದೆ, ಜನ ಸೇರಿಸ್ಬಿಟ್ಟವನೇ. ಆಯ ಏನ್ ಹಿಂಗ್ ಮಕ್ಕ ನೋಡ್ತಾ ಇದ್ದೀರಾ? ಹಿಮಾಲಯ ಪರ್ವತದಲ್ಲಿ ತಪಸ್ ಮಾಡ್ತಿದ್ ಮಹಾಸ್ವಾಮಿಗಳನ್ನ ಕೈ ಕಾಲು ಹಿಡಿದು ಕಾಡಿ ಬೇಡಿ ಕರ್ಕೊಂಡ್ ಬಂದಿದ್ದೀನಿ ನಮ್ಮ ಏರಿಯಾ ಒಳ್ಳೇದಾಗ್ಲಿ ಅಂತ. ಚಿಲ್ಡ್ರೆ ಎಲ್ಲ ಹಾಕಿ ಚಿಲ್ಡ್ರೆ ಮನುಷ್ಯ ಆಗ್ಬೇಡ್ರಿ. ಬಂದ ಹಾಕಿ ಹಾಕಿ 50, 100, 1000, 500 ಬಿಳ್ಳಿ ಹಾಕಿ ಹಾಕಿ ಹಾಕಿ. ಸರ್, ಇಲ್ಲಿ ಯಾರೋ ಸ್ವಾಮೀಜಿ ಉದ್ಭವ ಆಗಿದ್ದಾರೆ, ತುಂಬಾ ಜನ ಸೇರಿದ್ದಾರೆ. ಅದನ್ನ ಕವರ್ ಮಾಡಲ್ಲ, ಇಲ್ಲ ಅಂದ್ರೆ ಒದಗಿಸಿ ಸರ್. ನೀವು ಹೇಳಿದ್ರಲ್ಲ ಮೆಟ್ರೋ ಬಿದ್ದೋಗಿದೆ ಅಂತ, ಅದನ್ನ ಕವರ್ ಮಾಡಲ್ಲ. ರೇ ಸಾಯಿ ಅವ್ರು ಸತ್ತೋಗಿದ್ದಾರೆ, ಫಸ್ಟ್ ಲೇಡೀಸ್ ಆಡಿಯನ್ಸ್ ನೋಡ್ಬೇಕು, ಇದನ್ನ ಕವರ್ ಮಾಡ್ರಿ ರೀ. ಓಕೆ ಸರ್. ಇದನ್ನ ಬೇರೆ ಕಟ್ ಮಾಡಬೇಕು ರೀ. ಕ್ಯಾಮ್ರಾಮನ್, ಕ್ಯಾಮ್ರಾ ಎತ್ಕೊಂಡು ಬನ್ರಿ. ಟೇಪ್ ಹಾಕೊಂಬನ್ನಿ, ಹೋದ್ಸಲ ಹಂಗೆ ಬಂದಿದ್ರಿ. ಯಾರೋ ಬಕೆಟ್ ಇದ್ದಂಗೆ ಕೂತ ನೀವನ್ನೇ ಕೇಳಮ್ಮ. ಯಾರ್ರೀ ಸ್ವಾಮಿಗಳು ನೀವ? ನಾನಲ್ಲ ಇವರು. ಸರಿ, ಅವ್ರ ಬಗ್ಗೆ ಏನ್ ಹೇಳ್ತೀರಾ ಹೇಳಿ. ಸ್ವಾಮಿಗಳು ಉದ್ಭವ ಪವಾಡ ಪುರುಷರು. ಸ್ವಲ್ಪ ಮುಟ್ಕೊಂಡ್ಬಿಡ್ತೀನಿ. ಹೆಂಗೆ ಬೇಡ ಮಾನವ, ದೂರ ನಿಲ್ಲು. ನಾವ್ ಹೇಳೋದೇನಿಲ್ಲ, ಜನಗಳೇ ಹೇಳ್ತಾರೆ. ಹೇಳ್ರಿ, ಎಲ್ಲ ಹೇಳ್ರಿ. ಸರಿ, ಸ್ವಾಮಿಗಳ ಬಗ್ಗೆ ಅದೇನ್ ಹೇಳ್ತೀರಾ ಬೇಗ ಹೇಳ್ರಪ್ಪ. ಊಟ ಹೇಳ್ರಿ. ಟಿವಿಲ್ ಬರ್ತೀರಾ? ಸುತ್ತಗಳೇ ಎಲ್ಲಾನು ಟಿವಿಲ್ ಬರ್ತೀರಾ? ಹೇಳ್ರಿ. ನಾನು ಶಾಂತಮ್ಮ ಅಂತ, ಅಲ್ಲಿ ನೋಡಮ್ಮ, ಸಮಾಜ ಸೇವಕಿ ಹಾಗೂ ಅಧ್ಯಕ್ಷೆ ನಾನು. ಇಲ್ಲಿ ಮೊನ್ನೆ ಅಷ್ಟೇ ನಾಗರಿಕರೆಲ್ಲ ಸೇರಿ ಸೈನ್ ಮಾಡೋಕ್ ಹೇಳ್ಕೊಟ್ರು. ಇಲ್ಲಿರೋ ರೋಡಿಗೆ 10 ವರ್ಷದಿಂದ ಟಾರ್ ಇರ್ಲಿಲ್ಲ. ನನಗೆ ತುಂಬಾ ಬೇಜಾರಾಗಿತ್ತು. ಸ್ವಾಮಿಗಳ ಹತ್ರ ಬಂದು ಕೇಳ್ಕೊಂಡೆ. ಅಲ್ಲಿ ಹೋಗಿ ನೋಡಿದ್ರೆ ಟಾರ್ ಹಾಕೋ ಲಾರಿಗಳೆಲ್ಲ ಬಂದು ನಿಂತ್ಕೊಂಡವೆ. ಅಲ್ಲಿ ನೋಡ್ತಾ ಮಾತಾಡು. ಹುಡುಗಿನ ಲವ್ ಮಾಡ್ತದೆ ಸರ್. ಅವ್ರ ಅಪ್ಪ ಅಮ್ಮ ನನ್ನ ಆಟೋ ಡ್ರೈವರ್ ಅಂತೇಳಿ ನಮ್ಮಿಬ್ರು ದೂರ ಮಾಡ್ಬಿಟ್ರು ಸರ್. ಆ ಹುಡುಗಿಗೆ ಇವತ್ತು ಮದುವೆ ಫಿಕ್ಸ್ ಮಾಡ್ಬಿಟ್ಟಾರೆ ಸರ್. ಸ್ವಾಮಿಗಳ ಹತ್ರ ಬಂದು ಆಶೀರ್ವಾದ ಪಡ್ಕೊಂಡೆ ಸರ್, ಭಕ್ತಿಯಿಂದ ಬೇಡ್ಕೊಂಡೆ ಸರ್. ಆ ಹುಡುಗಿಗ ಓಡ್ಬಂದ್ಬಿಡಿದಾಳೆ ಸರ್. ನನ್ನ ಅಭಿಪ್ರಾಯ ಕೇಳೋದಾದ್ರೆ ನನ್ನ ಹೆಸರು ಬ್ರಿಲಿಯಂಟ್ ಸೋಮ ಅಂತ. ನನ್ನ ಹೆಂಡತಿ ಹೆಸರು ಸುಚಿನ. ಮನೆ ಬಿಟ್ಟೋಗಿ 1 ತಿಂಗಳಾಗೋಗಿತ್ತು. ಅಂಜನ ಹಾಕಿ ಎಲ್ಲಾ ಕಡೆ ಹುಡುಕಿಸ್ದೆ, ಸತ್ತೇ ಹೋಗ್ಬಿಟ್ಟವಳೆ ಅಂದ್ಬಿಟ್ರು. ನನಗೂ ಬೇಜಾರಾಗಿ ಸ್ವಾಮೀಜಿ ಹತ್ರ ಬಂದು ಆಗಿದ್ದಾಗ್ಬಿಡ್ತು, ಬೇರೆಯವ್ರ ಹೆಂಡತಿ ಆದ್ರೂ ಹುಡ್ಕೊಡಿ ಅಂತ ಕೇಳಿದೆ. ಅದಿರ್ಲಿ, ಬರೀ 10 ರೂಪಾಯಿ ಕಾಣಿಕೆ ಹಾಕಿದ್ದು. ಆಮೇಲೆ ಮನೆಗೆ ಹೋಗಿ ಒಳಗ್ ಕಾಲಿಟ್ಟು 10 ನಿಮಿಷ ಆಗಿಲ್ಲ. ಅಷ್ಟೊತ್ತಿಗೆ ಯಾವನೊಬ್ಬ ದೊಡ್ಡ ಮನುಷ್ಯ ಇನ್ನೋವಾ ಕಾರಲ್ಲಿ ಕರ್ಕೊಂಬಂದು ನಮ್ಮ ಹೆಂಡತಿನ ಬಿಟ್ಬಿಟ್ಟೋದ. ಆ ಹೊತ್ತಿಗಾಗ್ಲೇ 3 ತಿಂಗಳಾಗಿತ್ತು. ಅದಕ್ಕೆ ಈಗ ಕಾಣಿಕೆ ಹಾಕಕ್ ಬಂದಿದ್ದೀನಿ. ಮನೆ ಅಡ್ರೆಸ್ ಎಲ್ಲೋ ನೋಡಿದ್ರಲ್ಲ ಸ್ವಾಮಿಗಳ ಪವಾಡ. ಸೂರ್ಯನ ಜೊತೆಲೆ ಹುಟ್ಟಿ ಇಷ್ಟು ಬೇಗ ಪ್ರಖ್ಯಾತಿ ಹೊಂದಿದ್ದಾರೆ. ಇಂಥ ಮಹಾಪುರುಷನ ಹೆಸರು ಏನು ಅಂತ ತಿಳ್ಕೋಬೇಕು ಅಂತ ನಿಮ್ಗೂ ಕಾತರ ಇದೆ, ನನಗೂ ಗೊತ್ತಿಲ್ಲ. ಬನ್ನಿ ತಿಳ್ಕೊಳ್ಳೋಣ. ಸ್ವಾಮಿಗಳ ಹೆಸರು ಶ್ರೀ 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 ಶ್ರೀ. ಹೇಳ್ರಿ, ಹೆಸರು ಗೊತ್ತಿಲ್ವಾ? ಚಿಟ್ಟೆ ಸ್ವಾಮಿಗಳು. ಒಟ್ಟಿನಲ್ಲಿ ಇಡೀ ಏಷ್ಯಾ ಖಂಡಕ್ಕೆ ಪ್ರಪ್ರಥಮ ಬಾರಿಗೆ ಈ ಸ್ವಾಮಿಗಳನ್ನ ಪರಿಚಯ ಮಾಡಿಸಿದಂತ ಖ್ಯಾತಿ ನಮ್ಮ ಈ ಪುಂಗಿ ಟಿವಿಗೆ ಸಿಗ್ತಾ ಇದೆ. ಕ್ಯಾಮ್ರಾಮನ್ ಶೇಖ್ ಬಾಬು ಜೊತೆ ಸುಮಾರು ವರ್ಷದಿಂದ ಚಮಕ್ ಚಿಕ್ಕಣ್ಣ. ನಮಸ್ಕಾರ. ಈ ನನ್ನ ಮಗನ ಸುಮ್ಮನೆ ಬಿಡಬಾರ್ದು. ಈ ಮಂಡಲ್ ಪಾರ್ಟಿ ಕಟ್ಟಿ ಡೆಲ್ಲಿ ಕೋಟೆವರೆಗೂ ತಗೊಂಡೋದೆ. ಯಾರು ನನಗೆ ಈ ರೀತಿ ಮಾಡಿರ್ಲಿಲ್ಲ. ಅವನ್ನ ಸಾಧು ಅಂತ ನಂಬುದ್ರೆ ನನ್ನ ಬುಡಕ್ಕೆ ನೀರು ಕಾಯಿಸಿ ನನ್ನ ಹತ್ರನೇ ದುಡ್ಡು ಇಸ್ಕೊಂಡು ನನಗೆ ಉಲ್ಟಾ ಹೊಡೆದ್ಬಿಟ್ಟ. ಅವನ್ಗೇನಾದ್ರು ಮಾಡ್ಲೇಬೇಕು. ದುಡ್ಡು ದೋಚ್ಕೊಂಡೋದ್ರು ಪರವಾಗಿಲ್ಲ ಅಪ್ಪಾಜಿ, ಪಾಪ ಮಾಡ್ತಾ ಇದ್ರು ದುಡ್ಡು ಬರುತ್ತೆ. ಆದ್ರೆ ಅವ್ನು ನಮ್ಗೇನಂತ ಗೊತ್ತಾ? ನಿಮ್ ಬಿಳೆ ಬಟ್ಟೆಗಿಂತ ಈ ಕಲ್ಲರ್ ಬಟ್ಟೆಗೆ ಗೌರವ ಜಾಸ್ತಿ. ನೀವೇನಾದ್ರೂ ನನ್ನ ಎದುರು ಹಾಕೊಂಡ್ರೆ ನಿಮ್ಮನ್ನು ನಿಮ್ ಪಾರ್ಟಿನೋ ಸರ್ವನಾಶ ಮಾಡಿ ನಿಮ್ ಎದುರಾಳಿಗಳನ್ನ ಬೆಳೆಸ್ಬಿಡ್ತೀನಿ. ಆ ಸಿದ್ಲಿಂಗನ ಎಬ್ಸಿ ನಮ್ ವಿರುದ್ಧ ಎಲೆಕ್ಷನ್ ನಿಲ್ಸಿ ಗೆಲ್ಲಿಸ್ತೀನಿ ಅಂತ ದಿನ ಟಿವಿನಲ್ಲಿ ಬೊಗಳೆ ಬಿಡ್ತಾವ್ನೆ. ಬೃಹತ್ ಸಮ್ಮೇಳನ ಮಾಡಿ ಜನರೆದ್ರು ನಮ್ಮ ಮಾನನ ಹರಾಜಾಗ್ತಾನಂತೆ. ನಾಟಕ ಮಾಡುವಂತ ವೇಷ ಹಾಕ್ಸಿದ್ರೆ ನಮ್ಗೇನಕ್ರ? ವೇಷ ಹಾಕ್ಸಿದ್ ನಾವ್ ತಾನೆ, ಇನ್ನೊಬ್ರಿಗೆ ಹಾಕ್ಸಿದ್ರೆ ಆಯ್ತು ಬಿಡಿ. ವ್ಯಕ್ತಿನೂ ರೆಡಿ, ವೇಷನೂ ರೆಡಿ. ಸ್ವಲ್ಪ ಇಲ್ಲಿ ನೋಡಿ. ಈ ದೇವರಣ್ಣ ನನಗೂ ಇದಕ್ಕೆ ಏನು ಸಂಬಂಧ ಇಲ್ಲ. ಇಷ್ಟು ಸಣ್ಣ ವಿಷಯಕ್ಕೆ ದೊಡ್ಡವ್ರು ತಲೆ ಕೆಡಿಸ್ಕೋತೀರಾ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಮ್ಮನ್ನು ಬಿಟ್ಬಿಡಿ, ನಾವ್ ಹೇಳಿದ್ದೆಲ್ಲ ಸುಳ್ಳು, ನಾವು ವೇಸ್ಟ್ ಮಾಡಿಗಳು ಅಂತ ಟಿವಿಯರ್ ಮುಂದೆಲ್ಲ ಒಪ್ಕೊಬಿಡ್ತೀವಿ. ಬುದ್ಧಿ ದಯವಿಟ್ಟು ಕ್ಷಮಿಸಿ. ಬೇಡ, ನೀನ್ ಆ ತಪ್ಪನ್ನು ಮಾಡ್ತಾನೆ ಇರಬೇಕು. ಯಾಕೆ? ಸಹಾಯ ಕೊರಟಿರೋ ನಿನ್ ಫ್ರೆಂಡು
ದೇವ್ರಾಗ್ಬೇಕು. ಇಲ್ಲ ದೇವ್ರಣ್ಣ, ಅವ್ನ್ ದೇವ್ರಾಗಲ್ಲ. ನಾವು ಈ ತಪ್ಪು ಮಾಡೋದಿಲ್ಲ, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ. ಏಯ್ ಈಗ ನಾವ್ ಹೇಳ್ದಂಗ್ ಮಾಡು. ಹೇಳಿ. ನಿನಗೆ ಏನು ಬೇಕೋ ಆ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಸರಿ. ನೋಡು, ನಮ್ದು ನಂಬ ಪಕ್ಷ. ನಿಯತ್ತಾಗಿರ್ತೀನಿ ಅಂತ ಆಣೆ ಮಾಡಿ ಹೊರಡಬಹುದು. ದೇವ್ರಾಣ ನಿಯತ್ತಾಗಿರ್ತೀನಿ. ನನ್ನ ದೇವ್ರ ಕಂಡುಬಿಟ್ರು, ನನ್ನ ಮೋಸ ಮಾಡ್ಬಿಟ್ರು, ನನ್ನ ದೇವ್ರನ್ನ ಕೊಟ್ಬಿಡಿ, ನನ್ನ ದೇವ್ರು ಕೊಟ್ಬಿಡಿ, ನನ್ನ ದೇವ್ರು, ನನ್ನ ದೇವ್ರು. ಕರಿಯ, ಇದೇನ್ಲ ನೀನು ಸ್ವತಃಬಿಟ್ಟು ಸ್ವರ್ಗಕ್ಕೆ ಬಂದ್ಬಿಟ್ಟಿದ್ಯೇ? ಎಂತ ಪ್ರಾಣ ಸ್ನೇಹಿತಲ್ಲ ನೀನು. ನಾನಿನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಕಣ್ಲ. ನೀನ್ ಸತ್ತಿಲ್ಲ ಕಣೋ, ಇದು ಸ್ವರ್ಗನೂ ಅಲ್ಲ ನರ್ಕನೂ ಅಲ್ಲ. ನೀನ್ ಸತ್ತೇ ಇಲ್ಲ, ನೀನ್ ಕುಡ್ದಿದ್ದು ವಿಷ ಅಲ್ಲ, ಕಾಕ್ಟೈಲ್. ಹೌದಾ? ಅಯ್ಯೋ ನಾ ಸಾಯ್ಬೇಕು, ನಾನು ವೇಸ್ಟ್ ಮಾಡಿ ಬಿಟ್ಬಿಡ್ಲ, ನಾನು ಸಾಯ್ಬೇಕು. ಅಯ್ಯೋ ನಾ ಬಿಟ್ಬಿಡು. ನೀನು ಸಾಯಕ್ ಮುಂಚೆ ವೇಸ್ಟ್ ಬಾಡಿ ಆಗಿದ್ದೆ, ಸತ್ ಮೇಲೆ ಸೂಪರ್ ಬಾಡಿ ಆಗ್ಬಿಟ್ಟಿದ್ಯಾ. ಹಂಗಂದ್ರೆ ಏನ್ಲ? ಹಂಗಂದ್ರೆ ಇಷ್ಟೇ. ಮುಂದಕ್ಕೇನೋ ಇಷ್ಟ ದಿನ ಬ್ಯಾಡ್ ಟೈಮ್ ಇತ್ತು, ಈಗ ಗುಡ್ ಟೈಮ್ ಬಂದಿದೆ. ಚಿಟ್ಟೆ ಸ್ವಾಮಿಗಳ ಪಟ್ಟಾಭಿಷೇಕ. ಚಿಟ್ಟೆ ಸ್ವಾಮಿಗೆ ಜೈ ಜೈ. ಹೌದಪ್ಪ ಹೌದೋ ನೀನೇ ದೇವರ, ನಿಂದ ನೀ ತಿಳಿದಾರ ನಿನಗಿಲ್ಲೋ ದೂರ. ಹೌದಪ್ಪ ಹೌದೋ ನೀನೇ ದೇವರ, ನಿಂದ ನೀ ತಿಳಿದಾರ ನಿನಗಿಲ್ಲೋ ದೂರ. ಹೌದಪ್ಪ ಹೌದೋ ನೀನೇ ದೇವರ. ನಿದ್ದೆಯೊಳಗ ಸದಾ ಎಚ್ಚರವಿರಬೇಕು, ತಂಬಾಕಿಲ್ಲದ ಬತ್ತಿ ಬಳಸೇದಿರಬೇಕು. ನಿದ್ದೆಯೊಳಗ ಸದಾ ಎಚ್ಚರವಿರಬೇಕು, ತಂಬಾಕಿಲ್ಲದ ಬತ್ತಿ ಬಳಸೇದಿರಬೇಕು. ಹೌದಪ್ಪ ಹೌದೋ ನೀನೇ ದೇವರ, ನಿಂದ ನೀ ತಿಳಿದಾರ ನಿನಗಿಲ್ಲೋ ದೂರ. ಹೌದಪ್ಪ ಹೌದೋ ನೀನೇ ದೇವರ. ಈ ಚಿಟ್ಟೆ ಸ್ವಾಮಿಗಳು ಹ್ಯಾಂಗ್ ಉದ್ಭವರಾದ್ರು ಅಂತ ನಿಮಗೆ ಗೊತ್ತಾತಲ್ಲ. ಕರೆಂಟ್ಗಿಂತ ಪವರ್ಫುಲ್ ಆಗ್ಯದಾರ, ಸಿನಿಮಾ ಸ್ಟಾರ್ಗಳಿಗಿಂತ ಫೇಮಸ್ ಅದಾರ, ಚಿಟ್ಟೆಗಳಿಗಿಂತ ಕಲರ್ಫುಲ್ ಆಗ್ಯದಾರ. ಈಗ ಚಿಟ್ಟೆ ಸ್ವಾಮಿಗಳು ಫ್ರೀ ಆಗಿರೋ ಟೈಮ್, ನಾನು ಹೋಗಿ ಅವ್ರನ್ನ ಭೇಟಿ ಆಗ್ತೀನಿ, ನೀವು ಬರ್ರಿ. ಗಂಗಾಕರಿಯ ಡೈಲಾಗ್ ಹೊಡೆದು ಜನ ಹಂಗೆ ಪತ್ರಬಿಟ್ಟಾಗ್ಬಿಟ್ರು. ಸೂಪರ್, ಯಾವ ಆಸಾಮಿನೂ ಇಲ್ಲ ನಿನ್ ಮುಂದೆ. ಶರಣ್ರಿ ಚಿಟ್ಟೆ ಸ್ವಾಮಿಗಳಿಗೆ. ಕವಿಗಳು ವೆಲ್ಕಮ್ ವೆಲ್ಕಮ್. ಅಯ್ಯಯ್ಯೋ ಬೆಂಗಳೂರು ಪೇಪರ್ನವರು ರಾಜು ತಾಳಿಗೆರೆ ವೆಲ್ಕಮ್. ಏನಾಗ್ಬೇಕು? ಏನಿಲ್ಲ, ನಿಮ್ ಬಗ್ಗೆ ಒಂದು ಅದ್ಭುತವಾದ ಪುಸ್ತಕ ಬರಿಬೇಕಂತ ವಿಚಾರ ಇಟ್ಕೊಂಡಿದ್ದೆ. ನಿಮ್ ಪರ್ಮಿಷನ್ ಕೇಳ್ಬೇಕಂತ ಬಂದಿದ್ದೆ. ನಾವು ಪರ್ಮಿಷನ್ ಇಲ್ಲದ ಪುಸ್ತಕ ಬರಿಬೇಕು, ಆಮೇಲೆ ನೀವು ಒಂದಲ್ಲ ಎರಡಲ್ಲ ಮೂರ್ ಚಾನಲ್ನ್ಯಾಗ ಕುತ್ಕೊಂಡು ನನ್ನ ಪರ್ಮಿಷನ್ ಇಲ್ಲಾರ್ದ ಹ್ಯಾಂಗ್ ಬರ್ದ್ರಪ್ಪ ಅಂತ ಹೇಳಿ ಇದ್ದು ಬಿದ್ದು ನಿಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಗೋದು ಬೇಡ ಅಂತ. ಯಾಕಂದ್ರೆ ಜನರ ನೆಮ್ಮದಿ ಹಾಳಾಗೋದು ಬೇಡ ಅಂತ. ಕರೆಕ್ಟ್ ಆಗಿ ಹೇಳಿದ್ರಿ ಬಿಡಿ ನೀವು. ಪರ್ಮಿಷನ್ ಗ್ರಾಂಟೆಡ್, ಬಟ್ ಒಂದು ಕಂಡೀಷನ್. ಸ್ವಾಮೀಜಿಗಳ ಕತೆ ಬರೆಯುವಾಗ ಸ್ವಾಮೀಜಿಗಿಂತ ಅವ್ರ ಪಕ್ಕದಲ್ಲಿರೋರು ಮೇನ್, ಅಂಡರ್ಸ್ಟ್ಯಾಂಡ್? ಅವರಿಂದ ಸ್ವಾಮೀಜಿಗಳಿಗೆ ಏನು ಅನುಕೂಲ ಆಗಿದೆ, ಸ್ವಾಮೀಜಿಗಳಿಗೆ ಅವ್ರಿಗೆ ಏನೇನು ಹೇಳ್ಕೊಟ್ಟಿದ್ದಾರೆ, ಅವ್ರ ಮಠದಲ್ಲಿರುವಂತ ಶಕ್ತಿನ ನೀವು ಡೀಟೈಲ್ ಆಗಿ ಇಲ್ಲದೆ ಇರೋದನ್ನೆಲ್ಲ ಹೈಲೈಟ್ 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 ಮಾಡಿ ಬರಬೇಕು. ನೀವ್ ಯಾಕೆ ಚಿಂತೆ ಮಾಡ್ತೀರಿ? ನಿಮ್ಮ ಬಂಡವಾಳ ಎಲ್ಲ ನನಗೆ ಗೊತ್ತಿಲ್ಲ ಐತಿ. ನೀವೀಗ ಬರೆಯಾಕ ಪರ್ಮಿಷನ್ ಕೊಟ್ರಲ್ಲ, ಅಷ್ಟು ಸಾಕು. ಬರೀತೀನಿ, ಬರ್ತೀನಿ. ಇವ್ರ ಜೀವನ ಮುಂದೆ ಹೆಂಗಂತ ಗೊತ್ತಿಲ್ಲ, ಆದ್ರೂ ಒಂದು ಅದ್ಭುತ ಅಂತ ಮಾಡ್ತಾರ. ನೀವು ಮಜಾ ತಗೊಳ್ರಿ. ಅದೇ ಹೆಣ್ಣು ಕಣ್ಣು ಹಾಕಿದರೆ ಅದು ನರಕ. ಹುಷಾರು.
ಶಾಂತಿ ಶಾಂತಿ. ಒಳಗೆಲ್ಲ ಹೀಟ್ ಆಗಿ ಕೋಲಾಹಲವಾಗ್ತಾ ಇದೆ ಕರಿಯ. ಈ ತಿಳಿಸ್ಕೊಳ್ಳಿ, ನೀವು ಸ್ವಾಮಿಗಳು ನೆನಪಿರಲಿ. ಯಾರೀ ಕುಸುಮ ಬಾಲೆ? ಡೀಟೇಲ್ಸ್ ಹೇಳ್ತೀನಿ. ಶೀಲಾ ಅಂತ ಅವಳ ಹೆಸರು. ಅವಳ ಕುಂಡಲಿಲಿ ದೋಷ ಇದೆ. ದೋಷ? ಯಾವ ದೋಷ? ಲಗ್ನ ದೋಷ. ಅವಳನ್ನ ಯಾರು ಲಗ್ನ ಆಗಕ್ಕೆ ಬಂದ್ರು ಪ್ರಾಸ್ತಕ್ಕೆ ಮುಂಚೆನೇ ಮಠ ಶಿವನ್ ಪಾದ ಸೇರ್ಕೊಂಡ್ಬಿಡ್ತಾರೆ. ಅವಳ ಅಂದವನ್ನ ಕಂಡ ಕೆಲವರು ಐ ಲವ್ ಯು ಅಂತ ಹೇಳಕ್ ಹೋಗಿ ಹಂಗೆ ಲಕ್ವ ಹೊಡೆದು ತೆಂಗಿನಕಾಯಿ ತಲೆ ಮೇಲೆ ಬಿದ್ದು ಆಕ್ಸಿಡೆಂಟ್ ಆಗಿ ಕರೆಂಟ್ ಹೊಡೆದು ವೆರೈಟಿ ಡಿಸೈನ್ ಸತ್ತೋಗ್ರಿ. ಅವಳು ಮದುವೆ ಆಗಿಲ್ಲ ಅಂದ್ಬಿಟ್ಟು ಅವ್ರ ಅಪ್ಪ ಅಮ್ಮ ಶಿವನ್ ಪಾದ ಸೇರ್ಕೊಂಡ್ಬಿಟ್ರು. ಅವಳ ಸಂಬಂಧಿಕರೆಲ್ಲ ಬಿಟ್ಬಿಟ್ಟವ್ರೆ. ಅಟ್ ಪ್ರೆಸೆಂಟ್ ಈಗ ಅವಳು ಬ್ಯಾಚುಲರ್. ಮಿಕ್ಕಿದ್ದು ನಾನು ಹೇಳಲ್ಲ, ಸೆನ್ಸರ್ ಪ್ರಾಬ್ಲಮ್. ಸ್ವಾಮಿಗಳಿಗೆ ನನ್ನ ಪ್ರಣಾಮಗಳು. ನಿಮ್ಮ ಕಷ್ಟ, ನಿಮ್ಮ ಪ್ರಾಬ್ಲಮ್ಸ್ ಎಲ್ಲವನ್ನೂ ನಾನು ಬಲ್ಲೆ. ನಾನೇ ಹೇಳಿದ್ನಲ್ಲ. ಯಾಕೆ ಮೌನ? ಏನಾದ್ರೂ ಕೇಳಿ. ಈ ಮೌನ ತಾಳೆನು ಏಕೋ ಏನು ಈ ನನ್ನ ನಿಮ್ಮನ್ನು ನೋಡ್ತಾ ಇದ್ರೆ ನನ್ನ ಮನಸ್ಸಿನಲ್ಲಿ ಏನೋ. ಪ್ರತಿಯೊಬ್ಬರ ಲೈಫಲ್ಲಿ, ಜೀವನದಲ್ಲಿ, ಬದುಕಲ್ಲಿ ಹಲೋ, 3 ಒಂದೇ, ಹುಟ್ಟು ಸಾವು 2. ಯಾವ್ದು ಬೇಕು ಡಿಸೈಡ್ ಮಾಡ್ಕೊಳ್ಳಿ ಅಷ್ಟೇ. ಎಳ್ಳ ಮಸಾಲೆ ಹುಟ್ಟಿದವನಿಗೆ ಎಳ್ಳು ನೀರಾ? ಐ ಡೋಂಟ್ ಕೇರ್ ಬಿಕಾಸ್ ಐ ಆಮ್ ಗಾಡ್. ನಿಮ್ಮನ್ನು ನೋಡ್ತಾ ಇದ್ರೆ ನಿಮಗೇನಾದ್ರೂ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಐ ಮೀನ್ ನಿಮಗೇನಾದ್ರೂ ಒಳ್ಳೇದು ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಆ ಚಿಕ್ಕ ಆ ಕುಚ್ಚು ಕುಚ್ಚು ಆ ಜಿಂಗಿನ ಕಚ್ಚ. ಕಮ್ ಕಮ್ ಕಮ್. ಇದು ಮನ್ಮಥ ಕಲಶ. ಇದನ್ನು ಭಕ್ತಿಯಿಂದ 7 ವಾರಗಳ ಕಾಲ ಪೂಜಿಸಿದರೆ ನಿಮ್ಮ ದೋಷವೆಲ್ಲ ನಿವಾರಣೆಯಾಗಿ ನಿಮಗೊಬ್ಬ ಸುಂದರ ಗಂಡು ಸಿಕ್ಕುವನು. ನಮಸ್ಕಾರ ಮಾಡಿಕೊಡಿಪ್ಪ. ನಾನು ಬರ್ತೀನಿ. ಬರ್ತಾನೆ ಇರಿ. ಹಾಗೆ ನಿಮ್ಮ ಪ್ರತಿನಿತ್ಯದ ಪೂಜೆ ಡೆವಲಪ್ಮೆಂಟ್ ಬಗ್ಗೆ ನನಗೆ ರಿಪೋರ್ಟ್ ಕೊಡ್ತಾನೆ ಇರಿ. ಡಾಕ್ಟ್ರು ಕೇಕಿನಾ? ಕೇಕೆ ಎಂದರೆ ಕೃಷ್ಣ ಯಾವಾಗಲೂ ಕಾಕನ ಹಾಗೆ ಅನ್ನುತ್ತಾನೆ ಇರುವನು. ಮಿಸ್ಗೈಡ್ ಮಾಡ್ಬೇಡಿ. ಕಲಿಯುಗ ಕೃಷ್ಣ ಮೇಡಮ್. ಸರಿ, ನಾನಿನ್ ಬರ್ತೀನಿ. ಬರ್ತಾನೆ ಇರಿ. ಅಲೋ, ಅವಳ ಕುಂಡಲಿಯಲ್ಲಿ ದೋಷ ಇದೆ ಅಂತ ಅವಾಗಲೇ ಹೇಳಿದ್ದೀನಿ. ಅದೇ ಬೇಕು ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಹಿಂದಿಂದೆಲ್ಲ ನಾನು ಹೇಳಿದ್ದೀನಿ, ಮುಂದಿನ ನೀನೇ ನೋಡ್ಕೊ ಅಷ್ಟೇ. ಲೇಡೀಸ್ ಎಂಟ್ರಿನ ಕೊಡುವ. ನೋಡ್ತಾ ನಾನು ಪೂಜೆ ಮಾಡ್ತೀನಲ್ಲ, ಮೈಂಡ್ ಗೆಟ್ಸ್ ಎನ್ಲೈಟೆನ್ಡ್, ಯು ನೋ. ಆಕ್ಚುಲಿ ಹಾಗೆ ನೋಡೋಕೆ ಹೋದ್ರೆ ಎವ್ರಿ ಟೈಮ್ ಐ ಪ್ರೇ ಟು ಯು, ತುಂಬಾ ಎನ್ಲೈಟನ್ಮೆಂಟ್, ತುಂಬಾ ಫ್ರೆಶ್ನೆಸ್, ಎವ್ರಿಥಿಂಗ್ ಫೀಲ್ಸ್ ಸೋ ನೈಸ್ ಅಂಡ್ ಸೋ. ನೀವು ನನ್ನ ತುಂಬಾ ಕೆಡಿಸ್ಬಿಟ್ರಿ, ಅಂದ್ರೆ ಮಾನಸಿಕವಾಗಿ. ಅದು ನಾ ಕೊಟ್ಟ ಮನ್ಮಥ ಕಲಶದ ಪೂಜಾ ಫಲ. ನಂದೊಂದು ಚಿಕ್ಕ ಆಸೆ. ಏನದು? ಕೊನೆ ಪೂಜೆನ ನಿಮ್ಮ ಸಮ್ಮುಖದಲ್ಲೇ ಮಾಡಬೇಕು ಅಂತ ನನ್ನ ಆಸೆ. ನೀವು ನನ್ನ ಮನೆಗೆ ಬಂದರೆ ನಿಮ್ಮ ಪಾದ ಪೂಜೆನ ಮಾಡಿ ನಾನು ಪಾವನಳಾಗ್ಬಿಡ್ತೀನಿ. ನೆರವೇರಿಸ್ಕೊಡಿ. ಭಕ್ತರ ಆಸೆ ಪೂರೈಸೋದು ನಿಮ್ಮ ಕರ್ತವ್ಯ.
ಇಲ್ಲಿ ಕಡ್ದು ಗುಡ್ಡ ಹಾಕೋದೇನೈತೆ ಪೂಜೆಗೆ ತಾನೆ ಹೋಗಿ. ಓಕೆ, ಐ ಆಮ್ ಕಮಿಂಗ್. ಗುಡ್ ಲಕ್. ಮೋಹನ, ನಾಳೆ ಸ್ವಾಮಿಗಳ ಅಪಾಯಿಂಟ್ಮೆಂಟ್ ಎಲ್ಲ ಕ್ಯಾನ್ಸಲ್ ಮಾಡಪ್ಪ. ವೆಲ್ಕಮ್ ವೆಲ್ಕಮ್. ಸ್ವಾಮಿ, ಗೃಹದಲ್ಲಿ ಯಾರು ಇಲ್ಲ ತಾನೆ? ನಾನೊಬ್ಳೆ. ಕೂತ್ಕೊಳ್ಳಿ. ಏನ್ ಮಾಡ್ಲಿ? ನೀವ್ ಬಂದಿದ್ದು ನನ್ನ ಭಾಗ್ಯ. ಕೂಲ್ ಕೂಲ್. ಅಳ್ಬೇಕಾಗಿರೋಳು ನಾನು, ನೀವ್ಯಾಕೆ ಅಳ್ತಾ ಇದ್ದೀರಾ? ಕತ್ಲಲ್ಲಾಗಿರೋದು ಬೆಳಕಿಗೆ ಬರಲ್ಲ ಬಿಡಿ. ದೇವ್ರಾಣೆ, ಇದು ನನಗೆ ಫಸ್ಟ್ ಟೈಮು. ಆದ್ರೂ ನೀವೀಗ ಮಾಡಬಾರ್ದಾಗಿತ್ತು. ಸ್ವಾಮಿ ಕಾರ್ಯ ಮಾಡಕ್ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ. ನಮ್ಮಯ್ಯ ಅಂತೀನಿ, ದಯವಿಟ್ಟು ಟಿವಿನವ್ರಿಗೆ ಪೇಪರ್ನವ್ರಿಗೆ ಹಾಕೊಡ್ಬೇಡಿ. ಈ ಚಿಟ್ಟೆ ಪಾಡು ನಾಯಿ ಪಾಡಾಗ್ಬಿಡುತ್ತೆ. ಅಯ್ಯೋ, ದಯವಿಟ್ಟು ನನ್ನ ನಂಬಿ. ಈ ಶೀಲಾ ಸೆರೆ ಬಿಡಿಸಿದಿರಾ, ಇದನ್ನ ವರಪ್ರಸಾದ ಅನ್ಕೋತೀನಿ. ನನ್ನ ಪ್ರಾಣ ಹೋದ್ರು ಸರಿ, ನನ್ನ ದೇವ್ರಿಗೆ ನಾನು ಯಾವತ್ತೂ ಕಳಂಕ ತರಲ್ಲ. ಹೌದಾ? ನಿಮ್ಮನ್ನ ನಂಬೋದಾ? ದೇವ್ರಾಣೆಗೂ ನಿಮ್ಮಾಣೆಗೂ. ನಂದೊಂದು ರಿಕ್ವೆಸ್ಟು. ಏನು? ಇನ್ಮೇಲೆ ಸ್ವಾಮಿ ಪ್ರಸಾದ ಬೇಕು ಅಂತ ನನ್ನ ಕರೀಲೂ ಬೇಡಿ, ನೀವು ಬರ್ಲೂ ಬೇಡಿ. ಲೇ ಸ್ವಾಮಿ, ಲೇಡೀಸ್ ಥರ ಹೇಳ್ತೀಯಲ್ಲ ಲೇ. ಈಗ ಒಂದು ವಿಷಯ ಹೇಳ್ತೀನಿ ತಿಳ್ಕೊಳ. ಒಬ್ಬ ಹುಡುಗ ಒಂದು ಹುಡುಗಿನ ಬಲವಂತ ಮಾಡಿದ್ರೆ ಅದು ರೇಪು. ಹುಡುಗಿನೇ ಹುಡುಗನ್ನ ಬಲವಂತ ಮಾಡಿದ್ರೆ ಹುಡುಗ ಸೇಫು. ಯು ಡೋಂಟ್ ವರಿ. ರಾಜಾ, ಸ್ವಾಮಿಗಳು ಯೂನಿಫಾರ್ಮು ಒಗ್ಯಾಕೆ ಹಾಕ್ಬಿಡಪ್ಪ, ಪಾಪ ಮೈಲಿಗೆ ಹಾಕ್ಬಿಟ್ಟವ್ರೆ. ಶಂಕರ, ಒಂದು ವಿಷಯ ಹೇಳ್ತೀನಿ ತಿಳ್ಕೊ. ಮೈಲಿಗೆ ಆದರೂ ಪರವಾಗಿಲ್ಲ, ಮನಸ್ಸಿಗೆ ಮೈಲಿಗೆ ಆಗಬಾರ್ದು. ಯಾಕೆಂದ್ರೆ ನೀನು ದೇವರು, ಐ ಮೀನ್ ಯು ಗಾಡ್. ಸ್ವಾಮಿಗಳು ಸಾಮಾನ್ಯ ಆದ್ರೂ ಭಯ. ಯಾಕೋ? ನೀನು ಯಾರಿಗಾದ್ರೂ ಹಾಕ್ಬಿಟ್ಟು ತಗೊಂಡು ಬಿಟ್ಟ ಅಂದ್ರೆ ಈಗ ಹಾಕೊಡಕ್ಕೆ ನಾನೇ ನಿನ್ನ ಕಾರ್ ಡ್ರೈವರಾ? ನಿನಗೆ ಮೊದಲು 3 ಚೊಂಬು ನೀರು ಹಾಕ್ಬೇಕು, ಅವಾಗ ಸರಿ ಹೋಗುತ್ತೆ. ನೋಡ, ಹೇಳೋದು ಕೇಳಿಸ್ಕೊ. ಇಡೀ ಪ್ರಪಂಚದಲ್ಲಿ ನನಗೆ, ನಿನಗೆ, ಅವಳಿಗೆ 3 ಜನಕ್ಕೆ ಬಿಟ್ಟರೆ ಈ ವಿಷಯ ಇನ್ಯಾರಿಗೂ ಗೊತ್ತಿಲ್ವೋ? ನಾನೊಬ್ಬ ಇದ್ದೀನಲ್ಲ ನನ್ನ ಮಕ್ಕಳಲ್ಲೇ, ನನಗೆಲ್ಲ ಗೊತ್ತಾಗಿದೆ. ಈ ಆಟಕ್ಕೆ ನಾನು ಒಬ್ಬ ಇದ್ದೀನಲ್ಲ. ಜನರೇ, ನೀವು ಯಾರು ಟೆನ್ಷನ್ ಮಾಡ್ಕೋಬೇಡಿ, ಓವರ್ ಎಕ್ಸೈಟ್ಮೆಂಟು ಮಾಡ್ಕೋಬೇಡಿ. ಇನ್ನು ಮುಂದೆ ಇರೋದೇ ಕತೆ. ಸುಸ್ಸು ಮಾಡ್ಕೊಂಡು ಬೇಗ ಬನ್ನಿ. ಧೂಮಪಾನದಿಂದ ಕ್ಯಾನ್ಸರ್ ಸಂಭವಿಸುತ್ತದೆ. ಧೂಮಪಾನದಿಂದ ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್. ಸ್ಮೋಕಿಂಗ್ ಕಾಸಸ್ ಡೆತ್. ಆಲ್ಕೋಹಾಲ್ ಇಸ್ ಇಂಜರಿಯಸ್ ಟು ಹೆಲ್ತ್. ಏನ್ರಪ್ಪ ಗರ ಬಡ್ದವ್ರಂಗೆ ಕೂತ್ಕೊಂಡ್ಬಿಟ್ಟಿದ್ದೀರಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಏನು ಮತ್ಸ ಕನ್ಯೆ ಆಗ್ಬಿಟ್ಟವನೆ, ಅವನು ಕೀಪ್ ಇವನು. ಅಯ್ಯೋ, ನಿಮ್ಮ ಯೋಗ್ಯತೆಗೆ ಎಷ್ಟು ಬೆಂಕಿ ಹಾಕ. ಲೋ ವಿವೇಕ, ಯಾವಾಗ ಬಂದೆ? ಆ ಕರೆಕ್ಟ್ ಟೈಮ್ಗೆ ಬಂದಿದ್ದೀನಪ್ಪ. ನೀವೇನೇನು ಮಾತಾಡಿದ್ರು ಎಲ್ಲ ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀನಿ. ಲೇ ನನ್ನ ಮಕ್ಕಳ್ರ, ನೀವು ಮಾಡಿದ ತಪ್ಪಿಗೆ ನನ್ನನ್ನು ತಗ್ಲಿಸ್ಬಿಟ್ರಲ್ರೋ. ಒಂದು ದಿನ ಇವನು ಸತ್ತವನ ಬದುಕವನಂತ ನೋಡೋಕ್ಕಾದ್ರೂ ಬಂದ್ರನ್ರೋ. ಅಯ್ಯೋ, ನಾವೇನು ಮಾಡಿದ್ವಿ ಎಂಥದ್ದು? ನಾವೇನು ಮಾಡಿದ್ವಿ ಅಂತದ್ದು? ಲೇ ನೆನೆಸ್ಕೊಳ್ರು, ಸಣ್ಣ ಫ್ಲಾಶ್ ಬ್ಯಾಕ್ ಹೋಗ್ರು.
ನನ್ನ ಒಂಚೂರು ಕೂಸು ಮರಿ ಮಾಡೋ ಕಾಯ್ತಾ ಇಲ್ಲ. ಏನ್ ಎಳೆ ಮಗ ಇವನು. ಹೋಗಂಗಾರ ಇಲ್ಲ ರೋಡ್ ಸುಮ್ಮನೆ ಬಿಡ್ತಾರ. ಬೇಡ ಅಂದ್ರು 5 ಲೀಟರ್ ಕುಡ್ಬಿಡ್ತಾರೆ. ಏ ಗಾಡಿ ಅಕ್ಕೇನು ಅದ್ರಾಗ ಐತೆ. ಶಂಕರ ಶಂಕರ ಏ ಶಂಕರ ಶಂಕರ ಪೊಲೀಸು. ನಾನೇನು ಮಾಡಿಲ್ಲ. ಬಾರೋ ಇಲ್ಲಿ ನೋಡಿದ್ರಿ ಪೊಲೀಸ್ ಗಾಡಿ. ಹೌದು ಪೊಲೀಸ್ ಗಾಡಿ. ಇದ್ಯಾಕ್ಲ ಇಲ್ಲಿ ಬಂದಿದೆ? ಬರ್ತದೆ. ರಾತ್ರಿ ಎಣ್ಣೆ ಇಟ್ಟಕ್ಕೆ ತಳ್ಕೊಂಡ್ ಬಂದಿರೋದು. ಹೌದೇ? ಸೈಲು ಸ್ಲೇಟು ಮುದ್ದೆ ಗ್ಯಾರಂಟಿ. ಏನೋ ಮಾಡೋದು ಇವಾಗ? ಲೇ ಒಂದ್ ಐಡಿಯಾಕಲ್ಲ, ನಮ್ಮ ಅಪ್ಪ ಮಾರ್ಲಮಿ ಹಬ್ಬಕ್ಕೆ ಅಂತ ಅದೆಂತ ಒಟ್ಟು ಹಬ್ಬ ತಂದಿಟ್ಟವನೆ. ಆಯ್ಕಾ ಬೈಕು ಯಾರ್ದೋ ಗಾಡಿ ಇದು? ಯಾರ್ದೋನಾ? ಕಳ್ತನದ ಮಾಲ ಎಲ್ಲ ಹಿಂಗಂತವ್ನೆ ಕತೆ ಹೇಳು. ನಮ್ದಯ್ಯ ಆಪ್ ರೇಟ್ಗೆ ಚೀಪ್ ರೇಟ್ಗೆ ಎತ್ತಾಗ ಬಂದಿರೋ ಗಾಡಿ. ಇಡೀ ಬೆಂಗಳೂರಲ್ಲಿ ಎಲ್ಲೇ ಹೋದ್ರು ಇಂಥ ಗಾಡಿ ಸಿಗುದಿಲ್ಲ ತಿಳ್ಕೊ. ಕಿತ್ತೋಗಿರೋ ಗಾಡಿ ಇದೆ. ಆಮೇಲೆ ಹಲೋ ಏನಮ್ಮ ಹಂಗೆ ಹೇಳ್ತಾ ಇದ್ಯಾ? ಎಷ್ಟ್ ದಿನ ಅಂತ ನಾವು ಬರೇ ಕಾಲ ಓಡಾಡ್ಕೊಂಡಿರೋದು. ಅದು ಕರಿಯ ಮಾತು. ಕೊಟ್ರಲ್ಲಿ ಒಂದ್ ರೌಂಡ್ ಎತ್ತ ಎತ್ತ ಕೈ ಎತ್ತ. ಯಾಕಪ್ಪ? ಹಲೋ ನಾವೇ ಶೋರೂಮ್ ಇಂದ ತಳ್ಕೊಂಡ್ ಬಂದಿದ್ದೀವಿ. ಏನ್ ಪೆಟ್ರೋಲ್ ಕಾಸಿರ್ಲಿಲ್ಲ? ಪೂಜೆ ಮಾಡಗಂಟ ಸ್ಟಾರ್ಟ್ ಮಾಡೋದು ಬೇಡ ಅಂತ. ಅದು ಯಾವ್ದೇ ಹೊಸ ಮಾಲ್ ಬಂದ್ರು ಹೊಸ ಐಟಮ್ ಬಂದ್ರು ನಾವೇ ಚೆಕ್ ಮಾಡೋದು. ಟೆಸ್ಟಿಂಗ್ ಗೋವಿಂದ ಕರುನಾಡೆ ಕೈ ಚಾಚಿದ ನೋಡೆ ಫ್ರೀ ರೋಡೆ ಲೈಸೆನ್ಸ್ ಕೊಡಿ. ನಮಸ್ಕಾರ ಸರ್. ಸರ್ ನೀವು ಲೈಸೆನ್ಸ್ ಬೇಕು ಅಂತ ಕೇಳ್ತೀರಾ? ಅದು ನಮ್ಮ ಹತ್ರ ಇಲ್ಲ. ಆಮೇಲೆ ಹೊಸ ಗಾಡಿ ಇನ್ನೂ ರಿಜಿಸ್ಟ್ರೇಷನ್ನೇ ಆಗಿಲ್ಲ, ಅದಕ್ಕೆ ನಂಬರ್ ಪ್ಲೇಟ್ ಹಾಕಿಲ್ಲ. ಸೊ ಇನ್ಶೂರೆನ್ಸ್ ಮಾಡೋ ಚಾನ್ಸೇ ಇಲ್ಲ. ನಾನು ಹೆಡ್ಲೈಟ್ ಹಾಕಿಲ್ಲ, ಯಾಕೆಂದರೆ ಬೆಳಿಗ್ಗೆ ಹೊತ್ತು ಜನ ಗೂಬೆ ಅನ್ಕೋತಾರೆ. ನಮಗೆ ಹೆಲ್ಮೆಟ್ ಹಾಕೋ ಅಭ್ಯಾಸ ಅಲ್ಲ ನಮ್ದು. ಏನು ದೊಡ್ಡ ಒಂದು ಕೆಲಸ ಮಾಡಿ, ಒಂದು ನಿಮಿಷ ರೀ, ಇಟ್ಕೊಳ್ಳಿ. ಬೇಡ 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 ಇದೆಲ್ಲ ಎತ್ತೆಯಾ? ಅಯ್ಯೋ ಡವ್ವೆಲ್ಲ ಬೇಡ ಸರ್. ಇಟ್ಕೊಳ್ಳಿ ಸರ್, ಇರಲಿ ಸರ್. ನಮ್ಮ ಗಾಡಿನ ಸರ್ ಇದು. ರೀ ಬನ್ರಿ ಇಲ್ಲಿ. ಏನ್ ಸರ್? ಗಾಡಿ ಓನರ್ ಯಾರ್ರಿ? ಡಾಕ್ಯುಮೆಂಟ್ಸ್ ಹೇಳ್ರಿ. ಸಾರಿ ಇಬ್ರು ಇದ್ದೀರಲ್ವಾ, ಗೊತ್ತಾಗ್ಲಿಲ್ಲ. ತಗೊಳ್ಳೋಣ. ಹಲೋ ಹಲೋ ಇಟ್ಕೋಗ್ರು. ನೀವು ಎಂಜಾಯ್ ಮಾಡ್ಬೇಕು, ನಾನು ಎಂಜಾಯ್ ಮಾಡ್ತೀನಿ. ಬಿಟ್ಬಿಡಪ್ಪ, ಕೆಲಸ ಇದೆ. ನಾನು ಕೇಳಿದೇನು ಏನಪ್ಪ? ಗಾಡಿ ಓನರ್ ಯಾರು ಅಂತ. ನನ್ನ ಏನ್ ತಿರ್ಬೋಕಿ ನನ್ನ ಮಗ ಅಂತ ಅನ್ಕೊಂಡ್ರ? ಹಲೋ, ಐ ಆಮ್ ಎ ಜೆಂಟ್ಲ್ಮ್ಯಾನ್. ನಂದೇ ಗಾಡಿ ಅನ್ಕೊಳ್ಳಿ. ಏನಿವಾಗ ಪೊಲೀಸರ ಗಾಡಿನೇ ಕದ್ಬಿಟ್ಟು ಜೆಂಟ್ಲ್ಮನ್ ನೀನು ನನಗೆ ಲಂಚ ಕೊಡಕ್ ಬರ್ತೀಯ? ಪೊಲೀಸರ ಗಾಡಿನ ಸರ್, ನಮ್ಮ ಅಪ್ಪನಿಗೆ ಗೊತ್ತಿರಲಿಲ್ಲ ಸರ್. ಅಯ್ಯೋ ಸರ್, ಈ ಗಾಡಿನ ಹೊಡ್ಕೊಂಡ್ಬಂದು ನಾನಲ್ಲ ಸರ್, ಅಲ್ಲಿ ನಿಂತಿದ್ದಾರೆ ನೋಡಿ ಸರ್, ಕಳ್ಳನ ಮಕ್ಕಳು ಸರ್. ದೇವ್ರಾಣಿಗೂ ಹೇಳ್ತೀನಿ, ಆ ಗಾಡಿಗೂ ನಮ್ಗೂ ಯಾವ ಸಂಬಂಧನೂ ಇಲ್ಲ. ಆ ಗಾಡಿ ಯಾರ್ದು ಅಂತ ನಮಗ್ ಗೊತ್ತಿಲ್ಲ. ನಮಗ್ ಗಾಡಿನೇ ಓಡ್ಸಕ್ ಬರಲ್ಲ. ಸತ್ವಾಗ್ಲೂ ಹೇಳ್ತೀನಿ ಸರ್. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವೇ ನಮ್ಮ ವಂಶ ನುಡಿಯು. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ. ನನ್ನ ಮಕ್ಕಳ ನಿಮ್ಮನ್ನ ಬಂದಿದ್ದ ಕೋಪಕ್ಕೆ ತೆಗೆದು ಸಾಯಿಸ್ಬಿಟ್ಟು ಮತ್ತೆ ಜೈಲಿಗೆ ಹೋಗೋಣ ಅನ್ಕೊಂಡೆ. ಏನ್ ಮಾಡ್ತೀರಾ? ಸ್ವಾಮೀಜಿಗಳಾಗಿ ಸೆಟ್ಲಾಗ್ಬಿಟ್ಟಿದ್ರ. ಐಶ್ವರ್ಯ, ಅಂತಸ್ತು, ಆಸ್ತಿ ಪಾಸ್ತಿ, ಮಲ್ಲಿಗೆ ಹೂವ ಎಲ್ಲ ಕೂಡಿಟ್ಕೊಂಡ್ಬಿಟ್ಟಿದ್ರ. ಆದ್ರೆ ಈಗ ನಿಮ್ಮ ಕೀ ನನ್ನ ಕೈಯಲ್ಲಿದೆ ನೋಡ್ರಪ್ಪ. ಈ ಆಸ್ತಿ ಪಾಸ್ತಿ ಕೀ ದುಡ್ಡೆಲ್ಲ ನಿಮ್ಮ ಹತ್ರನೇ ಇರ್ಲಿ, ಆದ್ರೆ ಎಂಜಾಯ್ ಮಾಡೋನ್ ಮಾತ್ರ ನಾನು. ಓಕೆ ಏನಪ್ಪ? ಓಕೆ ಇಲ್ವಾ? ಬೇಡ ಅಂತೀರಾ? ಬೇಡ ಬಿಡ್ರಪ್ಪ. ನಿಮ್ಮ 420 ಅವತಾರಗಳನ್ನೆಲ್ಲ ಇಡೀ ಊರಿನ ಜನಕ್ಕೆ ಹಂಚಿ ಬಿಡ್ತೀನಿ. ಓಕೆನಾ ಮಿಸ್ಟರ್? ಅದು ಓಕೆ ಇಲ್ವಾ? ನಾನು ಹೇಳಿದ್ದೆ ಓಕೆನಾ? ಓಕೆ ಬಿಡ್ರಪ್ಪ. ನೀವು ಚೆನ್ನಾಗಿರಿ, ನಿಮ್ಮದು ಕಿತ್ಕೊಂಡು ನಾವು ಚೆನ್ನಾಗಿರ್ತೀವಿ. ನೀವು ಉದ್ಧಾರ ಆಗಿ, ನಿಮ್ಮದು ಕಿತ್ಕೊಂಡು ನಾವು ಉದ್ಧಾರ ಆಗ್ತೀವಿ. ಮಾತು ಜಾಸ್ತಿ ಆಯ್ತು. ವೇರ್ ಇಸ್ ಫೈನಾನ್ಸ್ ಮಿನಿಸ್ಟರ್? ಹಲೋ ಮಿಸ್ಟರ್ ಬ್ಲ್ಯಾಕ್ ಅಂಡ್ ವೈಟ್. ಹೇಯ್ ಕರಿಯಾ ಕೇಕೆ, ಹೋಗೋ ಒಂದು 5 ಲಕ್ಷದ ಸೂಟ್ ಕಿಸ್ಕೊಂಬರು. ನಮ್ಮ ಹುಡುಗರು ಆಚೆ ಕಾಯ್ತವ್ರೆ, ಸಣ್ಣದಾಗ ಒಂದು ಪಾರ್ಟಿ ಮಾಡ್ಕೊತೀನಿ. ಲೇ, ಕಿತ್ಕೊಂಡು ತಿನ್ಬಾರ್ದು, ಹಂಚ್ಕೊಂಡು ತಿನ್ಬೋದು. ಆಗ 5 ಲಕ್ಷ ಮತ್ತೆ ಇನ್ನೇನು? ಟ್ರಸ್ಟ್ ದುಡ್ಡು ಸಿಕ್ದವ್ರಿಗೆಲ್ಲ ಕೊಡಂಗಿಲ್ಲ. ಯಾಕೆ? ಮಾಜಿ ಸಿಎಂ ಬೈತಾರೆ. ಎಲ್ಲ ದುಡ್ಡು ರಿಸರ್ವ್ ಬ್ಯಾಂಕಲ್ಲಿ ಪ್ರಿಂಟ್ ಆಗೋದು. ಇದು ಟ್ರಸ್ಟ್ ದುಡ್ಡು, ಇದು ನಿನ್ ದುಡ್ಡು, ನನ್ನ ದುಡ್ಡು ಅಂತ ಏನಾರು ಸೆಪರೇಟ್ ಆಗಿ ಪ್ರಿಂಟ್ ಹೊಡಿತಾರ. ಹೋಗ ಬೇಗ ತೊಗೊಂಬಾ. ಸ್ವಾಮಿಗಳೇ, ನೀವೇ ಅನೌನ್ಸ್ ಮಾಡ್ಬೇಕಂತೆ. ಹೋಗ ನೋಟ್ಗಳೇನ ದೇಪ್ಕೊಂಬಿಟ್ಟಿ ಆ ಕಡೆ ತೊಗೊಂಬಾ. ಸ್ವಾಮಿಗಳೇ, ನೀವು ತೊಳ್ಕೊಳ್ಳಿ.
TRP ರೇಟು ಚೆನ್ನಾಗಿರೋವರೆಗೂ ಈ ಸ್ವಾಮಿ ಬೇಕಾಗಿತ್ತು ಈ ಚಾನೆಲ್ ಅವ್ರಿಗೆ. ಈಗ ಚಿಟ್ಟೆ ಸ್ವಾಮಿನ ಇಟ್ಕೊಂಡು ಪ್ರೋಗ್ರಾಮ್ ಮಾಡ್ತಾರಂತ. ಮಾಡ್ಲಿ ಚಿಟ್ಟೆ ಹಾಳು ಮಾಡಬೇಕು ಅಂತಾನೆ ಸಪ್ರೇಟ್ ಆಗಿ ನಾನು ಕಾಟಂಪೇಟೆ ತುಳಸಿ ತೋಟ ಪಾರ್ಕಲ್ಲಿ ದೊಡ್ಡ ಹೋಮ ಮಾಡಿಕೊಂಡಿದ್ದೀನಿ. ನೀವು ನಿಗುರುಗಳೇ, ಈಗ ತಾನೇ ನಮ್ಮ ಹುಡುಗರು ಒಳಗಡೆಯಿಂದ ಹೊರಗಡೆ ಬಂದವ್ರೆ, ಅವ್ರಿಗೆ ಡೀಲ್ ಕೊಟ್ಟು ಎತ್ತಿಸ್ಬಿಡವ. ಅದೆಲ್ಲ ಹಳೆ ಕತೆ ಆಯ್ತು. ನಮ್ಮ AK-47 ಓಂ ಪ್ರಕಾಶ್ ರಾವ್ ಹೇಳಿ AK-56 AK-96 ಹಸ್ಬಿಟ್ಟು ಡಮ್ ಅನ್ಸ್ಬಿಡೋಣ. ಏನಂತೀರಾ? ಯಾಕೆ ಬಾಂಬ್ ಹಾಕಿ ಡಮ್ ಅನ್ನಿಸ್ಬಿಡೋಣ? ಏಯ್ ಬೇವರ್ಸಿ ನಾಯಿಗಳ, ನನ್ನ ಮಕ್ಳ, ನೀವೆಲ್ಲ ನನ್ನ ಜೈಲಿಗೆ ಕಳ್ಸೋ ಪ್ರೋಗ್ರಾಮ್ ಇಟ್ಕೊಂಡಿದ್ದೀರಾ? ಇದಕ್ಕೆಲ್ಲ ಒಬ್ನೇ ಒಬ್ಬ ಇರೋದು, ಸೊಳ್ಳೆಗಾಲದ ಹೊಗೆ ಸ್ವಾಮಿ. ನೀನ್ ಅನ್ಕೊಂಡಾಗಲ್ಲ, ಅವನು ಚಿಟ್ಟೆ ಅಲ್ಲ, ಗರುಡ. ತಂತ್ರದಿಂದ ಏನು ಕೆಲಸ ಆಗಲ್ಲ, ಅದಕ್ಕೆ ಮಂತ್ರ ಬೇಕು. ತಂತ್ರ ಮಂತ್ರ ಕುತಂತ್ರ ಅದ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ನೀನ್ ಹಾಕೋ ಹೊಗೆಯಿಂದ ಚಿಟ್ಟೆ ಸುಟ್ಟು ಭಸ್ಮ ಆಗ್ಬೇಕು ಅಷ್ಟೇ. ಆ ವಿಷಯ ನನಗ್ ಬಿಡು. ಇದೇನಿದು ಆಯುಧ ಮೊಂಡಾಗಿದೆಯಲ್ಲ? ಕೆಲಸ ಮಾಡೋ ಆಯುಧಗಳೇ ಮೊಂಡಾಗ್ತಾ ಕುಂತವೆ. ಇದು ಕೆಲಸ ಮಾಡದೇ ಇರೋ ಆಯುಧ, ಮೊಂಡಾಗ್ದಿರೋ ಇನ್ನೇನಾಗ್ತದೆ? ಕೆಲಸ ಇರ್ಲಿ ಬಿಡ್ಲಿ, ಆಯುಧ ಚೆನ್ನಾಗಿಟ್ಕೋಬೇಕು. ಆಗಾಗ ಸಾಣೆ ಇಡಿಸ್ತಾ ಇರಬೇಕು. ಸಾಣೆ ಇಡ್ಸಕ್ ನಮ್ಗೆ ಗೊತ್ತು. ಕೊಯಮತ್ತೂರಿಂದ ಬರಕ್ ಹೇಳಿದೀನಿ ಅವನ್ನ. ನಿನ್ಪಾಡ್ ನೀನು ಹೋಗು, ಹೊಗೆ ಹಾಕು. ಇವತ್ತಿನ ಟಾಪಿಕ್ ಗಂಟೆಯನ್ನ ಬಳಸುವ ಬಗ್ಗೆ. ಇದೆಲ್ಲಕ್ಕೆ ತಲೆ ಮೇಲೆ ಲೋಲ್ಗರಿ ಹೋಗ್ಬಿಟ್ಟು ಕೋಳಿ ಪುಕ್ಕ ಬಂದ್ಬಿಟ್ಟದೆ. ಕೋಳಿ ಪುಕ್ಕ ರಾತ್ರಿ ಮನೆ ಕಂಡಿದ್ದಲ್ಲ, ನಿಮ್ಮ ಭಕ್ತರು ಬಂದು ಯಾರೋ ದೇವ್ ಹೋಗ್ಬಿಟ್ಟವ್ರೆ, ಅದಕ್ಕೆ ಇದನ್ನ ಮಾಡಿ ಕಂಡಿದ್ದೀನಿ. ಸಮಯ ಫಸ್ಟ್ ಮೊಬೈಲ್ ಅಂತ ಹೇಳಿ ಜಂಗಮ ಗಂಟೆ ಅಂದ್ರೆ ಯಾರಿಗ ಅರ್ಥ ಆಗ್ತೈತ್ರೆ? ಮೊಬೈಲ್ ಫೇಸ್ಬುಕ್ ನಲ್ಲಿ ಫೇಸ್ ಹಾಕಬಾರ್ದು, ಮೊಬೈಲ್ ನಲ್ಲಿ ಮೆಸೇಜ್ ಕಳಿಸಬಾರ್ದು. ಲಾಕ್ ಆಗ್ಬಿಡ್ತೀರಾ. ಈ ಮೊಬೈಲ್ಗೆ ಸಮಯ, ಸಂದರ್ಭ, ಸ್ಥಳಗಳ ಪರಿವೇನೇ ಇರೋದಿಲ್ಲ. ಟಾಯ್ಲೆಟ್ ಅಲ್ಲೂ ಬಡ್ಕೊಳ್ಳುತ್ತೆ, ಟೆಂಪಲ್ ಅಲ್ಲೂ ಬಡ್ಕೊಳ್ಳುತ್ತೆ. ಮುಖ್ಯವಾಗಿ ಆರೋಗ್ಯಾಲಯ, ದೇವಾಲಯ, ಜ್ಞಾನಾಲಯಗಳಲ್ಲಿ ಬಳಸಬಾರದು. ಅತಿ ಮುಖ್ಯವಾಗಿ ವಿಧಾನಸೌಧದಲ್ಲಿ ಬಳಸಬಾರದು. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ರಿಪೀಟ್ ಪ್ಲೀಸ್. ದೇವ್ರೆ, ನೀವು ನಿಜವಾದ ದೇವರಾದ್ರೆ ನಾನೊಂದು ಕೇಳ್ತೀನಿ, ಕೊಡ್ತೀರಾ? ನಿಮ್ಮ ಡೀಟೇಲ್ಸ್ ಹೇಳಿ, ಕೊಡ್ತಾರೆ. ನನ್ನ ಹೆಸರು ಬ್ರಹ್ಮ ಅವರಂತ, MA PhD. ಓದೋದ್ರೊಳಗೆ ಜೀವನದಲ್ಲಿ 35 ವರ್ಷ ಕಳೆದು ಹೋಗ್ಬಿಡ್ತು. ಒಂದು ಸಣ್ಣ ಕೆಲಸದಿಂದ ದೊಡ್ಡ ಕೆಲಸ ಸಲುವಾಗಿ ಪ್ರಯತ್ನ ಮಾಡಿ ಅಲ್ಲಿ 25 ವರ್ಷ ಕಳೆದು ಹೋಯ್ತು. ಇದ್ರ ಮಧ್ಯೆ ಮಕ್ಕಳು, ಅವ್ರ ವಿದ್ಯಾಭ್ಯಾಸ, ಅವ್ರ ಮದುವೆ, ಇವನ್ನೆಲ್ಲ ಮಾಡೋದ್ರೊಳಗೆ ಜೀವನ ಸವಕಳಿ ಬಿದ್ದು ಹೋಯ್ತು. ಆಸರೆ 5 ಹೆಣ್ತಿನೇ ನನ್ನ ಬಿಟ್ಟು ಸತ್ತು ಹೋಗ್ಬಿಟ್ಲು. ಮಕ್ಕಳು ಮರಿನೂ ತಂಪಾಡಿಗೆ ತಾವು ನನ್ನನ್ನು ಒಂಟಿ ಆಗಿಬಿಟ್ಟು ಹೊರಟು ಹೋಗ್ಬಿಟ್ರು. ಜೀವನದಲ್ಲಿ ಎಲ್ಲ ಸಿಕ್ತು, ಈಗ ಹೊಟ್ಟೆಗೆ ಅನ್ನ ಸೇರ್ತಾ ಇಲ್ಲ, ರಾತ್ರಿ ನಿದ್ದೆ ಬರ್ತಾ ಇಲ್ಲ, ಮುಖ್ಯವಾಗಿ ನೆಮ್ಮದಿನೇ ಸಿಗ್ತಾ ಇಲ್ಲ ಜೀವಕ್ಕೆ. ನಿಮ್ಮ ಕೈಯಿಂದ ಆ ನೆಮ್ಮದಿ ಕೊಡ್ಸೋಕೆ ಸಾಧ್ಯ ಇದೆಯಾ? ಬನ್ನಿ, ಕೊಡಿಸ್ತೀನಿ. ಇವನೆಲ್ಲಿ ಕೊಡಿಸ್ತಾನೆ? ಅಂಗಡಿಯಲ್ಲಿ ಸಿಗುತ್ತಾ? ಅಯ್ಯೋ, ನನ್ನೆಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನಾನು ಊಟ ಮಾಡಲ್ಲ, ನನಗೆ ಊಟ ಸೇರಲ್ಲ. ನೀವು ಊಟ ಮಾಡಬೇಡಿ, ಇವರಿಗೆಲ್ಲ ಹೊಟ್ಟೆ ತುಂಬುವಷ್ಟು ಪ್ರೀತಿಯಿಂದ ತೃಪ್ತಿ ಆಗೋವರೆಗೂ ಎಲ್ಲರಿಗೂ ಬಡಿಸಿ. ಆಗ್ಬಹುದು. ಕಲರ್ ರೈಸ್, ಕಮನ್ ರೈಸ್ ಕೊಡ ಇಲ್ಲೇ. ತಡಿ ಸೊಮ್ಮೆ. ಇರ್ಲಿ, ಸಾವಕಾಶ ಊಟ ಮಾಡಿ, ಹೊಡೆದಿಂದ ಊಟ ಮಾಡಿ, ಸಂಕೋಚ ಪಟ್ಕೋಬೇಡಿ. ಚೆನ್ನಾಗಿ ಉಂಟವ್ರೆ. ಅದೇ ಉಂಡ್ರೋ. ನೀವು ತುಂಬಾ ಒಳ್ಳೆಯವ್ರಿ. ನಿಮ್ಮ ಥರ ಊಟ ಯಾರು ಬಡಿಸಿಲ್ಲ. ಹೊಟ್ಟೆ ತುಂಬ ಊಟ ಹಾಕಿದ್ದೀರಿ. ಊಟ ತುಂಬ ಚೆನ್ನಾಗಿತ್ತು. ದೇವರು ನಿಮ್ಮನ್ನು ಯಾವಾಗಲೂ ಇದೇ ರೀತಿ ಸಂತೋಷವಾಗಿ ಆರೋಗ್ಯವಾಗಿಟ್ಟಿರಲಿ. ಇವರು ಬ್ರಹ್ಮಾವರಂತ ವಿಚಾರವಂತರು. ಇವರೆಲ್ಲ ಅನಾಥರೆ, ನನ್ ಬಿಟ್ಟು. ನಿಮ್ಮ ಹಾಗೆ ನೊಂದಿರೋರು. ಬದುಕಲ್ಲಿ ಎಲ್ಲ ಇದ್ದು ಕೂಡ ಸುಖ, ಶಾಂತಿ, ನೆಮ್ಮದಿಗೋಸ್ಕರ ಇಲ್ಲಿಗೆ ಬಂದಿದ್ದಾರೆ. ನಿಮಗೆಷ್ಟು ಒಳ್ಳೆ ವಿಚಾರಗಳು ಗೊತ್ತೋ ಅದನ್ನೆಲ್ಲ ಇವ್ರ ಹತ್ರ ಹಂಚ್ಕೊಳ್ಳಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಬೇಡಿ. ಮರ ಗಿಡಗಳನ್ನು ನೆಟ್ಟು ಬೆಳೆಸಿ, ಅದರ ಉಪಯೋಗ 4 ಜನಕ್ಕಾಗಲಿ. ನೆರಳು ಜೀವನಕ್ಕೆ ಬಲು ಮುಖ್ಯ. 4 ಜನ ಆ ನೆರಳಲ್ಲಿ ನಿಂತರೆ ನಿಮ್ಮ ಜೀವನ ಸಾರ್ಥಕವಾಗುತ್ತೆ. ಅದನ್ನು ನೋಡುವಾಗ
ನಾನು ಅರಣ್ಯ ಇಲಾಖೆಯಲ್ಲಿದ್ದಾಗ ಸಾಕಷ್ಟು ಮರಗಿಡಗಳನ್ನು ಬೆಳೆಸಿದೆ. ಆದರೆ ಆ ಕೆಲಸದ ಕ್ರೆಡಿಟನ್ನೆಲ್ಲ ಬೇರೆಯವರು ಬಳಸ್ಕೊಂಡ್ರು. ಆದರೆ ಆ ಮರಗಿಡಗಳು ಇನ್ನೂ ಇದ್ದಾವೆ. ಮನುಷ್ಯ ಹೋದರೂ ನೆರಳು ಶಾಶ್ವತವಾಗಿ ಉಳಿಯುತ್ತೆ. ಇಲ್ಲಿ ಶಾಂತವಾಗಿ ಕೂತ್ಕೊಂಡು ನಿಮ್ಮ ಜೀವನದ ಎಲ್ಲಾ ಸವಿನೆನಪುಗಳನ್ನ ಮೆಲುಕು ಹಾಕಿ ಭಕ್ತಿಯಿಂದ ಧ್ಯಾನ ಮಾಡಿ. ಹಾ, ಕೇಕೆ ಓಕೆ. ಇವಾಗ ಏನ್ ಅನಿಸ್ತಾ ಇದೆ ನಿಮ್ಮ ಮನಸ್ಸಿಗೆ? ಏನೋ ಹೊಸ ಅನುಭವ, ಮನಸ್ಸಿಗೆ ಉಲ್ಲಾಸ ಅನಿಸ್ತಾ ಇದೆ. ಇನ್ನೂ ಮಾಡಬೇಕಾದಷ್ಟು ಕೆಲಸ ಬೇಕಾದಷ್ಟಿದೆ. ಬನ್ನಿ, ಇವತ್ತಿಗೆ ಇಷ್ಟು ಸಾಕು. ಹೊಟ್ಟೆ ಹಸಿತಾ ಇದೆ. ಚೆನ್ನಾಗಿ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ಏನಂದ್ರಿ ನೀವು? ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ಅಂದೆ. ನೀವು ನನ್ನ ಏನು ಕೇಳಿದ್ರಿ? ನೆಮ್ಮದಿಯಾಗಿ ನಿದ್ದೆ. ಅಪ್ಪ ಸ್ವಾಮಿ, ನೆಮ್ಮದಿ ಎಲ್ಲೂ ಸಿಗೋದಿಲ್ಲ. ಅದನ್ನ ನಾವೇ ಪಡ್ಕೋಬೇಕು. ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಮನೆ, ಮಕ್ಕಳು, ಸಂಸಾರ ಅಂತ ಬದುಕ್ತಾನಲ್ಲ, ಬದುಕು ಅದು ಬದುಕಲ್ಲ. ಯಾವಾಗ ಇನ್ನೊಬ್ಬರ ಕಷ್ಟದಲ್ಲಿ ಭಾಗಿಯಾಗಿ ಅದರಿಂದ ಅವನಿಗೆ ನಿಜವಾಗ್ಲೂ ಒಳ್ಳೇದಾಗುತ್ತೋ ಆಗ ಸಿಗುವಂತ ತೃಪ್ತಿ ನಿಜವಾದ ತೃಪ್ತಿ. ಆಗ ಸಿಗುವಂತ ಸಂತೋಷ ನಿಜವಾದ ಸಂತೋಷ. ಮನುಷ್ಯ ಎಷ್ಟು ಕೋಟಿ ಕೋಟಿ ಹಣ ಸಂಪಾದನೆ ಮಾಡಿದ್ರು ಏನು ಪ್ರಯೋಜನ? ಆದ್ರೆ ಈ ಒಂದು ಕೆಲಸದಲ್ಲಿ ಸಿಗುವಂತ ನೆಮ್ಮದಿ ಆ ಕೋಟಿ ಕೋಟಿ ಹಣ ಸಂಪಾದನೆ ಮಾಡೋದ್ರಲ್ಲಿ ಸಿಗುತ್ತಾ? ಅದು ಒಂದು ಬದುಕ? ಹೇಳಿ. ನಿಮಗೆ ಗೊತ್ತಿರೋ ಎಲ್ಲಾ ಒಳ್ಳೆ ವಿಚಾರಗಳನ್ನ ಅವ್ರ ಹತ್ರ ಹಂಚ್ಕೊಳ್ಳಿ. ಮನುಷ್ಯ ಈ ಭೂಮಿ ಮೇಲೆ ಎಷ್ಟು ವರ್ಷ ಬದುಕ್ತಾನೆ ಅನ್ನೋದು ಮುಖ್ಯ ಅಲ್ಲ, ಹೆಂಗ್ ಬದುಕ್ತಾ ಅನ್ನೋದು ಮುಖ್ಯ. ಇಷ್ಟು ದಿವಸ ನನಗೆ ಇದಕ್ಕೆ ಉತ್ತರ ಸಿಕ್ಕಿದ್ದಿಲ್ಲ ಕಣಪ್ಪ. ನೀನೇ ನಿಜವಾದ ದೇವರು ಕಣಪ್ಪ, ನೀನೇ ನಿಜವಾದ. ಅಯ್ಯೋ, ನಿಮ್ ದಮ್ಮಯ್ಯ ಅಂತೀನಿ. ಹೇಳಿ ಹೇಳಿ, ಮೇಲೆ ಹೇಳಿ, ಮೇಲೆ ಹೇಳಿ, ಮೇಲೆ ಹೇಳಿ. ನಿಜ, ನೀನೇ ದೇವರು ಕಣಪ್ಪ. ಇನ್ನು ನೆಮ್ಮದಿ ಸಿಕ್ಬಿಡ್ತು, ನೆಮ್ಮದಿ ಸಿಕ್ಬಿಡ್ತು. ಇದು ಯಾಕ್ಲ ಕರಿಯ? ಇದು ಯಾಕೋ ಹಿಂಗತ್ತೆ ಮುದೇವಿ? ವಿಷಯ ಅದೇನಂತ ಹೇಳ್ಬಿಟ್ಟಲ್ಲ, ದವಡ ಮೇಲೆ ಕುದ್ದು ಬಿಡ್ತೀನಿ. ಹೇಳ್ಬಿಟ್ಟು ಹೇಳೋ. ನೀನ್ ಇಷ್ಟೊಂದು ಒಳ್ಳೆನಾಗ್ಬಿಟ್ರೆ ನಾವ್ ಹೆಂಗೋ ಜೀವನ ಮಾಡೋದು? ಪಾಪ ನನ್ನ ಮಕ್ಕಳು, ಅಯ್ಯೋ ಕಣ್ಣ ಮಕ್ಕಳ, ನೋ ಚಿಟ್ಟೆ, ನಿನ್ನ ಹಾಳು ಮಾಡಕ್ಕೆ ಈ ನನ್ನ ಮಗ ಒಬ್ಬ ಸಾಕು ಕಣೋ. ಪರವಾಗಿಲ್ಲ ಕಣ್ರು, ನಾನು 420 ಅಂದ್ರೆ ನೀವು 840 ಕಣ್ರು. ಏನು ಕಣ್ಣನ ಮಕ್ಕಳ ಬಾಯಿಲಿ ಕನಕದಾಸರ ಪದ, ವೇದಾಂತದ ಘೋಷಣೆ. ಪರವಾಗಿಲ್ಲ ಕಣ್ರು, ಎಲ್ಲ ಕಚ್ಚಡ ಕೆಲಸದ ಮಧ್ಯೆ ಒಂದೊಂದು ಒಳ್ಳೆ ಕೆಲಸ ಮಾಡ್ತೀಯ. ಮಾಡು, ದೇವ್ರು ನಿಂಗೆ ಒಳ್ಳೇದ್ ಮಾಡ್ತಾನೆ. ಆದ್ರೆ ಇವ್ನು ನಿನ್ನ ಹಾಳು ಮಾಡ್ತಾನೆ, ಹುಷಾರು. ನಾವೇನ್ ರಾಮಾಯಣ ಮಹಾಭಾರತ ಓದ್ದವ್ರೆ? ಆ ವಯ್ಯ ಬಂದ್ಬಿಟ್ಟು ನಂತವೆಲ್ಲ ಅದೇ, ಆದ್ರೆ ನನ್ನ ಮನ್ಸಿಗೆ ನೆಮ್ಮದಿ ಇಲ್ಲ ಅಂತಂದ. ನಮ್ಮ ಅಪ್ಪ 1000 ಸಲ ಒಂದೇ ಮಾತು ಹೇಳ್ತಿದ್ದ, ಈ ತರ ಎಲ್ಲ ವೇಷ ಹಾಕೊಂಡು ನೀನು ಜೀವನದಲ್ಲಿ ಏನು ಸಾಧನೆ ಮಾಡಿದ್ಯಾ ಅಂತ ಹೇಳ. ನಮಗ್ ಮಾತ್ರ ಬದುಕದೆ ಇನ್ನೊಬ್ರಿಗಾಗಿ ಬದುಕಿದ್ರೆ ಒಳ್ಳೆ ಹೆಸರು ಸಿಗುತ್ತೆ, ಅನ್ನ ಸಿಗುತ್ತೆ, ನಿದ್ದೆ ಬರುತ್ತೆ, ಮುಖ್ಯವಾಗಿ ನೆಮ್ಮದಿ ಸಿಗುತ್ತೆ. ತಿಳ್ಕೊಳ್ಳೋ. ಅದನ್ನೆಲ್ಲ ಪ್ಲೇ ಮಾಡಿದೆ, ವರ್ಕೌಟ್ ಆಗೋಯ್ತು. ಅದಕ್ಕೆ ಹೇಳೋದು ದೊಡ್ಡವ್ರ ಮಾತು ಕೇಳಬೇಕು ಅಂತ. ಆ ಗಾಂಧೀಜಿಗೆ ಜೈ. ಬಾವ್ಲಿಗಳ ತರ ಇದ್ರ ನಿಲ್ಸರಲೇ. ಬಂದಿದ್ದ ಕೆಲಸನೇ ಮರ್ತೋಗ್ಬಿಟ್ನಲ್ಪ. ನೋಡಪ್ಪ, ನೀವೇನೋ ವರ್ಲ್ಡ್ ಫೇಮಸ್ ಆಗ್ಬಿಟ್ರಿ. ನಿಮ್ಮ ಚಡ್ಡಿ ದೋಸ್ತು ಅಂದ್ರೆ ಯಾರು ನಂಬ್ತಾ ಇಲ್ಲ. ಅದಕ್ಕೆ ಒಂದು ಡಿಸೈನ್ ಆಗಿ ಒಂದು 15 ಫೋಟೋ ನನ್ನ ಜೊತೆಲಿ ಕೊಟ್ಬಿಡಪ್ಪ. ಆಮೇಲೆ 1 ವರ್ಷಕ್ಕೆ ಆಗೋಷ್ಟು ಪ್ರೋಗ್ರಾಮ್ ಲಿಸ್ಟ್ ತಂದಿದ್ದೀನಿ. ಎಲ್ಲಾ ಪ್ರೋಗ್ರಾಮಿಗೆ ನೀವು ಅಟೆಂಡ್ ಆಗ್ಬಿಟ್ಟು ನನ್ನ ಮಾನ ಮರ್ಯಾದೆ ಉಳಿಸ್ರಪ್ಪ. ಫೋಟೋಗ್ರಾಫರ್ ಪಾಪ ಭಕ್ತ, ಸ್ವಲ್ಪ ನಿಧಾನ ಕಣೋ. ಎಲ್ಲ ಲೇಡೀಸ್ ಫಂಕ್ಷನ್ ಇದೆ. ನಮ್ಗೆ ಗೊತ್ತಿತ್ತು ಅವ್ನು ಹಿಂಗೆಲ್ಲ ಮಾಡ್ತಾನೆ ಅಂತ. ನೋಡಿ, ಎಲ್ಲ ಫೋಟೋ ಹಾಕ್ಬಿಟ್ಟವನೆ. ನನ್ ಪೂಜೆ ಸಕ್ಸಸ್. ಚಿಟ್ಟೆ ರೆಕ್ಕೆ ನನ್ ಕೈ ಸಿಕ್ಬಿಡ್ತು. ಆ ಚಿಟ್ಟೆ ವೀಕ್ನೆಸ್ ತಿಳ್ಕೊಂಡು ಅದನ್ನ ಢಮಾರ್ ಅನಿಸ್ಬಿಡ್ತೀನಿ. ಹೋಗ್ರು, ಆ ರೆಕ್ಕೆನ ಎತ್ತಾಕೊಂಬರ್ರು. ಯಾರು ನೀವಲ್ಲ? ನನ್ನ ಕೇಳಿ ಕರ್ಕೊಂಡ್ ಬಂದಿದ್ದೀರಾ? ಅಯ್ಯೋ, ಮನೆ ಫುಲ್ ಹೋಗಿ ಎಲ್ಲೋ ಬೆಂಕಿ ಹಟ್ಕೊಂಡ್ಬಿಟ್ಟಿದ್ದೆ. ಬೇಗ ಫೈರ್ ಮ್ಯಾನ್ ಕರೆಸ್ರು, ಇಲ್ಲಾಂದ್ರೆ ಎಲ್ರು ಹೋಗಿ ಯಾರು ನೀನು? ಫಾರಿನ್ ಕೋಣ ಇದಂಗಿದ್ಯಾ?
ಈ ಹೊಗೆ ಸ್ವಾಮಿ ದರ್ಶನ ಪಡೆಯೋಕೆ ಜನರು ಕಾಡು ಮೇರೆಗಳಲ್ಲಿ ಅಲಿತಾ ಇರ್ತಾರೆ. ಪರದೇಶದವರು ಪರದಾಡ್ತಾ ಇರ್ತಾರೆ. ನೀನೇ ಪುಣ್ಯವಂತ, ನಾನೇ ಕರ್ಸ್ಕೊಂಡಿದ್ದೀನಿ. ಯಾಕೋ? ನನ್ನ ಹೊಗೆ ಮಂತ್ರದಿಂದ ನಾನ್ ನಿನ್ನ ವಶ ಮಾಡ್ಕೊಂಡಿದ್ದೀನಿ. ನಾನು ಹೇಳ್ದಾಗ ನೀನ್ ಕೇಳಬೇಕು. ನಾನ್ ಕೇಳಿದ ಪ್ರಶ್ನೆಗಳಿಗೆಲ್ಲ ಫಟ್ ಫಟ್ ಅಂತ ಫಿಲ್ಟರ್ ಮಾಡದೆ ಉತ್ತರ ಹೇಳಬೇಕು. ಚಿಟ್ಟೆ ಸ್ವಾಮಿ ಯಾರು? ಚಿಟ್ಟೆ ಸ್ವಾಮಿ ಅಂತ ನೀನೇ ಹೇಳ್ತಾ ಇದ್ಯಾ, ನನ್ನ ಬೇರೆ ಕೇಳಬೇಕಾ? ನೀನು ಅವನು ಚಡ್ಡಿ ದೋಸ್ತ? ನಾವಿಬ್ರು ಚಡ್ಡಿ ದೋಸ್ತೆ, ಆದ್ರೆ ಒಂದೇ ಚಡ್ಡಿನ ಇಬ್ರು ಹಾಕೊಳ್ಳಲ್ಲ, ಬೇರೆ ಬೇರೆ ಹಾಕೋತೀವಿ. ತಲೆ ಹರಟೆ ಮಾಡಬೇಡ. ಚಿಟ್ಟೆ ಸ್ವಾಮಿ ವೀಕ್ನೆಸ್ ಏನು? ಫ್ಲೇವರ್ ಟು ಫ್ಲೇವರ್ ಜಂಪಿಂಗ್, ಹಾರ್ಟ್ ಟು ಹಾರ್ಟ್ ಟಚಿಂಗ್, ಫುಲ್ ಕಲರ್ಸ್. ಚಿಟ್ಟೆ ಒರಿಜಿನಲ್ ಹೆಸರೇನು? ಬಟರ್ಫ್ಲೈ ಗಾಡ್. ಯಾರ ಮುಂದೆ ಮಾತಾಡ್ತಾ ಇದೀಯ ಅಂತ ಗೊತ್ತಾ ನಿನಗೆ? ಗೊತ್ತು, ಈ ಟಿವಿ ಸೀರಿಯಲ್ ಅಲ್ಲಿ ಬರುತ್ತಲ್ಲ ಜೀ ಬೊಂಬ, ಅದ್ರ ಜೊತೆ. ನಕರ ಗಿಕ್ರ ಮಾಡಿದ್ರೆ ಹೊಗೆ ಹಾಕ್ಬಿಡ್ತೀನಿ. ನಿಲ್ಸಯ್ಯ ನೀನ್ ಹೊಗೆ ಹಾಕದ್ನ. ಈ ಹೊಗೆ ಹಾಕೋ ಕಾರ್ಯಕ್ರಮ ಎಲ್ಲ ನಮಗೂ ಗೊತ್ತು. ಕಾಗೆ ಗೂಬೆ ಕಥೆ ಎಲ್ಲ ಬೇರೆಯವ್ರ ಹತ್ರ ಇಟ್ಕೋ. ನಿನ್ಗೇನ್ ಬೇಕು ಅಂತ ನನಗೆ ಗೊತ್ತು. ಮೊದ್ಲು ವಿಷಯಕ್ಕೆ ಗೊತ್ತಾಗೋಯ್ತಾ? ನಾನು ಚಿಟ್ಟೆನ ಹೊಗೆ ಹಾಕಿ ಸಾಯಿಸ್ಬಿಡ್ತೀನಿ ಅಂತ ಡೀಲ್ ಒಪ್ಕೊಂಡಿದೀನಿ. ನೀನು ಚಿಟ್ಟೆ ಜೊತೆ ಇದ್ದ ಫೋಟೋನ ಪೇಪರ್ ಅಲ್ಲಿ ನೋಡ್ದೆ. ನಾನು ನೀನು ಕೈ ಮಿಲಾಯಿಸೋಣ. ಕೈ ಮೇಲಾಯಿಸಿದ್ರೆ ನಮಗೇನ್ ಪ್ರಾಫಿಟ್? ಮೊದಲು ಕೆಲಸ, ಆಮೇಲೆ ಕಾಸು. ಮೊದಲು ಕಾಸು, ಆಮೇಲೆ ಕೆಲಸ. ಯಾಕೆಂದ್ರೆ ಕೆಲಸ ಆದ್ಮೇಲೆ ನೀನ್ ನನಗೆ ಹೋಗಿ ಹಾಕ್ಬಿಟ್ರೆ ದೇವ್ರನ್ನ ಕೊಡ್ತೀನಪ್ಪ. ನಾನ್ ನಂಬಲ್ಲಪ್ಪ. ನಮ್ಗೆ ಕಾಸು ಕೊಟ್ರೆ ಕ್ಲಾಸು, ಮೋಸ ಮಾಡಿದ್ರೆ ಮಾಸು ಎತ್ತ ಬಿಡ್ತೀವಿ. ಈಗ ನೀನೇ ಬಾಸು, ಡೋಂಟ್ ವರಿ. ಅದಕ್ಕೆ ಕೈ ಮಿಲಾಯಿಸು. ಫಸ್ಟ್ ಈ ಹೊಗೆನ ಸೈಡ್ಗೆ ಹಾಕು. ವಯಸ್ಸಾಗಿದೆ, ಹೊಗೆ ಹಾಕೊಂಡ್ಬಿಟ್ಯಾ? ನಮ್ಮ ಚಿಟ್ಟೆ ಆಶ್ರಮಕ್ಕೆ ಆಗಮಿಸಿರುವಂತಹ ಡೋಲ್ ಪಕ್ಷದ ನಾಯಕರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಅವರ ಸಹಪಾಠಿಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಗಣ್ಯರನ್ನ ಕುರಿತು ನಮ್ಮ ಚಿಟ್ಟೆ ಸ್ವಾಮಿಗಳು ಎರಡು ಮಾತಾಡಬೇಕು ಅಂತ ಹೇಳಿ ಕೆ ವಿನಂತಿ. ಆಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಬಹಳ ವ್ಯತ್ಯಾಸವಿದೆ. ಆಗಿನ ಕಾಲದಲ್ಲಿ ಕತ್ತಿ ಹಿಡಿದ್ರೆ ರಾಜ, ಆದ್ರೆ ಈಗಿನ ಕಾಲದಲ್ಲಿ ಕತ್ತಿ ಹಿಡಿದ್ರೆ ರೌಡಿ. ಇವತ್ತಿನ ಕಾಲದಲ್ಲಿ ಯಾವ ಕೆಲಸವನ್ನ ಬೇಕಾದರೂ ಮಾಡಬಹುದು, ಆದ್ರೆ ರಾಜಕೀಯವನ್ನ ಮಾತ್ರ ಮಾಡಕ್ಕಾಗೋದಿಲ್ಲ. ಇವ್ರನ್ನ ಇಟ್ಕೊಂಡು ನೀವು ಹೇಳಿದ್ದು ನಾವು ಕೇಳಿದ್ದು ಮಾಡಬಹುದು, ತಲೆ ಹರಟೆ ಮಾಡಿರಬಹುದು, ಚಕ್ರ ವ್ಯೂಹದಲ್ಲಿ ಸಿಲುಕಿಸಿರಬಹುದು, ಜುಗಲ್ ಬಂದಿಯಲ್ಲಿ ಬಂಧಿಸಿರಬಹುದು, ಸಿಂಗ್ರಿ ಪಂಗ್ರಿ ಡಿಂಗ್ರಿ ಅಂತ ಹೊಗಳಿರಬಹುದು, ತೆಗಳಿರಬಹುದು, ಸಖತ್ತಾಕುಯ್ತಾನ್ ಕಾಣಾನೋ ಅಂತಾನೂ ಹೇಳಿರಬಹುದು. ಪಾಪ ಇವರು ಜನಸೇವೆ ಮಾಡೋದಕ್ಕೆ ಎಷ್ಟೆಲ್ಲಾ ಕಷ್ಟ ಪಡಬೇಕು ಗೊತ್ತೇನ್ರಿ? ಮೂರ್ ದಿನಕ್ಕೂ ಮೂರನ್ನು ಬಿಟ್ಟು, ಅಂದ್ರೆ ಹೆಂಡತಿ ಮನೆ ಮಕ್ಕಳನ್ನ ಬಿಟ್ಟು ರೆಸಾರ್ಟ್ಗೆ ಹೋಗಿ ಕೂತ್ಕೋಬೇಕು. ವಿಧಾನಸೌಧಕ್ಕೆ ಹೋಗಿ ಟೇಬಲ್ ಮೇಲೆ ನಿಂತ್ಕೊಂಡು ಬಟ್ಟೆ ಹರ್ಕೊಂಡು ಲಬಲಬೋ ಅಂತ ಬಾಯ್ ಬಡ್ಕೋಬೇಕು. ಬೇರೆ ಯಾರಿಗೂ ಅಧಿಕಾರ ಹೋಯ್ತು ಅಂತಂದ್ರೆ BP ಇದ್ರೂ ಪರವಾಗಿಲ್ಲ ಅಂತ ಬೆಂಗಳೂರಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಹೋಗ್ಬೇಕು. ಜಾಸ್ತಿ ಪ್ರಾಪರ್ಟಿ ಮಾಡಿದ್ರೆ ಜೈಲ್ಗೆ ಹಾಕ್ಸ್ಬಿಡ್ತಾರೆ. ಅಭಿಮಾನದಿಂದ ಹೀರೋಯಿನ್ ಹತ್ರ ಮಾತಾಡಿದ್ರೆ ಮದ್ವೆನೇ ಮಾಡಿಸ್ಬಿಡ್ತಾರೆ. ನಮ್ಗೆ ಯಾಕೋ ರೋಗ ಅಂತ ಆಸ್ಪತ್ರೆಗೆ ಹೋಗಂಗಿಲ್ಲ, ಹಬ್ಬ ಅಂತ ಫ್ರೆಂಡ್ಸ್ ಮನೆಗೆ ಹೋಗಂಗಿಲ್ಲ, ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ದೇಶದ ಬಗ್ಗೆ ಯೋಚನೆ ಮಾಡೋಂಗಿಲ್ಲ. ಅದ್ ಎಲ್ಲಿ ತೆಗಿತಾರೋ, ಅದ್ ಎಲ್ಲಿ ಹೊಡಿತಾರೋ, ಬೆಳಗ್ಗೆ ಎದ್ರೆ ಪೇಪರ್ ನಲ್ಲಿ ಟಿವಿನಲ್ಲಿ ಫೋಟೋ ಬಂದ್ಬಿಡುತ್ತೆ. ಇಷ್ಟೆಲ್ಲ ಕಷ್ಟಪಡೋ ನಮ್ಮ ನಾಯಕರುಗಳಿಗೆ ನೀವೆಲ್ಲ ಏನ್ ಮಾಡ್ಬೇಕು ಗೊತ್ತೇ? ತಪ್ಪದೇ ವೋಟ್ ಹಾಕ್ಬೇಕು. ರಕ್ತ ಕಳ್ಳ ವೋಟ್ ಹಾಕೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಇವರೆಲ್ಲ ಕಿವಿಲ್ ರಕ್ತ ಬರ್ತೈತೆ, ಸಾಕ್ ಬಿಡೋ, ಪ್ರಸಾದ ಕೊಟ್ಟು ಕಳ್ಸೋ. ತಂತ್ರಿಗಳು ಅಲ್ಲ ಮಂತ್ರಿಗಳು ಕಾಯ್ತಾವ್ರೆ ಹೇಳಿ ಅಟ್ಟೆಯ ಆ ರೆಡ್ ಯೆಲ್ಲೋ ವೈಟ್ ಬ್ಲೂ ಚಾರ್ಟ್ ಕಮಾನ್. ಇದ್ದಿದೆ ಒಂದು. ಎಲ್ಲರೂ ಸಮನಾಗಿ ಹಂಚಿಕೊಳ್ಳಿ. ತೀರ್ಥ ಉಯ್ಯೋ. ಚಿಟ್ಟ ಮಹಾರಾಜ್ ಕಿ, ಚಿಟ್ಟ ಮಹಾರಾಜ್ ಕಿ, ಚಿಟ್ಟ ಮಹಾರಾಜ್ ಕಿ. ಬಲೆ ಕಿಲಾಡಿ ನನ್ನ ಮಕ್ಕಳ್ರೆ ನೀವು. ಥ್ಯಾಂಕ್ ಯು. ನಮಸ್ಕಾರ. ಈ ಮಟ್ಟಿಗೆ ಬೆಳಿತೀರಾ ಅಂತ ಗೊತ್ತಿರ್ಲಿಲ್ಲ. ಏನ್ ಮಾತನಾಡಿದ್ರೆ ಬೋದ್ರೆ, ಕೈ ಬಿಟ್ರೆ ಪ್ರಸಾದ. ಯಂತ್ರ ತಂತ್ರ ಮಂತ್ರ ಎಲ್ಲಿಂದ ಕಲ್ತ್ರೆ ನೀವು? ಬಲೆ ಕಿಲಾಡಿ ನನ್ನ ಮಕ್ಕಳ್ರು ನೀವು. ಅದಕ್ಕೆಲ್ಲ ಕಾರಣ ಆಯ್ತು ಬನ್ನಿ. ನಮ್ಮ ಆಶ್ರಮಕ್ಕೆ ಎಂತೆಂತ ಖತರ್ನಾಕ್ ಭಕ್ತರು ಬರ್ತಾರೆ ಗೊತ್ತಾ? ನಿನ್ ಚಿಟ್ಟೆ ಮೇಲೆ ಕೂಡಿಸ್ಕೊಂಡು ನನಗೊಂದು ಓಟ್ ಟೂರ್ ಮಾಡ್ಸಪ್ಪ.
ದೇವ್ರೆ ನನ್ ಮದ್ವೆಗೆ 10 ವರ್ಷ ಆಯ್ತು, ಇನ್ನೂ ಮಕ್ಳಾಗಿಲ್ಲ. ನಮ್ ಮನೆಗೆ ಒಂದ್ 10 ನಿಮಿಷ ಬಂದ್ ಹೋಗಿ. ಅಯ್ಯೋ ಆಶ್ರಮದ ಬೀಗ ಹಾಕ್ಸ್ಬಿಡ್ತಾಳೆ. ದೇವ್ರೆ ನಾಳೆ ಇಂಡಿಯಾ ಗೆಲ್ಲಂಗ್ ಮಾಡಪ್ಪ, ಸಾಲ ಮಾಡಿ ದುಡ್ಡು ಕಟ್ಟಿದ್ದೀನಿ. ನನ್ಗೆ ಒಳ್ಳೇದ್ ಮಾಡಪ್ಪ ದೇವ್ರೆ, ಇನ್ಮೇಲೆ ಮುಡಿ ನಿನಗೆ ಕೊಡ್ತೀನಿ. ದೇವ್ರೆ ನಮ್ಮ ಮನೆಯಲ್ಲಿ ದಿನ ಸಾರಾಯಿ ಬರಂಗ್ ಮಾಡಪ್ಪ. ಇವನಾಗೋತಿಗೆ ತಟ್ಕೊಂಡವನೆ, ನಿಜವಾದ ದೇವ್ರೆ ಆಗಿದ್ರೆ ಯಾವತ್ತೋ ಹೊಡೋಗ್ಬಿಡ್ತಾ ಇದ್ದ. ಅದಕ್ಕೆ ನಾವೊಂದು ಪ್ಲಾನ್ ಮಾಡಿದ್ವಿ. ಟಿವಿಲಿ ಪೇಪರಲ್ಲಿ ಬರೋ ಅಡ್ವರ್ಟೈಸ್ಮೆಂಟ್ ಸಾಂಗ್ಗಳನ್ನೆಲ್ಲ ಕ್ಯಾಚ್ ಹಾಕೊಂಡು ಒಂದು ಪಾರ್ಟಿ ಮಾಡಿದ್ವಿ. ಶಾಂತಿ 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 ಶಾಂತಿ. ನಾನ್ ಕಾಟಾಳಮ್ಮ ತಂಗಿ ವಾಟಾಳಮ್ಮ. ನಾನ್ ಕನ್ಸಿ ಬಂದ್ರೆ ಸ್ವರ್ಗಕ್ಕೆ ಹೋಗ್ತಾರೆ, ನೆನ್ಸ್ಕೊಂಡ್ರೆ ಉಚ್ಚವಿಕತ್ತಾರೆ. ನನ್ನ ಎದುರಾಕೊಂಡ್ರೆ ಹೊಟ್ಟೆ ನೋವು ಬರ್ಸಿ ಮನೆ ಮುಂದೆ ಹೋಗಿ ಹಾಕಿ ತಂಪೆ ಬೋತಿ ಬಿಡ್ತೀನಿ. ಕೂಲ್ ಕೇಕೆ, ಇವ್ರನ್ನ ಎತ್ತಾಕೊಂಡು ಹೋಗಿ ದೊಡ್ಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡಪ್ಪ. ನಡಿ ಹೋಗೋಣ. ಏಯ್ ನನ್ಗೆ ಯಾಕೋ ಕರ್ಕೊಂಬಂದ್ರೆ? ನನ್ನನ್ನು ಯಾರು ಅಡ್ಕೊಂಡಿದ್ದೀರಾ? ನಿಂಬೆಹಣ್ಣು ಸ್ವಾಮಿ, ನಿಂಬೆಹಣ್ಣು ಸ್ವಾಮಿ. ನಾನು ಯಾರು ಮನೆ ಮುಂದೆ ಆದ್ರೂ ನಿಂಬೆಹಣ್ಣು ಇಟ್ಟು ಕಾಲಲ್ಲಿ ತುಳಿದ್ರೆ ಅವ್ರ ಮನೆ ಢಮಾರ್ ಆಗ್ಬಿಡುತ್ತೆ. ಮೊನ್ನೆ ವಿಧಾನಸೌಧಕ್ಕೆ ಒಂದು ನಿಂಬೆಹಣ್ಣು ಇಟ್ಟೆ, ಅಲ್ಲಿ ಪಕ್ಷನೇ ಗಡ 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 ಆಗೋತು. ಪಟಾಕಿ ಮಠಕ್ಕೆ ಒಂದು ನಿಂಬೆಹಣ್ಣು ಇಟ್ಟೆ, ಅಲ್ಲಿ ಸ್ವಾಮೀಜಿನ ಅಲ್ಲೋಲ ಕಲ್ಲೋಲ ಆಗೋದ್ರೆ. ಈಗ ನಿನ್ಗೊಂದು ನಿಂಬೆಹಣ್ಣು ಕೊಡ್ತೀನಿ, ನೀನು ಟುಸ್ ಆಗ್ಬಿಡ್ತೀಯ. ಕೇಕೆ, ಇದನ್ನು ತೆಗೆದುಕೊಂಡು ಹೋಗಿ ಮಲ್ಲಿಕಾ ಶರಬತ್ ಮಾಡೋ. ಒಂದ್ ಸಾಕಾಗಲ್ಲ, ಇನ್ನೊಂದು ಕೊಡ್ಸಿ. ಇನ್ನೊಂದು ಕಿತ್ಕೊಡ. ಮುಟ್ಟಾಳ್ರ, ನನ್ನನ್ನು ಯಾಕೆ ತಗೋ ಬಂದಿದ್ದೀರಾ? ಮೊದಲನೇದಾಗಿ ನೀವು ನಿಂತಿರೋ ಜಾಗನೇ ಸರಿ ಇಲ್ಲ. ಎಕ್ಕುಟ್ಟು ಹೋಗ್ತೀರಾ. ಪಚ್ಚೆ ನೀಲಿ ಹವಳ ಇರೋ ಉಂಗ್ರ ಬೇರೆ ಹಾಕೊಂಡಿದ್ದೀರಾ. ವೈಬ್ರೇಷನ್ನೇ ಸರಿ ಇಲ್ಲ. 2 4 3 6 5 30 0 ಕಳೆದ ಉಳಿಯೋದು 3. ನಿಮ್ ಕತೆ ಅಷ್ಟೇ. ಫೇಮಸ್ ನ್ಯೂಮರಾಲಜಿಸ್ಟ್ ಹೇಳ್ತಾ ಇದ್ದೀನಿ, ಕೇಳ್ರು. ಎಲ್ಲರ ಬಳಿ 3 ಅಲ್ಲ. ಪ್ರಳಯ 2 ತಿಂಗಳಲ್ಲಿ ಪ್ರಳಯ ಆಗ್ಬಿಡುತ್ತೆ. ನಿಮ್ಮ ಗ್ರಹಗತಿಗಳು ಸರಿ ಇಲ್ಲ. ಈಗ ನನ್ನ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಈಗಲೇ ಇಲ್ಲೇ ಪ್ರಳಯ ಆಗ್ಬಿಡುತ್ತೆ. ಅಪ್ಪ ಪ್ರಳಯ ರಾಜ ಶ್ರೀನಾಥ, ನೀನೇ ಸಾಕಿದ ಗಿಣಿ. ಹೋಗಲೇ ರಾತಿಲಕ ನೋವೇ ಕಾವಾಲಿ, ರಾತಿಲಕ ನೋವೇ ಕಾವಾಲಿ. ಕೇಕೆ, ಇವನ್ ಯಾವನ ಕದ ಚಿಲಕ ಕಾವಲಿ ಅಂತ ಅವನಲ್ಲೋ. ಚಿಲಿಕ ಅಂದ್ರೆ ಗಿಣಿ ಅಂತ ತೆಲುಗಲ್ಲಿ. ಗಿಣಿ ಕಳ್ಕೊಂಡ್ಬಿಟ್ಟವನೇ. అన్న వదిలేయండి, నా చిలక పోయిందన్న. నా చిలక ఉంటే నాకు బిజినెస్ అన్న. నా చిలక మంచి శాస్త్రం చెప్తుందన్న. ಇವನ್ ಕರ್ಕೊಂಡು ಹೋಗಿ ಕಾಗೆ ಕೊಡಲ್ತಳ್ಳೋ. ಬಾಬಾ ಬ್ಲೇಡ್ ಬಾಬಾ, ಫಾರಿನ್ ಡಾಕ್ಟರ್ ನಮ್ದಕ್ಕೆ ಏನು ಮಾಡಕ್ಕೆ ಹಾಕ್ಲಿಲ್ಲ. ಇದು ನಮ್ದಿಗೆ ತಾತಾಗೆ ವಿದ್ಯೆ. ₹1 ಬ್ಲೇಡ್, 1 ನಿಮಿಷದ್ದು ಆಪರೇಷನ್. ಜಾಸ್ತಿಗೆ ಮಾತಾಡಿದ್ರೆ ನಿಮ್ದಿಗೆ ಕುರುಪ್ಗೆ ಹಾಕ್ತಾರೆ. ಅಲ್ಲಿಗೆ ಶೇವಿಂಗ್ ಮಾಡ್ಸೋ. ಈ ಕೌಡೆ ಸ್ವಾಮಿಗೆ ಅವಮಾನನ. ನಾನು 6 ಕೌಡೆ 6 ದಿಕ್ಕಲ್ಲಿ ಬಿಸಾಕ್ಬಿಟ್ರೆ ನಿಮ್ ಬಾಡಿ ಎಲ್ಲ ಚಿಂದಿ ಚಿಂದಿ ಆಗ್ಬಿಟ್ಟು ಎಗ್ರೋ ಬಿಡುತ್ತೆ 6 ಕಡೆಗೆ. ಈ ಹಳೆ ಫಿಗರ್ ಕೌಡೆ ಸ್ವಾಮಿಗೆ ಡವ್ವಾ. ಏ ಚಿಟ್ಟೆ ಸ್ವಾಮಿ, ಈ ಲವ್ ಸ್ವಾಮಿನ ಯಾಕೋ ಎತ್ತಾಕೊಂಬಂದ್ರಿ? ಇಡೀ ಜಗತ್ತಿನ ಎಲ್ಲ ಸಕ್ಸಸ್ ಜೋಡಿಗಳೆಲ್ಲ ನನ್ನ ಹತ್ರನೇ ಶಾಸ್ತ್ರ ಕೇಳಿ ಇವತ್ತು ದಿನ ಮದುವೆ ಆಗಿ ಸಂಸಾರ ಮಾಡ್ತಾ ಇದ್ದಾರೆ. ನೀವೇನಾದ್ರೂ ನನಗೆ ತೊಂದರೆ ಕೊಟ್ರೆ 7 ಜನ್ಮಕ್ಕೂ ಮದುವೆ ಆಗದೆ ಒಂದು ಹುಡುಗಿ ಮುಖನೂ ನೋಡದೆ ಸಾಯ್ತೀರಾ. ಇದು ನನ್ನ ಶಾಪ. ನನಗೆ ಶಾಪ. ಐ ಸೆಟ್ ಸೈಲೆನ್ಸ್, ಚಿಟ್ಟೆ ಸೆಟ್ ಸೈಲೆನ್ಸ್. ಕೇಕೆ, ಇವರಿಗೆಲ್ಲ ತಂಪು ಮಾಡಲು ನಮ್ಮ ಸ್ಪೆಷಲ್ ಚಂಪಾಕಲಿಯನ್ನು ಕರೆಸು. ಲೈಟ್ಸ್ ಆಫ್. ನನ್ನ ಲೈಫ್ ನೋಡಿರಪ್ಪ, ಸ್ವರ್ಗನೇ ತೋರಿಸ್ಬಿಟ್ಟೆ ನೀನು. ಸೀಕ್ರೆಟ್ ಬೊಗಳಲೈ. ಸೀಕ್ರೆಟಾ? ಅದ ನೋಡಪ್ಪ, ಎಲ್ಲ ಅಪ್ಪಂದಿರು ಮಾವಿನಕಾಯಿ ತೋಟ, ತೆಂಗಿನಕಾಯಿ ತೋಟ, ಅಡಿಕೆ ತೋಟ ಅಂತ ಮಾಡ್ತಾರೆ. ಆದ್ರೆ ನಮ್ಮಪ್ಪ ನಿಂಬೆಕಾಯಿ ತೋಟ ಮಾಡಿದ. ಒಂದು ಮೂಟೆ ನಿಂಬೆಹಣ್ಣ ಮಾರಿದ್ರೆ 200 ರೂಪಾಯಿ ಅಂತಾರೆ. ಅದೇ ಒಂದು ನಿಂಬೆಹಣ್ಣ ಮಂತ್ರಿಸ್ಕೊಟ್ರೆ 1000 ರೂಪಾಯಿ ಕೊಡ್ತೀನಿ ಅಂತಾರೆ. ನಮ್ಮಪ್ಪ ತೋಟದಲ್ಲಿ ಬೆಳಿತಾವನೆ, ನಾನು ಈ ರೀತಿ ಮಾರ್ತಾ ಇದ್ದೀನಿ. ಈ ವಾಸ್ತು ಗೀಸ್ತು ಎಲ್ಲ ಬರೀ ಸುಳ್ಳು ರೀ. ಎಲ್ಲ ಆಗಿನ ಕಾಲದಲ್ಲಿ ಮಾಡಿದ್ದು. ಈಗಿನ ಕಾಲದಲ್ಲಿ ಯಾವ ವಾಸ್ತುನೂ ಇಲ್ಲ. ನಮ್ಮ ಜನಕ್ಕೆ ಬುದ್ಧಿ ಇಲ್ಲ ರೀ. ಮನೇಲಿ ಬೆಳಕು ಗಾಳಿ ಚೆನ್ನಾಗಿದ್ಲ ಅದೇ ವಾಸ್ತು. ಬುದ್ಧಿ ಇಲ್ಲ ನೋಡಿ, ಅದಕ್ಕೆ ಹೇಳಿದ್ದೆಲ್ಲ ನಂಬ್ತಾರೆ. ಏನ್ ಸ್ವರ್ಗ ತೋರಿಸ್ದಣ್ಣ, ಚಾಮಕ್ಕೂ ಇಲ್ಲ ಗಿಮ್ಮಕ್ಕೂ ಇಲ್ಲ. ದೆವ್ವ ಬಂದ್ರೆ ಓಡೋಗೋರು ನಾವು, ಇನ್ನು ದೇವ್ರು ಬಂದ್ರೆ ಬದುಕ್ತೀವ. ನೋಡು, ನಮ್ಮ ಮೂಢನಂಬಿಕೆ ಜನರು ನಮ್ಮನ್ನು ಎಷ್ಟು ದಿವಸ ನಂಬ್ಕೊಂತಾರೋ ಅಷ್ಟು ದಿವಸನೂ ನಮ್ಗೆ ಹಬ್ಬನೇ ಹಬ್ಬ. ಅಯ್ಯೋ, ಯಾವ ಲವ್ ಶಾಸ್ತ್ರನೂ ಇಲ್ಲ, ಮಣ್ಣು ಇಲ್ಲ. ಇಷ್ಟು ಕಾರ್ಡ್ ಇದೆ, ಇದ್ರಲ್ಲಿ ಒಂದು ಕಾರ್ಡ್ ತೆಗಿಯಕ್ಕೆ ಹೇಳ್ತೀನಿ. ಅಣ್ಣವ್ರು ಬಂದ್ಬಿಟ್ರೆ ಅವ್ರ ಲವ್ ಸಕ್ಸಸ್, ಸುಖ ಸಂಸಾರ, ಭಾಗ್ಯವಂತರು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರು ಬಂದ್ಬಿಟ್ರೆ ಅವರು ವಯಸ್ಸಾದರೂ ಲವ್ ಮಾಡ್ತಾನೆ ಇರ್ತಾರೆ. ನಮ್ಮ ಮ್ಯಾಟ್ರಿಕ್ ಹೀರೋ ಶಿವಣ್ಣ ಬಂದ್ಬಿಟ್ರೆ ಮಚ್ಚು ಲಾಂಗು ಇಲ್ಲದೆ ಲವ್ ಸಕ್ಸಸ್ಸೇ ಆಗಲ್ಲ.
ಇವರೇ ಮೂಲ ಗುರು ನನ್ನ ಲವ್ ಶಾಸ್ತ್ರಕ್ಕೆ. ಕಾಯಿಲೆಗೆ ಅಂತ ಬರ್ತಾರೆ ಇಲ್ಲ, ಅವ್ರದಿಗೆ ತಲೆ ಮೇಲೆ ಮೊದಲು ಕೋಲ್ ತಗೊಂಡು ಫಟ್ ಅಂತ ಹಿಡಿದ್ಬಿಡ್ತೀವಿ. ಅವ್ರದಿಗೆ ಜ್ಞಾನ ತಪ್ಪೋಗ್ತದೆ ಅಲ್ಲ, ಕೊಳ್ಳಿದು ಕುರಿದು ಮಾಂಸ ಎಲ್ಲ ತಗೊಂಡ್ಬಿಟ್ಟು ನೋಡಿ ಸ್ವಾಮಿ ಇದು ನಿಮ್ದಿಗೆ ಮಾಂಸ ಅಂತ ತೋರಿಸ್ಬಿಡ್ತೀವಿ. ಅಷ್ಟಕ್ಕೆ ಅವ್ರದಿಗೆ ಕಾಯಿಲೆ ವಾಸಿ ಆಗ್ಬಿಡ್ತಂತ ಅವ್ರದಕ್ಕೆ ತಲೆ ಒಳಗೆ ನಂಬಿಡ್ತಾರೆ. ಇದಕ್ಕೆಲ್ಲ ಟೆಕ್ನಿಕ್ ಬೇಕು ಸ್ವಾಮಿ, ಟೆಕ್ನಿಕ್ ಬೇಕು. ಈ ಕವಡೆನ ಇಟ್ಕೊಂಡು ರಾಜರ ಕಾಲದಿಂದನೂ ಆಟ ಆಡ್ಕೊಂಡ್ ಬರ್ತಾ ಇದ್ದಾರೆ. ಈ ಕವಡೆನ ನಾವೇನಾದ್ರೂ ಮೈ ತುಂಬ ತುಂಬ್ಕೊಂಡ್ಬಿಟ್ರೆ ಜನ ಗಡುಗಡ ಅಂತ ನಡಕ್ಬಿಡ್ತಾರೆ. ಅವ್ರ ಭಯನೇ ನಮ್ಮ ಬಿಸ್ನೆಸ್. ಹಿಂಗ್ ಕಲ್ತಿದ್ದೆ ಮಂತ್ರ ಪವಾಡ ಎಲ್ಲ. ನಿಜವಾದ ಕಿಲಾಡಿ ನನ್ನ ಮಕ್ಕಳು ನೀವು. ನಿಮ್ಮ ಮೂತಿ ನೋಡಿದಾಗಲೇ ಅನ್ಕೊಂಡೆ ದೊಡ್ಡ ಪ್ರಳಯ ಅಂತ ನನ್ನ ಮಕ್ಕಳು ನೀವು ಅಂತ. ಅದಿರ್ಲಿ, ಇನ್ನು 3 ತಿಂಗಳಲ್ಲಿ ಎಲೆಕ್ಷನ್ ಬರ್ತದೆ. ಬ್ಲ್ಯಾಕ್ ವೈಟ್ ಎಲ್ಲ ನಿಮ್ಮ ಆಶ್ರಮದಲ್ಲಿ ತಂದ್ ಮಡಗ್ತೀವಿ. ಎಲ್ಲ ಇಲ್ಲಿಂದಾನೆ ಡಿಸ್ಟ್ರಿಬ್ಯೂಟ್ ಆಗ್ಬೇಕು. ಹುಷಾರು ಕಣ್ರಪ್ಪ, ಹುಷಾರು. ನಾವೆಲ್ರಿಗೂ ದೇವ್ರು, ನೀವು ನಮಗ್ ದೇವ್ರು. ನೀವು ಕಾಲಲ್ಲಿ ತೋರಿಸಿದ್ನ ತಲೆ ಮೇಲೆ ಎತ್ಕೊಂಡ್ ಮಾಡ್ತೀವಿ. ಆಯ್ತಾಯ್ತು, ಹತ್ಕೊಂಡ್ರ ನಾನು ಹೊಗೆ ಹಾಕಿದ್ರೆ ಎಂತೆಂತವರು ಎಗರೋಗ್ಬಿಡ್ತಾರೆ. ಇನ್ನು ಯಾವ ಲೆಕ್ಕ? ಎತ್ತಾಕೊಂಡ್ ಬಂದಿದ್ದೀನಿ, ಡೀಲ್ ಮಾಡ್ಕೊಳ್ಳಿ. ಹಲೋ, ಎತ್ತಿ ಹಾಕೊಂಬರಕ್ಕೆ ನಾನೇನು ಕಸ ಇಲ್ಲ ಸ್ವಾಮಿ. ನಾನೇ ಬೇರೆ, ನಮ್ಮ ಸ್ಟೈಲೇ ಬೇರೆ. ಮಳೆ, ಚಳಿ, ಗಾಳಿ, ಬೆಂಕಿ, ಬಿರುಗಾಳಿ, ಬೆಟ್ಟ ಗುಡ್ಡಗಳು, ಹೊಗೆ ಹೊಗೆ ಸೊಪ್ಪನೆಲ್ಲ ದಾಟಿ ಬಂದಿರೋ ನಾನು. ಮಾತಾಡ್ಕೊಂಡು ಕೂತ್ಕೊಂಡ್ರೆ ಮಾವಿನಕಾಯಿ ಉದ್ರೋಗಲ್ಲ, ಹೊಡೆದ್ರೇನೆ ಕಜ್ಜಾಯ. ಏನ್ ಸ್ವಾಮಿ? ಮರಿ ಯಾರಪ್ಪ ಮರಿ? ನಿನ್ನೆ ಮರಿ. ನಾನಾ? ನಮ್ದು ಹೋಗೋದು ಸಿಕ್ಕಾಪಟ್ಟೆ ಫ್ರೆಂಡ್ಶಿಪ್. ಏನು ಪರ್ಸನಾಲಿಟಿ ಮ್ಯಾಚ್ ಮಾಡ್ಕೊಂಡು ಫ್ರೆಂಡ್ಶಿಪ್ ಮಾಡಿದ್ರ? ಸಾರಿ, ಇರ್ಲಿ. ನಮ್ದು ಅವ್ರಿಗೆ ಗೊತ್ತು, ಅವ್ರದ್ದು ನಮಗ್ ಗೊತ್ತು. ನನಗೆ ನಿಮ್ಮಿಬ್ಬರು ವಿಷಯನೂ ಗೊತ್ತು ಸ್ವಾಮಿ. ಗಣೇಶನ್ ಮಂದಿ ಹೆಗ್ನಾನ್ ಕೂರ್ಸಲ್ಲ, ಇಲಿನೇ ಕೂರ್ಸೋದು. 2 ನೆಲ ಕೆರಿತವೆ. ಆನೆಗೂ ಇರುವೆಗೂ ಒಂದೇನಾ? ನೋಡಿ, ಇರುವೆ ಹೋಗೋ ಜಾಗಕ್ಕೆ ಆನೆ ಹೋಗಲ್ಲ, ಅದೇ ಆನೆ ಹೋಗೋ ಜಾಗಕ್ಕೆ ಇರುವೆ ಆರಾಮಾಗಿ ಹೋಗುತ್ತೆ. ಮಾತ್ ಮನೆ ಕೆಡಿಸ್ತು, ತೂತ್ ಒಲೆ ಕೆಡಿಸ್ತು ಅಂತ ದೊಡ್ಡವ್ರು ಹೇಳಿದ್ದಾರೆ. ಗುಳಿ ಕಾಲದಲ್ಲಿ ಇದ್ದೀರಾ, ಕೆಲಸ ಬೇಗ ಮುಗಿಸ್ಕೊಳ್ಳಿ. ರಾಹು ಕಾಲ ಬಂತೊಂದೇ ರಾದ್ಧ ಅಂತ ಆಗೋಗ್ಬಿಡುತ್ತೆ. ಅದೇಳಿ. ಏನಪ್ಪ ಇದು ಸ್ವಾಮಿ? ಈ ಲಾಂಗ್ ಸವಾಸನ ನಮಗಿಲ್ಲ, ಲಂಗದ ಸವಾಸನ ನಮಗಿಲ್ಲ. ಸೈಡಿಗೆ ಇಟ್ಕೊಳ್ಳಿ. ಚೀಲ ತುಂಬಾ ದುಡ್ಡು ಕೊಡಿ. ಕೊಟ್ಟಿದ್ದು ನಿನಗೆ ನಮಸ್ಕಾರ ಮಾಡ್ಕೊಡೋದಿಕ್ಕೆ, ಬೇರೆದಕ್ಕಲ್ಲ. ಮೋಟ್ ಮರ ಗಾಳಿಗೆ ಮಿಂಡ ಅಂತಾರೆ, ಹಂಗೆ ನಿನ್ನ ನಂಬಕ್ಕಾಗಲ್ಲ. ನೋಡು, ಈ ಲಾಂಗ್ ಗುಣ ಏನಂತ ಗೊತ್ತಾ ನಿನ್ಗೆ? ಗೊತ್ತಿಲ್ಲ. ನಂಬಿ ಕೈ ಮುಗಿದ್ರೆ ನೀನಗಾರ, ಇಲ್ಲ ಅಂದ್ರೆ ಫೋಟೋಗಾರ. ಯಾರ ಫೋಟೋಗೆ? ನಿನ್ ಫೋಟೋಗೆ. ಅದು ಹೊಗೆ ಹಾಕ್ಸ್ಕೊಳ್ಳೋ ವಿಚಾರ, ಹುಷಾರಾಗಿರು. ಹೇಳದ್ನೇ ಅವಾಗಿಂದ ಹೇಳ್ಕೊಂಡು ಬೋರ್ ಓಡಿಸ್ಬೇಡ್ರಯ್ಯ. ಆರ್ಟ್ ಪಿಕ್ಚರ್ ತರ, ಕಮರ್ಷಿಯಲ್ ಪಿಕ್ಚರ್ ತರ ಫಾಸ್ಟ್ ಆಗಿರ್ರಯ್ಯ. ಮ್ಯಾಟ್ರಿಗೆ ಬರ್ರಯ್ಯ, ಮ್ಯಾಟ್ರಿಗೆ ತಗೊಳ್ಳಿ. ಇದೇನ್ ತಿರುಪತಿ ಚೊಂಬು? ಇದು ತಿರುಪತಿ ಚೊಂಬಲ್ಲ, ಹಿಮಾಲಯದ ತೀರ್ಥ. ಇದನ್ನೇ ಸಾಧುಗಳು, ಸಂತರುಗಳು, ಸನ್ಯಾಸಿಗಳು, ಅಗೋರಿಗಳು, ಲಗೋರಿಗಳು ಎಲ್ಲರೂ ಇದನ್ನೇ ಕುಡಿದು 100 ವರ್ಷ ಬದುಕಿ ಎಂತೆಂಥ ಪವಾಡಗಳನ್ನ ಮಾಡಿದ್ರು. ಇದನ್ನೇ ನಮ್ಮ ಚಿಟ್ಟೆ ಸ್ವಾಮಿ ಡೈಲಿ ಒಂದೊಂದು ಸ್ಪೂನ್ ಕುಡಿದು ಅವನ ಪವರ್ನ ರೈಸ್ ಮಾಡ್ಕೊಂಡು ಎಲ್ರನ್ನೂ ವಶೀಕರಣ ಮಾಡ್ಕೊಂತ ಇದ್ದ. ಅವನು ಕುಡಿತಾ ಇದ್ದ ಎನರ್ಜಿ ಡ್ರಿಂಕ್ ನ ನಾನು ನಿಮ್ಗೋಸ್ಕರ ತಂದಿದ್ದೀನಿ. ನೀವು ಇದನ್ನ ಡೈಲಿ 2 ಸ್ಪೂನ್ಸ್ ಕುಡಿದು ಯಾರನ್ನೇ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಹಾಳು ಮಾಡ್ಬೋದು. ಈ ಡ್ರಿಂಕ್ ಇಲ್ಲದೆ ನಮ್ಮ ಚಿಟ್ಟೆ ಸ್ವಾಮಿ ಬಾಯಿ ಕಟ್ ಆಗಿರುತ್ತೆ. ಅವನ ಸಾವು ಗ್ಯಾರಂಟಿ. ಯು ಟೇಕ್ ದ ಡ್ರಿಂಕ್, ಆ ಡ್ರಿಂಕ್ ಎಂಜಾಯ್ ದ ಗೇಮ್. ನನಗೆ ಬರೋದೆಲ್ಲ ಬಂದಾಯ್ತು, ನಾವು ಬೇಗ ಅಪ್ಪಿಟ್ ಆಗ್ಬಿಡ್ತೀವಿ. ಓಕೆ, ನನಗೊಂದು ಚೊಂಬು, ನಿನಗೊಂದು ಚೊಂಬು. ఏసుకో. ఇక్కడ తీసుకో, ఇప్పుడు పోసుకో. ಹೊಗೆ ದಿನ ಒಂದ್ ಚೊಂಬು ಕುಡ್ದೆ ಅವ್ರಿಗೆ ಅಷ್ಟೊಂದು ಪವರ್ ಬಂದೈತೆ ಅಂದ್ರೆ ಒಂದೇ ಸಲಿ ಗೋವಿಂದ ಅನ್ಬಿಟ್ಟು ಎತ್ಬಿಟ್ರೆ ನಮ್ಗೆ ಇನ್ನೆಷ್ಟು ಪವರ್ ಬರುತ್ತೆ? ಕುಳ್ಳ ದುಡ್ಡಿನ ಆಸೆಗೆ ಇಂಥ ಅಮೃತ ಕೊಟ್ಟದ, ಇದ್ರ ಬೆಲೆ ಅವನಿಗೇನು ಗೊತ್ತು? ಯಾವ್ರಿಗೋ ಕಿಲಾಡಿ ನೀನು? ಯಾವ್ರಿಗೋ ಹೊಗೆ ನೀನು? ನಾನು ಯಾರಂತ ತೋರಿಸ್ಬಿಡ್ತೀನಲ್ಲ. ತುಕ್ಕಿ ಹಿಡಿದಿರೋ ಲಾಂಗ್ ಇಟ್ಕೊಂಡಿರೋ ನೀನು ಯಾರ್ದೋ ತುಕ್ಕಿ ಹಿಡಿದಿರಲ್ಲ. ನಾನ್ ಯಾರು ಅಂತ ಇವತ್ತು ಎಲ್ರಿಗೂ ತೋರಿಸ್ಬಿಡ್ತೀನಿ. ನಾಗ ಕಾಳ ಭೈರವ ನೀವೆಲ್ಲಿದ್ರು ಬಂದ್ರು ಇವತ್ತು ಕತ್ತರಿಸ್ಬಿಡ್ತೀನಿ, ಚುಚ್ಬಿಡ್ತೀನಿ. ಮಂಚಾಲ ಹೆಂಗೌಳ ನಿಂತವ್ಗಳು
ಕೆಂಚಾಲು ಮಂಚಾಲು ಹೆಂಗೌಳ ನಿಂದವುಗಳು ಮಂಚಾಲು ಹೆಂಗೌಳ ನಿಂದವುಗಳು ಕೆಂಚಾಲು ಮಂಚಾಲು ಹೆಸರಾಂತ ಸ್ವಾಮಿಗಳಾದ ಹೊಗೆಸ್ವಾಮಿ ಹಾಗೂ ಲಾಂಗ್ ಸ್ವಾಮಿ ಅವರು ಕುಡಿದ ಅಮಲಿನಲ್ಲಿ ರಸ್ತೆ ಮಧ್ಯದಲ್ಲಿ ರಂಪಾಟ ಮಾಡುತ್ತಿದ್ದುದನ್ನು ಕಂಡ ಸಾರ್ವಜನಿಕರು ಛೀ ಥೂ ಎಂದು ಛೀಮಾರಿ ಹಾಕಿದ್ದಾರೆ. ಇಂಥ ಮಹಾಸ್ವಾಮಿಗಳು ನಮಗೆ ಬೇಕೆ. ಆ ಕುಳ್ಳಂಗೆ ಹೊಗೆ ಹಾಕ್ಸಕ್ ಕರ್ಸಿದ್ರೆ ನನಗೆ ಹೊಗೆ ಹಾಕ್ಸ್ಬಿಟ್ಟಲ್ಲೋ ಹೊಗೆ. ಕಾಸು ಕೊಟ್ರೆ ಕಳೆದೋಗ್ತಾನೆ ಅನ್ಕೊಂಡ್ವಿ, ಕಳ್ಬಟ್ಟಿ ಸರಾಯಿ ಕುಡಿಸಿ ನಮಗೆ ಕರ್ಗ ತೋರಿಸ್ಬಿಟ್ಟ. ಓ, ನೆಕ್ಕೋ ನಾಯಿಗೆ ದೇವರು ಪ್ರಸಾದ ಆದ್ರೆ ಏನು, ಕಕ್ಕ ಆದ್ರೆ ಏನು, ನೆಕ್ಕೋದು ಅದ್ರ ಕೆಲಸ. ಅವನು ಮಹಾ ಕಿಲಾಡಿ. ನಿಮ್ಮಿಬ್ಬರನ್ನ ನಂಬಿ ನಾನು ಮೋಸ ಹೋದೆ. ಹೊಸ ಪಕ್ಷ ಕಟ್ಟಿ ಮುಂದಿನ ಮಂತ್ರಿ ನೀವೇ ಅಂತ ಹೇಳಿ ನನ್ನ ಹತ್ರ ಇದ್ದ ದುಡ್ಡನ್ನೆಲ್ಲ ಖರ್ಚು ಮಾಡಿಸಿದ್ರಿ. ಎಲೆಕ್ಷನ್ ಬೇರೆ ಬರ್ತಾ ಇದೆ. ಮೊದಲು ಊರು ಬಿಟ್ಟು ಹೋಗಿ. ಊರು ಜನ ನಿಮ್ಮನ್ನ ಸಾಯಿಸ್ತಾರೆ. ಅವರು ಬಿಟ್ರು ನಾ ನಿಮ್ಮನ್ನ ಬಿಡೋದಿಲ್ಲ, ನಿಮ್ಮನ್ನ ಸಾಯಿಸ್ಬಿಡ್ತೀನಿ. ಅಲ್ಪರ ಸಂಘ ಅಭಿಮಾನ ಭಂಗ ಅಂತಾರಲ್ಲ, ಹಾಗಾಯ್ತು. ನಾನು ಹೊಗೆ ಪವರು ಎಲ್ಲ ಕಡೆ ವರ್ಕೌಟ್ ಆಯ್ತು, ಇಲ್ಲಿ ವರ್ಕೌಟ್ ಆಗಲಿಲ್ಲ ಅಂದರೆ ನಿನ್ನ ಹಣೆ ಬರ ಚೆನ್ನಾಗಿಲ್ಲ. ಇದೇ ಬೇಜಾರಲ್ಲಿ 2 ತಿಂಗಳು ಬ್ಯಾಂಕ್ ಹಾಕಿಗೆ ಹೋಗಿ ನಾನು ಪವರ್ನ ಸ್ಟ್ರಾಂಗ್ ಮಾಡ್ಕೊಂಬರ್ತೀನಿ. ಮಚ ಏನೋ ಮಚಾನ, ಸಾರಿ, ಫ್ರೆಂಡ್ಶಿಪ್ಪಲ್ಲಿ ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಳ್ಳೋದಿಲ್ಲ ತಾನೇ? ಶರಣು ಒಂದರಿಗೆ ಮರಣ ಇಲ್ಲ. ನಿನಗೆ ಉಳಿದಿರೋದು ಒಂದೇ ದಾರಿ, ಹೋಗಿ ದೊಡ್ಡವ್ರ ಕಾಲು ಹಿಡ್ಕೋ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿದ್ರೆ ಏನು ತಪ್ಪಿಲ್ಲ. ಪ್ರಪಂಚದಲ್ಲಿ ಎಲ್ಲರೂ ಕಲ್ಲಲ್ಲಿ ಚಿತ್ರಪಟದಲ್ಲಿ ದೇವರನ್ನು ನೋಡಿ ತಮ್ಮ ಕಷ್ಟಗಳನ್ನ ಹೇಳ್ಕೊತಾರೆ. ನಮ್ಮ ಕಣ್ಣಿಗೆ ಕಾಣೋ ಜೀವಂತ ದೇವರು ನೀವು. ದಯಮಾಡಿ ನಮ್ಮ ಕಷ್ಟನ ಪರಿಹಾರ ಮಾಡಿಕೊಡಿ. ಏನ್ ನಿಮ್ ಕಷ್ಟ? ಇವಳು ನಮಗೊಬ್ಳೆ ಮಗಳು, ಕನಸು ಅಂತ ಹೆಸರು. ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ವಿ. ಕರುಳಿನ ಕುಡಿ ಅಂತ ಇವಳು ಕೇಳಿದ್ದನ್ನೆಲ್ಲ ಕೊಡಿಸಿದ್ವಿ. ಎಲ್ಲ ವಿಷಯಗಳನ್ನ ನಮ್ಮ ಹತ್ರ ಹೇಳ್ಕೊಳ್ತಿದ್ಲು. ಆದರೆ ಪ್ರೀತಿ ವಿಷಯನ ಮಾತ್ರ ನಮ್ಮ ಹತ್ರ ಮುಚ್ಚಿಟ್ಬಿಟ್ಲು. ಒಬ್ಳೆ ಮಗಳು, ಅವಳು ಇಷ್ಟಪಟ್ಟವನ ಜೊತೆ ಮದುವೆ ಮಾಡೋಣ ಅಂತ ಆ ಹುಡುಗನ ಬಗ್ಗೆ ವಿಚಾರಿಸಿದಾಗ ಅವನೊಬ್ಬ ಶ್ರೀಮಂತರ ಮಗ, ಫ್ರಾಡ್ ಅಂತ ಗೊತ್ತಾಯ್ತು. ಅವನು ಇವಳ ಪ್ರೀತಿನ ಆಟ ಮಾಡ್ಕೊಂಡ. ಅವನ ನಾಟಕನ ಇವಳು ಪ್ರೀತಿ ಅನ್ಕೊಂಡ್ಲು. ನಿಜಾಂಶ ಗೊತ್ತಾದ್ಮೇಲೆ ಇವಳಿಗೆ ಈ ರೀತಿ ಬುದ್ಧಿಭ್ರಮಣೆ ಆಯ್ತು. 6 ತಿಂಗಳಿಂದ ಇದೇ ಸ್ಥಿತಿನಲ್ಲಿದ್ದಾಳೆ ಸ್ವಾಮಿ. ಮೊದ್ಲಿರೋ ತರ ಇವಳನ್ನ ಮಾಡ್ಕೊಡಿ ಸ್ವಾಮಿ. ನಮಗ್ ನ್ಯಾಯ ಕೊಡ್ಸಿ ಸ್ವಾಮಿ, ನಮಗ್ ನ್ಯಾಯ ಕೊಡ್ಸಿ. ನೀವೇ ದೇವರು. ಇವ್ರು ಸರಿ ಹೋಗೋವರೆಗೂ ನಿಮ್ಮ ಆಶ್ರಯದಲ್ಲೇ ಬಿಟ್ಟು ಹೋಗ್ತೀವಿ. ದಯವಿಟ್ಟು ಕಾಪಾಡಿ. ಕೇಕೆ ಅವ್ರು ಯಾರು ನೋಡಿ? ಆಯ್ತು. ಯಾರು ನೀವಲ್ಲ? ನನ್ನ ಯಾಕೆ ತಗೊಂಡ್ಬಂದಿದ್ದೀರಾ? ಒಬ್ಬೊಬ್ರು ಊತಾಕ್ ಬರ್ತೀನಿ ನೋಡ್ಕೊಳ್ರಲ್ಲ. ಸುಮ್ನೆ ನಿಂತ್ಗಳ ಬಡ್ಡತ್ತದೆ. ಏನ್ ಬಾಳ ಎಗರಾಡ್ತಿದ್ಯಲ್ಲ, ಯಾಕೆ? ಓ ಸ್ವಾಮಿಗಳು ರೇ ಸ್ವಾಮಿಗಳೇ, ನಿಮ್ಮಂತ 4-5 ಜನ ದಿನಕ್ ನಮ್ಮ ಅಪ್ಪನ ಹತ್ರ ಬಂದೋಗ್ತಾರೆ. ಅಂತದ್ರಲ್ಲಿ ನನ್ನನ್ನೇ ಬಲವಂತ ಎತ್ತಕೊಂಡ್ ಬಂದಿದ್ದೀರಾ. ಎಷ್ಟೇ ಧೈರ್ಯ ನಿಮ್ಗೆ? ರೀ ನಿಮ್ಮ ಅಪ್ಪ ಯಾರಂತ ಗೊತ್ತಾ? ನಾಯಿ ನೋಡಿದ್ರೆ ಗೊತ್ತಾಯ್ತದೆ ಸಾಕಿರೋನಿ ಅಂತವನು ಅಂತ. ರೀ ಮಗ ಶಾಂತನಾಗು, ನಿನ್ನ ಕನಸು ನೋಡು. ಈ ಮೆಂಟ್ಲಿಂದ ಕೇಸು ಈಗೇನ್ರಿ ಮಾಡ್ತೀರಾ? ಏನ್ರಿ ಮಾಡ್ತೀರಾ? ಬನ್ರಿ ಹೊಡಿರಿ, ಬನ್ನಿ. ಏನು ಕಲರ್ ಡ್ರೆಸ್ ಹಾಕೋ ನನ್ನ ಹತ್ರ ರೌಡಿಸಂ ಮಾಡ್ತೀರಾ? ನೋಡು ಮರಿ, ಪ್ರಾಯದಲ್ಲಿ ಪ್ರೀತಿ ಅನ್ನೋದು ಕಾಮನ ಬಿಲ್ಲಿದ್ದಂಗೆ. ಅದನ್ನ ನೋಡಿ ಸಂತೋಷ ಪಡಬೇಕೆ ಹೊರತು ಏರಿ ಸಂತೋಷ ಪಡಬಾರ್ದು. ಅಯೋಗ್ಯನ್ ತಗೊಂಬಂದು ಇವಳು ಹೆತ್ತಿರೋರ ಬಗ್ಗೆ ಒಂದ್ಸರಿನಾದ್ರೂ ಯೋಚನೆ ಮಾಡಿದ್ಯಾ? ಒಂದು ಹುಡುಗಿ ಜೀವನದಲ್ಲಿ ಆಟ ಆಡ್ತೀಯ ಗಂಡ್ಸ ನೀನು? ಸ್ವಾಮಿಗಳೇ, ಒಂದ್ ಕೈಯಲ್ಲಿ ಚಪ್ಪಳೆ ತಟ್ಟಕ್ಕಾಗಲ್ಲ. ನನ್ ಸ್ಟೇಟಸ್ ಮರ್ತಿ ನಾ ಅವಳ ಜೊತೆ ಸುತ್ತಾಡಿಲ್ವಾ? ಕಾಸು ಖರ್ಚು ಮಾಡಿಲ್ವೇನ್ರಿ? ಟೈಮ್ ವೇಸ್ಟ್ ಮಾಡಿಲ್ವಾ? ರೀ ಇಬ್ರು ಚೆನ್ನಾಗ್ ಮಜಾ ಮಾಡಿದ್ವಿ, ಬೋರ್ ಆಯ್ತು, ಬಿಟ್ಟಾಕ್ದೆ. ಪರ್ಸನಾಲಿಟಿ ಕೂಡ ಮ್ಯಾಚ್ ಆಗಿಲ್ಲ. ನಾನ್ ಗಂಡ್ಸ್ರಿ, ನಾನ್ ಏನ್ ಬೇಕು ಮಾಡ್ತೀನಿ. ನೀನ್ ಯಾವ ಸೀಮೆ ಗಂಡ್ಸು? ದುಡ್ಡು ವಯಸ್ಸು ಇದೆ ಅಂತ ಸಿಕ್ದವ್ರ ಜೊತೆ ಸುತ್ತಾಡೋದಲ್ಲ. ಒಬ್ಬಳನ್ನೇ ಪ್ರೀತಿಸಿ ಒಬ್ಬಳನ್ನೇ ಮದ್ವೆ ಆಗೋನು ಗಂಡಸು. ನಿನ್ನಂತವನ ಗಂಡಸು ಅಂತ ಕರೆಯಲ್ಲ, ಗಂಡು ನಾಯಿ ಅಂತ ಕರೀತಾರೆ. ಯಾವ ಸೀಮೆ ಸ್ವಾಮಿ ರೀ ನೀವ್ ಎಲ್ಲಿದ್ದೀರಾ? ನಿಮಗ್ ಪ್ರಪಂಚ ಜ್ಞಾನನೇ ಇಲ್ಲ. ಹುಡುಗಿಯರು ಒಂದ್ ಮೊಬೈಲ್ ಇಟ್ಕೊಂಡು 4 ಸಿಮ್ ಕಾರ್ಡ್ ಇಟ್ಕೊಂಡು 4 ಜನ ಹುಡುಗರನ್ನ ಮೇಂಟೈನ್ ಮಾಡ್ತಾ ಇದ್ರೆ, ಹುಡುಗರು ಒಂದ್ ಮೊಬೈಲ್ ಇಟ್ಕೊಂಡು ಒಬ್ರನ್ನೇ ಪ್ರೀತಿಸ್ತಾ ಇರ್ತಾರೆ. ಮೆಂಟಲ್ ಹಾಸ್ಪಿಟ್ಲ್ಗೆ ಹೋಗಿ ನೋಡಿ, ಲವ್ ಡಿಸಪಾಯಿಂಟ್ಮೆಂಟ್ ಆಗಿ ಮೆಂಟಲ್ ಆಗಿರೋದಲ್ಲಿ 180 ಜನ ಹುಡುಗರು ಇರ್ತಾರೆ. ಅದ್ರಲ್ಲಿ 4 ಜನ ನಿಂತರ ಸ್ವಾಮಿಗಳು ಇರ್ತಾರೆ. ಒಂದ್ ಕೆಲಸ ಮಾಡಿ, ಒಂದ್ ಹುಡುಗಿ ನಂಬರ್ ಕೊಡ್ತೀನಿ, ಅದಕ್ಕೊಂದ್ ಜಸ್ಟ್ ಮಿಸ್ಡ್ ಕಾಲ್ ಹಾಕಿ.
24 ಗಂಟೆಲ್ಲ ಆ ಹುಡುಗಿ ನಿಮ್ಗೆ ತಿರ್ಗಿಸ್ ಕಾಲ್ ಮಾಡಿ ನಿಮ್ಮನ್ನ ಪಟಾಯಿಸಿ ನಿಮ್ಮನ್ನ ಮೆಂಟ್ಲ್ ಮಾಡಿಲ್ಲ ಅಂದ್ರೆ ಆಮೇಲೆ ಬಂದು ನಾನು ಕೇಳ್ರಿ ರೇ ಗಂಡ್ಸ್ ತರ ಯೋಚನೆ ಮಾಡಿ ಈ ಮೆಂಟ್ಲ್ ಬಗ್ಗೆ ಯಾಕ್ರಿ ಯೋಚನೆ ಮಾಡ್ತೀರಾ? ಕೇಕೆ ಇವನ್ನ ರೂಮ್ ನಂಬರ್ 5 ಕಳಿಸೋ. ಓಕೆ 5 ಯಾಕೆ 10ಕ್ಕೆ ಕಳ್ಸಿ. ನೀವೇನ್ ದೊಡ್ಡ ಡಾನ್ಗಳ. ನಡೀರಿ ತೋರಿಸಿ ಎಲ್ಲಿದೆ ರೂಮ್ ಅಂತ. ಬನ್ನಿ ತೋರಿಸಿ. ಅಯ್ಯೋ ನಾ ನೋಡಿದ್ರೆ ಎಷ್ಟೆಷ್ಟು ಆಂಜನೇಯ ಆಡ್ದಂಗ ಆಡ್ತಾವನೆ. ಆ ಕಡೆಯಿಂದ ಇಲ್ದಂಗ್ ಬರ್ತಾನೆ. ಅದ ₹1 ಬ್ಲೇಡು 1 ಮಿನಿಟ್ ಕಾ ಆಪರೇಷನ್ ಬ್ಯಾಟರ್ ಕಟ್. ಸರಿಯಾ ಚುಮಂತ್ರಹಳ್ಳಿ ಏನ್ರೇ ಮಾಡ್ತಿದಾರೆ ನನಗೆ? ಹುಷಾರು 5 ಅಲ್ದ್ರೆ 10 ಕಳ್ಸಿ ಅಂದೆ 9 ಕಳ್ಸಿಬಿಟ್ಟವ್ರೆ. ಅಯ್ಯೋ ಏನಿದು ಬ್ಯಾಂಡೇಜು? ಈ ಚಿಟ್ಟೆ ಸ್ವಾಮಿ ಕೋರ್ಟಲ್ಲಿ ಸ್ಪಾಟಲ್ಲೇ ಜಡ್ಜ್ಮೆಂಟ್. ಏನ ಗಂಡ್ಸು ಅಂತ ಬಾಳ ಎಗರಾಡ್ತಾ ಇದ್ದೆ, ಇವಾಗ ಎಗರಾಡು ನೋಡುವ. ವಾಗ ಲೈಫ್ ನ ಎಂಜಾಯ್ ಮಾಡುವಾಗ. ಐಶು ಕತ್ರಿನಾ ಪತ್ರಿನಾ ಮಯೂರಿ ಖುಷಿ ಕಮಾನ್ ನೈಸ ಕ್ಯಾಚ್ ಇಟ್ ವಾಚ್ ಇಟ್ ಅಂಡ್ ಎಂಜಾಯ್. ನಾನು ನಿನಗೆ ಬರೆದು ಕೊಟ್ಟೆ. ನಮಸ್ಕಾರ. ಯಾರು ನಮ್ಮ ಪಾರ್ಟಿಗೆ ಸೇರ್ಕೊಳ್ಳೋದು? ಇಟ್ಕೊಳ್ಳಿ. ನಮ್ಮ ಪಾರ್ಟಿ ಚಪ್ಪಾಳೆ ಬಳಿಕ ಬಾಬಾರೋ ಲೇ ಕರಿಯಾ, ಇವ್ರಿಗೆ ಯಾರಲ್ಲ ಹೇಳಿದವರು? ಫೋನ್ ಮಾಡಿದ್ದೆ. ಏನು ಓಲ್ಡ್ ಫ್ರೆಂಡ್ಸ್? ಸಾಯಿಸಿದ್ರೆ ಸತ್ತೋಗ್ಬಿಡ್ತಿದ್ದೆ. ಆದ್ರೆ ಈ ತರ ಶಿಕ್ಷೆ ಏನೋ ಕೊಟ್ರಿ. ನೀವು ಮಾಡಿದ ನ್ಯಾಯನಾ? ನೀನ್ ಮಾಡಿದ ನ್ಯಾಯ ಏನು? ನಮ್ಮ ಸಂಸ್ಕೃತಿಲಿ ಹೆಣ್ಣಿಗೆ ಏನ್ ಬೆಲೆ ಇದೆ ಅಂತ ಗೊತ್ತಾ ನಿನಗೆ? ಭೂಮಿನ ತಾಯಿ ಅಂತ ಕರಿತೀವಿ, ಪ್ರಕೃತಿನ ದೇವತೆ ಅಂತ ಕರಿತೀವಿ, ಕಾವೇರಿ ಯಮುನೆ ಗಂಗಾ ಅಂತೆಲ್ಲ ಹೋಲಿಸ್ತೀವಿ. ಆದ್ರೆ ನೀನು ಇಂಥ ಹೆಣ್ಣಿಗೆ ಅಂತ ಅನ್ಯಾಯ ಮಾಡಿದ್ಯಾ. ನೀನು ಮಾಡಿದ ಪಾಪಕ್ಕೆ ಇದು ಪ್ರಾಯಶ್ಚಿತ್ತ. ನಿಮ್ಮಂತ ಅಯೋಗ್ಯರು ಗಂಡ್ಸು ಅಂತ ಅನ್ಕೊಂಡು 6 ವರ್ಷದ ಹುಡುಗಿನೂ ಬಿಡ್ತಾ ಇಲ್ಲ, 60 ವರ್ಷದ ಮುದುಕಿನೂ ಬಿಡ್ತಾ ಇಲ್ಲ. ಬೇರೆ ಹೆಣ್ಣು ಮಕ್ಕಳನ್ನ ಕೆಟ್ಟ ಕಾಮ ದೃಷ್ಟಿಯಿಂದ ನೋಡ್ಬೇಕಾದ್ರೆ ನಿಮ್ಮ ತಾಯಿ, ನಿಮ್ಮ ತಂಗಿ, ನಿಮ್ಮ ಅಕ್ಕ, ನಿಮ್ಮ ಚಿಕ್ಕಮ್ಮ, ನಿಮ್ಮ ದೊಡ್ಡಮ್ಮ ಅನ್ನೋದನ್ನ ಮರೆತು ಬಿಟ್ಟು ನಿಮ್ಮ ಗಂಡಸ್ತನವನ್ನ ತೋರಿಸ್ತೀರಾ. ನಾನು ತಪ್ಪ ಮಾಡ್ಬಿಡೆ ಕಣೆ, ನನ್ ಕ್ಷಮಿಸ್ಬಿಡೆ. ಸಾಯ ತನಕ ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ ಕಣೆ. ನಿಜವಾದ ಪ್ರೀತಿಗೆ ಯಾವತ್ತೂ ಮೋಸ ಮಾಡ್ಬಾರ್ದಂತ ಇವಾಗ ಅರ್ಥ ಆಯ್ತು. ಗುಡ್, ವೆರಿ ಗುಡ್. ಹೇಳೋಕಂದ ಮೇಲೆ ಹೇಳು. ನೋಡು ಸನ್, ಈ ಭೂಮಿ ಮೇಲೆ ಕಣ್ಣು ಕಾಣದೇ ಇರೋದು 2 ಮಾತ್ರ. ಒಂದು ದೇವರು, ಇನ್ನೊಂದು ಪ್ರೀತಿ. ಅವೆರಡನ್ನು ಆರಾಧಿಸಿದಾಗ ಮಾತ್ರ ಅದ್ರ ಅನುಭವ ಆಗೋದು. ಇದನ್ನ ನಾನು ನಿನಗೆ ಕೊಟ್ಟಿದ್ದೀನಿ, ತಗೊಂಡೋಗ ಕಾಪಾಡ್ಕೋ. ನೀನ್ ತುಂಬಾ ಒಳ್ಳೆನಾಗಿದ್ಯಾ, ನಿನ್ಗೊಂದು ಗಿಫ್ಟ್ ಕೊಡ್ತಾ ಇದೀನಿ. ಏನ್ಲ ಕರಿಯಾ? ನೋಡ, ನಿನ್ಗೇನು ಆಗಿಲ್ಲ, ನಾರ್ಮಲ್ ಇದೆಯಾ. ಇದೆಲ್ಲ ನಾವು ಮಾಡಿ ಫಿಟ್ಟಿಂಗು. ನೀನ್ ತಲೆ ಹಾಕೊಂಡ್ಬಿಟ್ಟೆ ಅಷ್ಟೇ. ಈ ಹುಡುಗಿನ ಸರಿಯಾಗಿ ನೋಡ್ಕೊಳ್ತಿದ್ರೆ ಪರ್ಮನೆಂಟ್ ಆಗಿ ಸೌದಿ ಅರೇಬಿಯಾಗೆ ಹೋಗೈತೆ, ಹುಷಾರು. ಆಯ್ತಾಯ್ತಾ, ಓಕೆ. ಓವರ್ ಆಗಿ ತಿಂದ್ರೆ ವಾಮಿಟ್ ಆಗುತ್ತೆ, ಓವರ್ ಆಗಿ ಲವ್ ಮಾಡಿದ್ರೆ ದೇವದಾಸ್ ಆಗ್ತಾರೆ, ಓವರ್ ಆಗಿ ಕುಡಿದ್ರೆ ಪಿವೋಟ್ ಆಗ್ತಾರೆ. ಅವರು ನಿನ್ನ ಡೀಲ್ ಮಾಡಕ್ಕೆ ಹೇಳಿದ್ರು, ನಾನು ಅವ್ರನ್ನೇ ಡೀಲ್ ಮಾಡಿ ನಿನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ. ಬರ್ತಾ ಹೊಸೂರು ರೋಡಲ್ಲಿ BMW ಶೋರೂಮ್ ನೋಡಿದೆ, ಒಳ್ಳೆ 5 ಸೀರೀಸ್ ಗಾಡಿ ಇತ್ತು. ನಮ್ಮ ಅಕ್ಕನ ಮಗಳ ಮದುವೆಗೆ ಪ್ರೆಸೆಂಟ್ ಮಾಡಬೇಕು. 10 ಲಕ್ಷ ಇತ್ತು. ಮತ್ತೆ ದುಡ್ಡ? ಮೋಸ ಅನ್ಸಲ್ವಾ ನಿನ್? ಪಾಪ ಅನ್ಸಲ್ವಾ? ಲೇ, ಯಾವ್ದೋ ಮೋಸ ಪಾಪ ಪುಣ್ಯ? ನೀವೇನು ನಿಯತ್ತಾಗಿ ದುಡಿತಾ ಇದ್ದೀರಾ? ನೋಡಲೇ, ದುಡ್ಡಿನ ಮುಂದೆ ಯಾವ ಸ್ನೇಹ ಸಂಬಂಧ ಕಥೆಗಳು ಯಾವುದೂ ಇಲ್ಲ. ಐ ಆಮ್ ಪ್ಯೂರ್ಲಿ ಎ ಬಿಸ್ನೆಸ್ ಮ್ಯಾನ್. ಎತ್ತಪ್ಪ ದುಡ್ಡು? ಊರನ್ನೇ ಮುಂಡಾಯಿಸಿ ದುಡ್ಡು ತಗೊಂತೀರಾ? 1% ನನಗೆ ಕೊಡ್ರ? ಲೇ, ಇವಾಗೇನು ಕೊಡ್ತೀರಾ ಇಲ್ವೇನ್ರಪ್ಪ? ಸುಮ್ಮನೆ ಆವಾಗಿಂದ ಮುಖ ನೋಡ್ಕೊಂಡು ನೀವೆಲ್ಲ ನರ್ಕಕ್ಕೆ ಹೋಗೋದು. ನನಗಿಂತ ಮುಂಚೆ ನೀನು ಅಲ್ಲಿರ್ತೀಯ ಬಾರಲು. ನನ್ನ ಅನುಭವದ ಮಾತು ಹೇಳ್ತೀನಿ ಕೇಳು. ನಿನ್ನನ್ನು ನೀನು ನಂಬು, ಪ್ರಪಂಚದಲ್ಲಿ ಯಾವನೂ ನಂಬಕೋಬೇಡ. ನಿನ್ನನ್ನೇ ಸುತ್ತಾವನಲ್ಲ ಈ ಕರಿ ನಾಯಿನೂ ಸೇರಿಸಿ ಹೇಳ್ತಾ ಇದ್ದೀನಿ. ಬಂದ ನೋಡು, ಕೊಡಲು ಎಲ್ಲ ಕರೆಕ್ಟ್ ಇದೆಯಾ?
ಒಂದ್ ಹೇಳ್ತೀನಿ ಕೇಳ. ಹೇಳಪ್ಪ. ನಾವ್ ಏನೇ ಮಾಡಿದ್ರು ಜನ ನಮ್ಮನ್ನ ದೇವ್ರು ಅಂತಾರೆ, ನಿನ್ನ ಕಳ್ಳ ಅಂತಾರೆ. ನಾನು ಕಳ್ಳ ಆಗಿರೋದೇ ನಿಮ್ಮಿಂದ ಕಂಡ್ರು. ದುಡ್ಡು ದುಡ್ಡು ಅಂತ ಸಾಯ್ತಾನೆ. ಫ್ರೆಂಡ್ಶಿಪ್ ಮರ್ಯಾದಿನೇ ಇಲ್ವಾ? ಇವನಿಗಿಂತ ಲಾನ್ ಸ್ವಾಮಿನೇ ಮೇಲು. ಹೋಗಲಿ ಹೋಗ. ಹಣ ಹಣವೆಂದು ಸಾಯಬೇಡ, ಹಣದಿಂದ ನಿನ್ನ ಹೆಣವನ್ನು ಮುಚ್ಚುವರೆ. ಬದುಕನ್ನು ಸಾರ್ಥಕಗೊಳಿಸು, ಅವಿವೇಕಿಯಾಗಬೇಡ, ವಿವೇಕಿ ಆಗುವಂತ ಬಲ್ಲವರು ಹೇಳಿದ್ದಾರೆ. ಹಣ ಹಣವೆಂದು ಸಾಯಬೇಡ, ಹಣದಿಂದ ನಿನ್ನ ಹೆಣವನ್ನು ಮುಚ್ಚುವರೆ. ಬದುಕನ್ನು ಸಾರ್ಥಕಗೊಳಿಸು, ಅವಿವೇಕಿಯಾಗಬೇಡ, ವಿವೇಕಿಯಾಗು. ಹಾಳಾದ ಬುದ್ಧಿ ಒಂದೊಂದ್ಸಲಿ ಲದ್ದಿ ತಿಂದ್ಬಿಡುತ್ತೆ. ಏನೋ ಮಾಡಕ್ ಹೋಗಿ ಏನೋ ಆಗ್ಬಿಡುತ್ತೆ. ಇದೊಂದ್ಸಲಿ ನಿಮ್ಮ ಹೊಟ್ಟೆಗೆ ಹಾಕೊಂಡು ನನ್ನ ಕ್ಷಮಿಸ್ಬಿಡಿ ಬುದ್ಧಿ. ನನ್ನ ಉಸಿರಿಯೋರ್ಗು ನಿಮ್ಮ ಮನೆಯಲ್ಲಿ ಹಾರ್ಲಿಕ್ಸ್ ಕುಡಿತಾ ಪಗ್ಗನ ಈ ಥರ ನಿಯತ್ತಾಗಿರ್ತೀನಿ. ನಿನಗೆ ನಿಯತ್ತು ಅನ್ನೋದಿಲ್ಲ, ನಮ್ಮ ಹತ್ರ ನಿಯತ್ತಾಗಿರೋರಿದ್ದಾರೆ. ತಿರುಗಿ ನೋಡ್ದೆ ಇಲ್ಲಿಂದ ಹೊಂಟೋಯ್ತಾ ಇರು. ಈಗ ನೀವು ಅವ್ನು ನಂಬಿದಿರಲ್ಲ, ಅವನು ನನ್ಗಿಂತ ನಿಮಗೆ ಜಾಸ್ತಿ ಮೋಸ ಮಾಡ್ಬಿಟ್ರೆ? ಅದು ಸರಿನೇ. ನಮ್ಮವರು ತುಂಬಾ ಬೆಳೀತಾವ್ರೆ. ಆಸೆ ಮನುಷ್ಯನ ಏನ್ ಬೇಕಾದ್ರೂ ಮಾಡ್ಬಿಡುತ್ತೆ. ನೋಡಿ, ಹೊಸ ಡಾಕ್ಟರ್ಗಿನ್ನ ಹಳೆ ಕಾಂಪೌಂಡ್ರೆ ವಾಸಿ. ಹೌದು, ಈ ಪಗಡೆ ಆಟ ಆಡ್ಸೋದು ಹೆಂಗೆ? ಶಕುನಿನ್ ಇಟ್ಕೊಂಡ್ರೆ ಆಟ ನಮ್ದೆ. ಈ ಆಟದಲ್ಲಿ ನಿನ್ನ ನಂಬೋದಾದ್ರೂ ಹೆಂಗಯ್ಯ? ಇರ್ತೀನಿ ಬುದ್ಧಿ, ನಿಯತ್ತಾಗಿರ್ತೀನಿ ಬುದ್ಧಿ. ನಿಮ್ಮನೆ ನನ್ನಾಣೆ, ಇಷ್ಟ ಆಯ್ಕೆ ದೇವರಾಣೆ. ನಿಯತ್ತಾಗಿರ್ತೀನಿ ಬುದ್ಧಿ. ಕುಡಿಯೋದು ನನಗೆ ಚಟ, ಆದರೆ ವೀಕ್ನೆಸ್ ಅಲ್ಲ. ಪವಿತ್ರವಾದ ಸ್ನೇಹಕ್ಕೆ ಮೋಸ ಮಾಡುವಂತೀರಾ? ನಾನು ಅವನು ಒಂದೇ ದೇಹ ಎರಡು ಪ್ರಾಣ. ಚಿಕ್ಕ ಮೀನನ್ನು ತಿಂದೆ ದೊಡ್ಡ ಮೀನು ಬದುಕೋದು. ಆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ಅದೇನೆ. ಕರ್ಮ ನೀನು ಮಾಡು, ಫಲಾನುಫಲ ನನಗೆ ಬಿಡು. ಈಗ ನಾನು ಹೇಳ್ತಾ ಇರೋದು ಅದನ್ನೇ. ಈಗ ನಾನು ಹೇಳ್ದಂಗೆ ನೀನು ಮಾಡು, ಮಿಕ್ಕದನ್ನು ನನಗೆ ಬಿಡು. ಅವತ್ತು ಸಹಾಯ ಕೊಟ್ಟಿದ್ದನ್ನ ಬದುಕಿಸ್ತೋರು ನೀವು ಸಾಕಿದ ಮಗುಗೆ ನೀವೇ ವಿಷಯ ಕೊಡ್ತೀರಾ? ರಾಜಕೀಯ ಅನ್ನೋ ಪದಕ್ಕೆ ಸತ್ಯ, ನೀತಿ, ನಿಯತ್ತು, ಧರ್ಮ ಎಲ್ಲ ದೂರ ಕಣೋ. ಅದೇ ವಂಚನೆ, ಮೋಸ, ದಗ, ಕಪಟ, ತಟಪಟ ಎಲ್ಲ ಹತ್ರ. ಸ್ನೇಹಕ್ಕೋಸ್ಕರ ಜೀವ ಕೊಡಿಯನ್ನು ಕೊಟ್ಬಿಡ್ತೀನಿ, ಆದ್ರೆ ಈ ಕೆಲಸ ನನ್ನಿಂದ ಆಗಲ್ಲ. ಇಬ್ಬರು ಸಾಯಿಸ್ಬೇಕು ಅಂತ ಇದ್ದೆ, ಆದ್ರೆ ನೀನು ಕಿಲಾಡಿ. ಅದಕ್ಕೆ ನೀನೊಬ್ಬನ ಉಳಿಸ್ಕೊತಾ ಇದ್ದೀನಿ. ಯಾವುದೇ ಒಬ್ಬ ವ್ಯಕ್ತಿನ ನಮಗಿಂತ ಎತ್ತರಕ್ಕೆ ಬೆಳೆಯಕ್ಕೆ ಬಿಡಬಾರ್ದು. ಅವರೇ ನಮಗೆ ಶತ್ರು ಆಗ್ಬಿಡ್ತಾರೆ. ನಿನಗೆ ಲೋಟದ ಜ್ಞಾನ ಜಾಸ್ತಿನೇ ವಿನಃ ಲೋಕ ಜ್ಞಾನ ಕಡಿಮೆ. ನಿನ್ನ ಸ್ನೇಹಿತ ಊಟ ಮಾಡಿದ್ರೆ ನಿನ್ಗೆ ಹೊಟ್ಟೆ ತುಂಬುತ್ತೇನೋ? ಅವನೊಬ್ಬ ವೇಸ್ಟ್ ಮಾಡಿ ಯಾವತ್ತೋ ಸಹಾಯ ಕೊಟ್ಟವನು. ಮೊದಲು ನೀನು, ನಿನ್ನ ಹೆಂಡತಿ, ನಿನ್ನ ಮಕ್ಕಳು. ರಾಜು, ಡಾಲರ್ಸ್ ಕಾಲೋನಿಯಲ್ಲಿ 100/100 ಒಂದು ಮನೆ, ಡೈಲಿ ಖರ್ಚಿಗಾಗಿ ಡೈರಿ ಸರ್ಕಲ್ ನಲ್ಲಿ ಒಂದು ಪೆಟ್ರೋಲ್ ಬಂಕು, 25 ಎಕರೆ ಜಮೀನು. ಇದೇ ತರ ಕಂಟಿನ್ಯೂ ಮಾಡಿದ್ರೆ ವಿಧಾನಸೌಧದಲ್ಲಿ ಒಂದು ಕುರ್ಚಿ, ಆಮೇಲೆ MP, CM, PM ಎಲ್ಲ. ನೀನೇ ರಾಜ. ಪರಮ ಪೂಜ್ಯ ಶ್ರೀ 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 ಚಿಟ್ಟೇಸ್ವಾಮಿಗಳ ಪಾದಾರವಿಂದದಲ್ಲಿ ಪಡಮಾಡುತ್ತಾ ವಿಚಾರವನ್ನು ತಿಳಿಸ್ತಾ ಇದ್ದೇನೆ. ಪ್ರಳಯ ನಿಗ್ರಹಕ್ಕಾಗಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ, ಕನ್ನಡ ನಾಡಿನ ಹಾಗೂ ಜನತೆಯ ಉದ್ಧಾರಕ್ಕಾಗಿ ಮುಂಬರುವ ಪೌರ್ಣಮಿಯಂದು ಚಿಟ್ಟೇಸ್ವಾಮಿಯವರು ಜೀವ ಸಮಾಧಿ ಆಗ್ತಾ ಇದ್ದಾರೆ. ಸ್ವಾಮಿಗಳ ಆಸೆ ಏನೆಂದರೆ, ಇವರ ಮರಣಾನಂತರ ಇವರ ಮಾನಸಿಕ ಗುರುಗಳಾದ ಲಾಂಗ್ ಸ್ವಾಮಿಯವರು ಚಿಟ್ಟೇಸ್ವಾಮಿಗಳ ಪೀಠವನ್ನು ಅಲಂಕರಿಸೋದು ಹಾಗೂ ಅವರ ಪಕ್ಷ ಆಡಳಿತಕ್ಕೆ ಬಂದರೆ ಕರ್ನಾಟಕ ಸುಭಿಕ್ಷವಾಗಿರುತ್ತೆ ಅನ್ನೋದು ಸ್ವಾಮಿಗಳ ಆಸೆ. ನಾಡಿನ ಜನತೆ ಸ್ವಾಮಿಗಳ ಎರಡೂ ಆಸೆಗಳನ್ನು ಈಡೇರಿಸಿ ಅವರ ಮನಸ್ಸಿಗೆ ಶಾಂತಿಯನ್ನು ಕೋರಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಸ್ವಾಮಿಗಳು ಧ್ಯಾನಮಗ್ನರಾಗಿದ್ದಾರೆ, ಯಾರ ಹತ್ರನೂ ಮಾತಾಡೋಂಗಿಲ್ಲ. ಸ್ವಾಮಿಗಳ ಪರಮಾಪ್ತನು, ಅವರ ಪಾದ ಸೇವಕನೂ ಆದ ನಾನು ಈ ವಿಚಾರವನ್ನು ತಿಳಿಸೋದಕ್ಕೆ ವಿಷಾದ ಪಡ್ತೇನೆ. ನಮಸ್ಕಾರ.
ಲೋಕರಿಯ ಇದೇನಿಲ್ಲ ಇಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾ? ಬೇಡ ಬೇಡ ಅಂತಂದ್ರು ಪಾರಿನ ಸರ್ಕ ಚೆನ್ನಾಗಿ ಪೋಟ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿದ್ಯಲ್ಲ. ಲೈ ಹೇಳ್ದಂಗೆ ಮಾಡದೆ ಹೋಗ್ಬಿಟ್ರೆ ಜನ ಸುಮ್ಮನೆ ಬಿಡೋದಿಲ್ಲ ಕಣೋ, ಅವರೇ ಕರ್ಕೋಗಿ ಸಮಾಧಿ ಮಾಡಿಬಿಡ್ತಾರೆ. ಸಮಾಧಿ ಮಾಡಲಿ ಅಂತಾನೆ ಕೊಟ್ಟಿದ್ದು. ಲವ್ ಅದೇನು ಸರಿಯಾಗಿ ಹೇಳಲ್ಲ, ತಮಾಷೆ ಮಾಡಬೇಡ. ತಮಾಷೆ ಅಲ್ಲ, ಸೀರಿಯಸ್ಸೇ. ದೊಡ್ಡವ್ರು ಆರ್ಡ್ರ್ ಮಾಡವ್ರೆ. ಜೀವನದಲ್ಲಿ ನಾನು ಸೆಟ್ಲ್ ಆಗಬೇಕು. ಡಾಲರ್ಸ್ ಕಾಲೋನಿ ಒಂದು ಮನೆ, ಡೈಲಿ ಖರ್ಚಿಗೆ ಡೈರಿ ಸರ್ಕಲಲ್ಲಿ ಒಂದು ಪೆಟ್ರೋಲ್ ಬಂಕು, ವಿಧಾನಸೌಧದಲ್ಲಿ ಒಂದು ಕುರ್ಚಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀನು ಹೆಂಗಿದ್ರು ಅವತ್ತೇ ಸಹಾಯ ಕೊಟ್ಟಿದ್ದವನು. ವೇಸ್ಟ್ ಬಾಡಿ, ವೇಸ್ಟ್ ಬಾಡಿ, ವೇಸ್ಟ್ ಲೋಕಕ್ಕೆ ನನ್ನ ಸ್ನೇಹಕ್ಕೆ ಇಷ್ಟೇನೇನು ಬೆಲೆ? ನಿನ್ನ ದುರಾಸೆಗೆ ನನ್ನ ಬಲಿ ತಗೋತಾ ಇದೀಯಾ? ಪ್ರಪಂಚದಲ್ಲಿ ಬದುಕಬೇಕು ಅಂದ್ರೆ ದುಡ್ಡೇ ಮುಖ್ಯ. 25,000 ಸಿಕ್ಲಿಲ್ಲ ಅಂತ ತಾನೇ ಅವತ್ತು ನೀನು ಸಹಾಯ ಕೊಟ್ಟಿದ್ದೆ. ಅಂಥವನ್ನ ಕರ್ಕೊಬಂದು ದೇವ್ರು ಮಾಡಿದೆ. ಸ್ವರ್ಗ ಸುಖನೇ ಅನುಭವಿಸ್ಬಿಟ್ಟೆ ನೀನು. ಜನರ ದೃಷ್ಟಿಲಿ ದೇವರೇ ಆಗಿಬಿಟ್ಟಿದ್ಯಾ. ಇಷ್ಟೆಲ್ಲ ನಾನು ನಿನಗೆ ಮಾಡಿದೆ, ನನಗೇನು ಲಾಭ ಹೇಳು? ನನಗೇನು ಲಾಭ? ಇದರಿಂದ ನನಗೇನು ಅನುಕೂಲ ಆಗಿದೆ ಹೇಳು. ನಾನು ನಿನ್ಗೇನು ಮಾಡಬೇಕು? ನಾನು ನಿನ್ನ ಫ್ರೆಂಡ್ ತಾನೆ. ನಾನು ಚೆನ್ನಾಗಿರ್ಬೇಕು ಅಂತ ನಿನ್ನ ಮನಸ್ಸಲ್ಲಿದೆ ತಾನೆ. ನನಗೆ ದುಡ್ಡೇ ಮುಖ್ಯ, ಫ್ರೆಂಡ್ಶಿಪ್ ಅಲ್ಲ. ಎಷ್ಟು ದಿನ ಅಂತ ನಿನ್ನ ಕುರ್ಚಿ ಪಕ್ಕದ ನಿಂತ್ಕೊಳ್ಳಿ? ನೀನು ಸಾಯಲೇಬೇಕು. ಹುಷಾರಾಗಿ ನೋಡ್ಕೊಳ್ರೋ. ಮೊದಲೇ ಕಳ್ಳ ಅವನು. ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಎತ್ತುಬಿಡಿ. ಇಂಥವ್ರನ್ನ ಸಾಯಿಸಿದ್ರೆ ಪಾಪ ಏನು ಬರೋದಿಲ್ಲ. ಕೇಸ್ ನಾನು ಡೀಲ್ ಮಾಡ್ಕೊತೀನಿ. ನಾನ ಎಂಬುದು ನಾನಲ್ಲ, ನಾನ ಎಂಬುದು ನಾನಲ್ಲ. ಈ ಮಾನುಷ ಜನ್ಮವು ನಾನಲ್ಲ. ನಾನ ಎಂಬುದು ನಾನಲ್ಲ. ಈ ಮಾನುಷ ಜನ್ಮವು ನಾನಲ್ಲ. ನಾರಾಯಣ ಪರಬ್ರಹ್ಮ ಸದಾಶಿವ, ನಾರಾಯಣ ಪರಬ್ರಹ್ಮ ಸದಾಶಿವ. ನೀ ಎನಿಸುವ ಗುಣ ನಾನಲ್ಲ. ನರದೇಹವಿದು ನಾನಲ್ಲ. ಜರ ಮರಣಾದಿಯು ನಾನಲ್ಲ. ನರದೇಹವಿದು ನಾನಲ್ಲ. ಜರ ಮರಣಾದಿಯು ನಾನಲ್ಲ. ವರವೈಭವ ಸಂಸಾರದ ಸವಿ ಸುಖ ಮರನಾಯಕ ನಾನಲ್ಲ. ನಾನ ಎಂಬುದು ನಾನಲ್ಲ. ಈ ಮಾನುಷ ಜನ್ಮವು ನಾನಲ್ಲ. ಶೀಲಾ, ಶೀಲಾ, ಸ್ವಾಮಿ, ನನ್ನ ಜಾತಕ ದೋಷದಿಂದ ನಿಮ್ ಪ್ರಾಣಕ್ಕೆ ಕುತ್ತು ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇಲ್ಲ ಶೀಲಾ, ಇಲ್ಲ. ಎಲ್ಲರೂ ಅವರವ್ರ ಸ್ವಾರ್ಥಕ್ಕೋಸ್ಕರ ನನ್ನನ್ನು ಬಳಸ್ಕೊಂಡ್ರು ಶೀಲಾ. ಆದ್ರೆ ನೀನು ನನಗೋಸ್ಕರ ಕಣ್ಣೀರು ಹಾಕೋದಕ್ಕಾದ್ರೂ ಇದೆಯಲ್ಲ. ಇರ್ಲಿ ಬಿಡು ಶೀಲಾ. ನಾನು ಮಾಡಿದ ಪಾಪಕ್ಕೆ ದೇವರು ನನಗೆ ಕೊಟ್ಟಿರೋ ಶಿಕ್ಷೆ ಇದು. ನೋಡು, ಹೆಣ್ಣು ಕ್ಷಮೆಯ ಧರಿತ್ರಿ ಅನ್ನೋದನ್ನ ನೀನು ನಿರೂಪಿಸ್ಬಿಟ್ಟೆ ಶೀಲಾ, ನಿರೂಪಿಸ್ಬಿಟ್ಟೆ. ಸಾಯೋದಕ್ಕಿಂತ ಮುಂಚೆ ಒಂದೇ ಒಂದ್ಸರಿ ನಿನ್ನ ನೋಡಬೇಕು ಅಂತ ಅನ್ನಿಸ್ತು.
ಅದಕ್ಕೆ ಓಡೋಡ್ ಬಂದೆ ನಾನು. ನೋಡು, ಮುಂದಿನ ಜನ್ಮ ಅಂತ ಇದ್ರೆ ಖಂಡಿತವಾಗ್ಲೂ ನಾನು ನಿನ್ ಜೊತೆ ಬಾಳ್ತೀನಿ ಶೀಲಾ. ಖಂಡಿತವಾಗ್ಲೂ ನಾನು ನಿನ್ ಜೊತೆ ಬಾಳ್ತೀನಿ. ಅಳ್ಬೇಡ ಶೀಲಾ. ದಯವಿಟ್ಟು ನನ್ನ ಕ್ಷಮಿಸಿ. ಈ ವಿಷಯನ ತುಂಬ ಹಿಂದೆನೇ ಹೇಳೋಣ ಅಂದ್ಕೊಂಡಿದ್ದೆ, ಆದರೆ ನಿಮ್ಮ ಹೆಸರಿಗೆ ಕಳಂಕ ಬರುತ್ತೆ ಅಂತ ಗೌಪ್ಯವಾಗಿಟ್ಟಿದ್ದೆ. ನನ್ನ ಒಂಟಿ ಬದುಕಿಗೆ ಅರ್ಥ ತಂದುಕೊಟ್ಟಿರೋ ನಮ್ಮಿಬ್ರು ಕಂದ ಇದು. ಅಯ್ಯೋ ನನ್ನ ಶೀಲಾ, ನನ್ನ ಮಗು, ನನ್ನ ಮಗು. ಹಲೋ, ಏನು 2,500 ಪುಸ್ತಕ ಬೇಕಾ? ಅಡ್ಡಿ ಇಲ್ಲ, ಈ ವಾರದಾಗ ಕಳಿಸ್ತೀನಿ. ಬಾ 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 ನಾನು ಒಂದು ಭಯಂಕರವಾದ ಅದ್ಭುತವಾದ ಪುಸ್ತಕ ಬರೆದೆ. ಆ ಪುಸ್ತಕದ ಹೆಸರೇ ದೇವರಾಣೆ ನಾನ್ ದೇವರಲ್ಲ. ಇದು ಚಿಟ್ಟೆ ಸ್ವಾಮಿಗಳ ಬಯೋಗ್ರಫಿ. ಚಿಟ್ಟೆ ಸ್ವಾಮಿಗಳು ಕೊನೆಗೆ ಏನಾದರೂ ಅನ್ನೋ ಕುತೂಹಲ ಅಲ್ಲ ನಿಮಗೆ? ಬನ್ನಿ ನೋಡೋಣ. ಏನ್ ಕೆಲಸ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ರ ನೀವೆಲ್ಲ? ತೆಗಿರನ್ನ ಫಸ್ಟ್. ಯಾರಾದ್ರೂ ಅಡ್ಡ ಬಂದ್ರೆ ಸರಿ ಇರಲ್ಲ ನಾನು. ಹೋಗ ಸೈಡ್ಗೆ. ಯಾರಾದ್ರೂ ಅಡ್ಡ ಬಂದ್ರೆ ಜೈಲಿಗೆ ಹೋಗ್ಬೇಕಾಗುತ್ತೆ. ತೆಗಿರಿ, ಸುಮ್ಮನೆ ನಿಂತ್ಕೊಳ್ರಿ ಎಲ್ರು. ಶಂಕರ್ 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 ಹಾಯ್ ಶಂಕರ್, ಮೇಲೆ ಬಾ ಮೇಲೆ ಬಾ. ನಿಜ ಹೇಳು, ಇಂಥ ಕೆಲಸ ಮಾಡ್ಕೊಳ್ಳಕ್ಕೆ ನಿನಗೇನು ಯೋಗ್ಯತೆ ಇದೆ? ಎಂತೆಂಥ ದೊಡ್ಡ ಸಾಧು ಸಂತರುಗಳೇ ಈ ಥರ ಆಯ್ಕೆ ಆಗೋಕ್ಕೆ ಹೆದರ್ತಾರೆ. ಕಾನೂನು ಪ್ರಕಾರ ಇದು ಅಪರಾಧ. ನಿನಗೇನೋ ಯೋಗ್ಯತೆ ಇದೆ? ನಿನಗೇನು ಯೋಗ್ಯತೆ ಇದೆ ಈ ಥರ ಆಯ್ಕೆ ಆಗೋದಕ್ಕೆ? ನಿನ್ನ ದೇವ್ರ? ನಿನ್ನ ಆತ್ಮನ ಮುಟ್ಕೊಂಡು ಹೇಳು, ನಿನ್ನ ದೇವ್ರ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಜವಾದ ದೇವರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನ್ ದೇವರಲ್ಲ, ದೇವರಲ್ಲ, ದೇವರಲ್ಲ. ನನ್ನನ್ನು ದೇವರು ಮಾಡಿದ್ ಯಾರು? ನನ್ನನ್ನು ದೇವರು ಮಾಡಿದ್ದು ನೀವು 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 ದೇವ್ರು ಯಾರು ಗೊತ್ತೇನ್ರಿ? ಸಾವಿರಾರು ಆಪರೇಷನ್ಗಳನ್ನ ಮಾಡಿ ಜನರ ಜೀವ ಉಳಿಸ್ತಾನಲ್ಲ ಡಾಕ್ಟ್ರು, ಅವನು ದೇವ್ರು. ಕಣ್ಣಂಬಾಡಿ ಕಟ್ಟೆ ಅಂತ ಎಷ್ಟೋ ಅಣೆಕಟ್ಟುಗಳನ್ನ ಕಟ್ಟಿ ಜನರ ಜೀವನ ಮಾಡಕ್ಕೆ ನೀರು ಕೊಟ್ರಲ್ಲ ವಿಶ್ವೇಶ್ವರಯ್ಯನವರು, ಅವರು ದೇವ್ರು. ದಿನನಿತ್ಯ ಜನರಿಗೆ ಅನ್ನ ಹಾಕಿ ಎಷ್ಟೋ ಅನಾಥ ಮಕ್ಕಳನ್ನ ಸಾಕ್ತಾ ಇದಾರಲ್ಲ
ಮಠದವರು, ಕಾನ್ವೆಂಟ್ನವರು, ಆಶ್ರಮಗಳನ್ನ ನಡೆಸ್ತಾರ ಎಷ್ಟೋ ಸ್ವಾಮಿಗಳು. ಅವರು ದೇವರು. ಅಂದರಿಗೆ ದಾರಿ ದೀಪವಾಗಿ ಸಂಗೀತವನ್ನ ಉಣಬಡಿಸಿದ್ರಲ್ಲ ಪುಟ್ಟರಾಜ ಗವಾಯಿಗಳು, ಅವ್ರಿ ದೇವರು. ನಮ್ಮ ಭವ್ಯ ಸಂಸ್ಕೃತಿಯನ್ನ, ಪರಂಪರೆಯನ್ನ ಇಡೀ ಪ್ರಪಂಚಕ್ಕೆ ಸಾರದ್ರಲ್ಲ ವಿವೇಕಾನಂದರು. ಕುಷ್ಠರೋಗಿಗಳಿಗೆ ಆಶ್ರಯ ಆಗಿದ್ರಲ್ಲ ತಾಯಿ ಮದರ್ ತೆರೇಸಾ. ಇಲ್ಲಿ ಯಾವ ಜಾತಿ ಭೇದನೂ ಇಲ್ಲ ಅಂತ ಸಮಾನತೆಯನ್ನ ಹಂಚಿದ್ರಲ್ಲ ಡಾಕ್ಟರ್ ಅಂಬೇಡ್ಕರ್, ಅವರು ದೇವರು. ಎಷ್ಟೋ ಯೋಧರು ನಮ್ಮ ಗಡಿನ ಕಾಯ್ತಾ ಇದ್ದಾರೆ. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಸತ್ತಿರೋಂತ ಎಷ್ಟೋ ಮಹಾನ್ರಿದ್ದಾರೆ, ಅವ್ರನ್ನ ದೇವರಲ್ಲಿ. ನಮಗೆ ಅನ್ನ ಕೊಡೋ ಎಷ್ಟೋ ರೈತರಿದ್ದಾರೆ, ಅವರು ದೇವರು. ದೇವರ ಹೆಸರಲ್ಲಿ ಮೋಸ ಮಾಡ್ತಾ ಇದ್ದೀರಾ, ಸುಳ್ಳು ಹೇಳ್ತಾ ಇದ್ದೀರಾ. ಅದನ್ನೆಲ್ಲ ಕೆಳಗೆ ನೀವ್ಯಾರ್ರಿ? ಹೋಗಿ ಸುಮ್ನೆರಯ್ಯ. ಇದಕ್ಕೆಲ್ಲ ಕಾರಣ ನೀವೇ 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 ಜನರೇ ಇದಕ್ಕೆಲ್ಲ ಕಾರಣ. ದೇವರ ಹೆಸರಲ್ಲಿ ಎಷ್ಟು ಮೋಸ ಮಾಡ್ತೀರಾ, ಎಷ್ಟು ವಂಚನೆ ಮಾಡ್ತೀರಾ? ಹಾ, ಈ ತರ ಕಲರ್ ಬಟ್ಟೆ ಹಾಕೊಂಡು ಇಂಥವ್ರು ವಿಭೂತಿ ಹಚ್ಕೊಂಡು ಕೂತ್ಕೊಂಡಿದ ತಕ್ಷಣ ದೊಡ್ಡ ಸ್ವಾಮಿ ಅಂತ ಪೂಜೆ ಮಾಡ್ತೀರಾ. ಅದನ್ನ ಹೈಲೈಟ್ ಮಾಡಕ್ಕೆ, ಬಿಲ್ಡಪ್ ಕೊಡಕ್ಕೆ ಇವನೇ ಭಗವಂತ ಅಂತ ಜನರಿಗೆ ಮೋಸ ಮಾಡ್ತೀರೇನ್ರಿ? ನಿಮ್ಮಂತ ರಾಜಕೀಯದವರು ನಿಮ್ಮ ಸ್ವಾರ್ಥಕ್ಕೆ ಇಂಥ ಸ್ವಾಮಿಗಳನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದೀರಾ. ದೇವರ ಹೆಸರಲ್ಲಿ ಎಲ್ಲ ತರ ಕೆಟ್ಟ ಕೆಲಸ ಮಾಡ್ಬಿಟ್ಟಿದ್ದೀರಾ. ಆ ದೇವ್ರನ್ನ ಇನ್ನೂ ಏನೇನ್ ಮಾಡ್ಬೇಕು ಅಂತಿದ್ದೀರಾ? ದೇವರಾಣೆ 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 ಅಂತ ಹೇಳಿ 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 ನಿಮಗೆಲ್ಲ ಮೋಸ ಮಾಡಿಬಿಟ್ಟೆ. ಅದಕ್ಕೆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ಈ ಸಮಾಜದಲ್ಲಿ ಒಬ್ಬ ಯೋಗಿನಾಗಿ, ಒಬ್ಬ ಸಂಸಾರಸ್ಥನಾಗಿ ಬಾಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈ ಜನ ದಯವಿಟ್ಟು ನೀವೆಲ್ಲ ಸೇರಿ ನನಗೆ ಒಂದೇ ಒಂದು ಅವಕಾಶ ಮಾಡಿಕೊಡಿ, ನಾನು ಬದುಕಬೇಕು. ಅವನು ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊಂತ ಇದ್ದಾನೆ. ಈಗ ಅವನ್ನ ನೀವು ಕ್ಷಮಿಸಿದ್ರೆ ನೀವುಗಳೇ ದೇವರು, ನೀವೇ ದೇವರು. ಅವನ್ನ ಕ್ಷಮಿಸಿ. ತಿಳಿತಲ್ಲ ದೇವರು ಎಂಥ ದೊಡ್ಡ ಶಕ್ತಿ ಅನ್ನೋದನ್ನ. ಕಣ್ಣು ಮುಂದೆ ಕಾಣೋ ಜನ್ಮ ಕೊಟ್ಟ ತಂದೆ ತಾಯಿನ ಮೊದಲು ಪೂಜಿಸಬೇಕು. ಅದನ್ನೆಲ್ಲ ಬಿಟ್ಟು ದೇವ್ರ ಹೆಸರು ಹೇಳಿಕೊಂಡು ಏನೇನೋ ಮಾಡಕ್ ಹೋದ್ರ ಹಿಂಗ ಆಗೋದು. ಈಗ ನಮ್ಮ ಚಿಟ್ಟೆ ಸ್ವಾಮಿಗಳು ತುಂಬಾ ಬದಲಾಗಿಬಿಟ್ಟಾರ. 4 ಜನರ ಮಧ್ಯೆ ಒಳ್ಳೆಯವರಾಗಿ ಬದುಕ್ತಿದಾರ. ದುಡ್ಡಿನ ದುರಾಸೆಗೆ ಸ್ನೇಹಿತನನ್ನೇ ಮರೆತ ಕೇಕೆ ಇವತ್ತು ಹುಚ್ಚನಾಗಿ ಬೀದಿ ಬೀದಿಲಿ ನಾಯಿ ತರ ಅಲಿತಾ ಇದ್ದಾನೆ. ಒಳ್ಳು ಭರವಸೆ ಕೊಟ್ಟು ಈ ರಾಜಕೀಯ ಜನ ಇವತ್ತು ಎಲೆಕ್ಷನ್ ನಲ್ಲಿ ಸೋತು ಹಾರ್ಟ್ ಅಟ್ಯಾಕ್ ಆಗಿ ನರಕಕ್ಕೆ ಹೋಗ್ಬಿಟ್ರು. ಲಾಂಗ್ ಸ್ವಾಮಿಗಳು, ಕಳ್ಳ ಸ್ವಾಮಿಗಳು, ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ ಮಕ್ಕಳು ಎಲ್ಲಾ ಜನರಿಂದ ಒದಿ ತಿಂದು ಹುಚ್ಚರು ಜೈಲ್ ಸೇರ್ಯಾರ. ಇನ್ನು ವಿವೇಕಾನಂದ ಸ್ವಾಮಿಗಳು ಬೋಧನಾ ಮಾಡಿಕೊಂಡು ಯೋಗಾಶ್ರಮ ನಡೆಸ್ಕೊಂಡು ಚೆನ್ನಾಗದಾರ. ಇನ್ನ ನೀವು ಅಷ್ಟ ದೇವರಾಣಿ ಬಗ್ಗೆ ನಿಮ್ಮ ಆಪ್ತರಿಗೆಲ್ಲ ಹೇಳಿ ಆಶೀರ್ವಾದ ಮಾಡ್ರಿ.